ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಘ್ರಿರ್ಭವೇ ದಿತ್ಯಾಘೋಷಯತೀವ ಯಕ್ಕರಚಯೈಸ್तं ವಾಜಿವಕ್ತ್ರಂ ಭಜೆ ಧೂರ್ವೋಪಮಾಂ ತ್ರಿನೇತ್ರಾಂಚ ಶಂಖಚಕ್ರಸಮನ್ವಿತಾಂ ಶೂಲತರ್ಜನ ಸಂಯುಕ್ತಾಂ ಧ್ಯಾಯೇತು ದುರ್ಗಾಂ ಅಭೀಷ್ಟದಾಂ ಸತ್ಸಂಘಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿ ಮಂಜುಪದರಂಜಿತ ರಮ್ಯ ಸಂಸತ್ ಆಸ್ಮಾಕಹೃತ್ ಸರಸಿಜೇಸ್ತು ಸಮಧ್ವಹಂಸಃ ವಿಮಲ ಸಕಲ ಗಾತ್ರಂ ಶುದ್ಧ ಕೈವಲ್ಯ ಪಾತ್ರಂ ಶುಭಗುಣಗಣ ಸಾಂದ್ರಂ ಭೂಮಿ ಭೂಷಾಮಣೀಂದ್ರಂ ವಿದಿತ ಸಕಲ ಶಾಸ್ತ್ರಂ ಸಾಧು ಚಿತ್ತಂ ಯತೀಂದ್ರಂ ತುರಗವದನ ಭಾಜಂ ನೌಮಿ ಸದ್ವಾದಿರಾಜಂ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯಃ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರಃ ಕ್ಷಮಾ ಸುರೇಂದ್ರೋವತು ಮಾಂ ಸದಾಯಂ ಶ್ರೀ ಗುರುಭ್ಯೋ ನಮಃ ಕ್ಷೇಮ ಇತಿ ವಾಚಿ ಆಪದಾಂ ಅಪಹರ್ತಾರಂ ತಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ಯಾಮಂ ರವೀಂದ್ವಮಿತದೀಧಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದಧತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಂ ಅಮಿತಂ ಹನುಮನ್ಮುಖೇಶೋ ಸಂದರ್ಶಯಂತಂ ಅಜಿತಂ ಸ್ಮರತೋ ಋಗೀರ್ಭಿಃ ಶ್ರೀ ಗುರುಭ್ಯೋ ನಮಃ ಕ್ಷೇಮ ಇತಿ ವಾಚಿ ರಾಮ ಕಾಡಿಗೆ ಹೊರಟಿದ್ದಾನೆ. ರಾಮನ ಜೊತೆಗೆ ಸೀತೆಯೂ ಹೊರಟ್ಲು. ಅದರೊಟ್ಟಿಗೆ ಲಕ್ಷ್ಮಣನು ಕೂಡ ಹೊರಟ. ರಾಮ ಸಾಕ್ಷಾತ್ ಭಗವಂತ. ಆ ರಾಮನ ಜೊತೆಗೆ ವೇದಾಭಿಮಾನಿಯಾದ ಲಕ್ಷ್ಮಿಯೂ ರಾಮ ಇಲ್ಲದಲ್ಲಿ ಭಗವಂತ ಎಲ್ಲಿ ಇರುವುದಿಲ್ಲ, ಅಲ್ಲಿ ನಾನೂ ಕೂಡ ಇರುವುದಿಲ್ಲ. ದೇವರು ಎಲ್ಲಿ ಇರುವುದಿಲ್ಲ, ದೇವರನ್ನು ನಾವು ಎಲ್ಲಿ ಕರೆಸಿಕೊಳ್ಳುವುದಿಲ್ಲ, ಅಲ್ಲಿ ನಾನೂ ಕೂಡ ಇರುವುದಿಲ್ಲ ಎಂಬ ಸಂದೇಶವನ್ನು ಲಕ್ಷ್ಮೀದೇವಿ ರಾಮನ ಜೊತೆಗೆ ಹೋಗುವ ಮೂಲಕ ನಿಮಗೆ ತಿಳಿಸಿದರು. ಯಾವುದೇ ದೇವಸ್ಥಾನಕ್ಕೆ ಹೋಗೋಣ, ಯಾವುದೇ ದೇವಿಯ ದೇವಸ್ಥಾನಕ್ಕೆ ನಾವು ಹೋಗೋಣ, ಅಲ್ಲಿ ಆ ದೇವಿಯಲ್ಲಿ ಭಗವಂತನನ್ನು ನಾವು ಚಿಂತನೆ ಮಾಡಲಿಲ್ಲದಿದ್ದರೆ ಆ ದೇವಿ ನಮ್ಮ ಜೊತೆಗೆ ಬರುವುದಿಲ್ಲ.
ದೇವಿ ನಮ್ಮ ಜೊತೆಗೆ ಬರಬೇಕಿದ್ರೆ ದೇವಿಯೊಟ್ಟಿಗೆ ಭಗವಂತನನ್ನು ಕೂಡಿಸಿ ದೇವಿಯನ್ನು ಕರಿಬೇಕು, ಆಗ ದೇವಿ ಬರ್ತಾಳೆ ಎಂಬ ಸಂದೇಶವನ್ನು ಸೀತಾದೇವಿ ರಾಮನ ಜೊತೆಗೆ ಹೋಗುವ ಮೂಲಕ ನಮಗೆ ತೋರಿಸಿದ್ಲು. ಆಯ್ತಾ? ಸೀತಾದೇವಿ ಮಾತ್ರ ಹೋದ್ಲಾ? ಇಲ್ಲ, ಲಕ್ಷ್ಮಣನೂ ಕೂಡ ಹೋದ. ಲಕ್ಷ್ಮಣ ಯಾವುದಕ್ಕೆ? ಸಕಲ ಸಚ್ಚಾಸ್ತ್ರಗಳ ನಿಯಮ ಅಭಿಮಾನಿ ಲಕ್ಷ್ಮಣ ಅಂದರೆ ಶೇಷ. ಋಗ ಯಾವುದು? ಈ ಮಹಾಭಾರತ, ರಾಮಾಯಣ, ಈ ಅಧ್ಯಾತ್ಮ ಗ್ರಂಥಗಳ ಅಭಿಮಾನಿ ಯಾರು ಕೇಳಿದರೆ ಶೇಷದೇವ. ಶೇಷ ಏನು? ಭಗವಂತನ ಹಾಸಿಗೆ. ಭಗವಂತನ ಹಾಸಿಗೆ ಶೇಷ. ಅಂದರೆ ಶೇಷನೂ ಕೂಡ ರಾಮನ ಜೊತೆಗೆ ಹೋಗುವ ಮೂಲಕ ನಮಗೆ ಏನು ತೋರಿಸಿದ ಕೇಳಿದರೆ, ನಿಮಗೆ ಅಧ್ಯಾತ್ಮಶಾಸ್ತ್ರಗಳು ತಲೆಗೆ ಹತ್ತಬೇಕಿದ್ರೆ ಶೇಷನ ಅನುಗ್ರಹ ಬೇಕು. ಎಲ್ಲಿ ರಾಮ ಇಲ್ಲ, ಎಲ್ಲಿ ಸೀತಾದೇವಿ ಅಂದರೆ ಲಕ್ಷ್ಮೀದೇವಿ ಇಲ್ಲ, ಅಲ್ಲಿ ನಾನೂ ಕೂಡ ಇರುವುದಿಲ್ಲ. ಅಂದರೆ ನಿಮಗೆ ಯಾವ ಶಾಸ್ತ್ರಗಳ ಸಾರವೂ ಕೂಡ ನಿಮಗೆ ತಿಳಿಯುವುದಿಲ್ಲ. ದೇವರನ್ನು, ಲಕ್ಷ್ಮೀದೇವಿಯನ್ನು ಬಿಟ್ಟು ನಾನು ಓದ್ತೇನೆ ಅಂತ ಅಂದರೆ ಶಾಸ್ತ್ರಗಳನ್ನು ಓದುವುದು, ಆದರೆ ದೇವರನ್ನು, ಲಕ್ಷ್ಮೀದೇವಿಯನ್ನು ಮರೆತು ನಾವು ಓದ್ತಾ ಇದ್ದರೆ ಅಂಥ ಶಾಸ್ತ್ರಗಳು ನಿಮಗೆ ತಲೆಗೆ ಹಿಡಿಯುವುದಿಲ್ಲ ಎಂಬ ಸಂದೇಶವನ್ನು ಆ ಲಕ್ಷ್ಮಣ ರಾಮನ ಜೊತೆಗೆ ಹೋಗುವ ಮೂಲಕ ತೋರಿಸಿದ. ಅಂದರೆ ರಾಮ ಇದ್ದರೆ, ದೇವರು ಇದ್ದ ಅಂತಾದರೆ ಅದರ ಜೊತೆಗೆ ಲಕ್ಷ್ಮೀದೇವಿ ಇರ್ತಾಳೆ. ವೇದ ಓದ್ತೇವೆ, ವೇದವು ಓದಿವೆ, ಮಹಾಭಾರತಾದಿ ಗ್ರಂಥಗಳನ್ನು ಓದ್ತೇವೆ ನಾವು. ದೇವರನ್ನು ಮರೆತು ಬಿಟ್ಟರೆ ಆ ಇಬ್ಬರೂ ಕೂಡ, ಶೇಷ ಮತ್ತು ಲಕ್ಷ್ಮೀದೇವಿ, ನಮ್ಮ ಹಿಂದೆ ಬರುವುದಿಲ್ಲ. ದೇವರನ್ನು ಹಿಡಿದುಕೊಂಡು ನೀವು ವೇದವನ್ನು, ಪುರಾಣಾದಿಗಳನ್ನು ಓದಿದರೆ ಅದು ನಮ್ಮ ತಲೆಗೆ ಹೋಗ್ತದೆ, ಇಲ್ಲದಿದ್ದರೆ ಹೋಗುವುದಿಲ್ಲ. ಈ ಮೂಲಕ ಯಾವುದೇ ಒಂದು ಕ್ರಿಯೆಯನ್ನು ಮಾಡುವಾಗನೂ ಕೂಡ ದೇವರ ಜೊತೆಗೆ ನೀವು ಇರಿ, ಆವಾಗ ಮಾತ್ರ ಲಕ್ಷ್ಮೀದೇವಿ ಮತ್ತು ಶೇಷ ನಮ್ಮ ಹಿಂದೆ ಬರ್ತಾನೆ ಎಂಬುದನ್ನು ರಾಮದೇವ ಕಾಡಿಗೆ ಹೋಗುವ ಮೂಲಕ ಇವರಿಬ್ಬರು ನಮಗೆ ತೋರಿಸಿಕೊಟ್ರು. ಅಂತಹ ರಾಮನ ಜೊತೆಗೆ ಸೀತಾದೇವಿ ಹೊರಟ್ಲು, ಲಕ್ಷ್ಮಣನು ಕೂಡ ಹೊರಟ. ತಾಯಿಯ ಕಾಲಿಗೆ ನಮಸ್ಕಾರ ಮಾಡಿದ. ಇಬ್ಬರೂ ತಾಯಿ, ಒಬ್ಬ ತಾಯಿ ನನ್ನ ಮಗನೇ ರಾಜ್ಯವನ್ನು ಆಳ್ಬೇಕಂತ ಹೇಳಿದ್ಲು, ಇನ್ನೊಂದು ತಾಯಿ ರಾಮ ನೀನು ಕಾಡಿಗೆ ಹೋಗಬೇಡ ಅಂತ ಭಾರಿ ಅತ್ಲು. ಇನ್ನೊಂದು ಮಹಾತಾಯಿ ಮಗ ಕಾಡಿಗೆ ಹೋಗು ಅಂದ್ಲು. ಎಂಥ ಎರಡು ತಾಯಿಯರಿಗೆ ವ್ಯತ್ಯಾಸ ನೋಡಿ. ಒಬ್ಳಂದ್ಲು ನನ್ನ ಮಗನೇ ಪಟ್ಟದಲ್ಲಿ ಕೂತ್ಕೊಳ್ಬೇಕಂತ ಅಂದ್ಲು. ಇನ್ನೊಂದು ತಾಯಿ ನೀನು ಹೋಗಬಾರ್ದು, ನನ್ನ ಮಾತೆ ಅಂತಿಮ ಮಾತು, ನೀನು ಅಪ್ಪ ಹೇಳಿದ್ರು ಕೂಡ ಸರಿ, ತಾಯಿಯೇ ದೊಡ್ಡವಳಲ್ಲ, ನೀನು ಹೋಗಬಾರ್ದು, ನಾನು ಕೂಡ ಬರ್ತೇನೆ ನಿನ್ನ ಜೊತೆಗೆ ಕಾಡಿಗೆ ಅಂತ ಅಂದ್ಲು. ಗಂಡನನ್ನು ಬಿಟ್ಟು ಹೋಗಬಾರ್ದು ಎಂಬ ಪ್ರಜ್ಞೆಯೂ ಕೂಡ ಕೌಸಲ್ಯಗೆ ಆ ಹೊತ್ತಿಗೆ ಬರಲಿಲ್ಲ. ಗಂಡನಕ್ಕಿಂತ ಮಗನೇ ಪ್ರಧಾನವಾಗಿ ಹೋದ ಕೌಸಲ್ಯಗೆ. ಕೈಕೇಯಿ ಗಂಡ ಅತ್ರೂ ಕೂಡ ತೊಂದರೆ ಇಲ್ಲ, ನನ್ನ ಮಗ ರಾಜ್ಯ ಆಳ್ಬೇಕಂತ ಕೈಕೇಯಿ ಅಂದ್ಲು. ಅಷ್ಟು ದೊಡ್ಡ ಪತಿವ್ರತೆ ಕೌಸಲ್ಯೆ. ಗಂಡ ಹೇಳಿದ ತಕ್ಷಣ ಬಾಯಿ ಮುಚ್ಚಿ ಕೂತ್ಕೊಳ್ಬೇಕಿತ್ತು, ಅವಳು ಕೂತ್ಕೊಳ್ಳಲಿಲ್ಲ. ನೀನು ಹೋಗಬೇಡ, ನೀನು ಹೋಗ, ನನ್ನನ್ನು ಕರ್ಕೊಂಡು ಹೋಗಿ, ಹೀಗೆಲ್ಲ ಮಾತಾಡಿದ್ಳು ಅವಳು. ತಾಯಿ ಸುಮಿತ್ರೆ ಮಾತ್ರ ಹೋಗು, ಕಾಡಿಗೆ ಹೋಗು. ಆದರೆ ಒಂದು ಸಂದೇಶ ಕೊಟ್ಲು ಮಗನಿಗೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ. ದಶರಥನನ್ನು ರಾಮನಲ್ಲಿ ಕಾಣು, ಜ್ಯೇಷ್ಠ ಪುತ್ರ ಪಿತೃ ಸಮಾನ ಅಂತ ನಮ್ಮಲ್ಲಿ ಒಂದು ಮಾತು. ದೊಡ್ಡ ಅಣ್ಣ ಅಪ್ಪನಿಗೆ ಸಮಾನ ಅಂತ. 2 ಗಂಡು ಮಕ್ಕಳಿದ್ರೆ ಅಥವಾ 3 ಗಂಡು ಮಕ್ಕಳಿದ್ರೆ ಅದರಲ್ಲಿ ಹಿರಿಯವನಿರ್ತಾನಲ್ವ, ಅವನು ಅಣ್ಣ, ಹಿರಿಯ ಅಣ್ಣ ಅವನ ಅಪ್ಪನಿಗೆ ಸಮಾನ.
ಜ್ಯೇಷ್ಠ ಪುತ್ರ ಪಿತೃ ಸಮಾನ ಅಂತ. ದೊಡ್ಡ ಅಣ್ಣ ಯಾವತ್ತಿದ್ರೂ ಕೂಡ ತಂದೆಗೆ ಸಮಾನ. ಏನಿದ್ರೂ ಕೂಡ ಚಿಕ್ಕವ ಅಪ್ಪನಿಗೆ ಎಷ್ಟು ಗೌರವ ಕೊಡ್ತಾನೋ ಅಷ್ಟೇ ಗೌರವ ದೊಡ್ಡಣ್ಣನಿಗೂ ಕೂಡ ಕೊಡಬೇಕು. ಈಗ ಇಲ್ಲ ಬಿಡಿ, ಅಲ್ಲಿ ಎಲ್ಲರಲ್ಲಿ ಕೆಲವರಲ್ಲಿ ಇಲ್ಲ. ಈಗ ದೊಡ್ಡ ಅಣ್ಣ ಚಿಕ್ಕ ಅಣ್ಣ ಯಾರು ಎಷ್ಟು ಎಲ್ಲ ಅಪ್ಪ ಹೋದ ತಕ್ಷಣ ಅಪ್ಪ ಹೋದ್ರಂತ ಬೇಜಾರಲ್ಲ, ಆಸ್ತಿಯಲ್ಲಿ ಎಷ್ಟು ಪಾಲು ಮಾಡಬೇಕಂತ, ನನಗೆಷ್ಟು ನಿನಗೆಷ್ಟು ಅವನಿಗೆಷ್ಟು, ನನಗೆಷ್ಟು ಅಡಿಗೆ ತೋಟ ನಿನಗೆಷ್ಟು ಅಡಿಗೆ ತೋಟ. ಈಗ ಅದೇ ಅಪ್ಪ ಹೋದ್ರಂತ ಯಾರಿಗೂ ಕೂಡ ಆ ಸಮಯದಲ್ಲಿ ಬೇಕಾದರೆ ಅಳ್ತಾರೆ, ಅದು ನಾಟಕ, ಅಲ್ಲಿ ಬಂದವರು ನೋಡ್ಬೇಕಲ್ಲ, ಅದಕ್ಕೆ ನಾಟಕ. ಮತ್ತೆ ಪಾಲೆಯುವುದು ಎಲ್ಲಿ ತನಕ ನಮ್ದು ಅವಸ್ಥೆಗೆ ಇದೆ, ಶಾರದಕ್ಕೆ ನೀನು ಎಷ್ಟು ಕೊಡ್ತಿ ನಾನು ಎಷ್ಟು ಕೊಡ್ತಿ ಅಂತ, ಅಲ್ಲಿ ತನಕ ಪಾಲು ನಮ್ದು. ಇಬ್ಬರು ಸಮಾನವಾಗಿ ಶಾರದಕ್ಕೆ ಖರ್ಚು ಮಾಡಬೇಕು, ವ್ಯತ್ಯಾಸ ಇರಬಾರ್ದು. ಶಾರದಲ್ಲಿ ಅವನೆಷ್ಟು ಖರ್ಚು ಮಾಡ್ತಾನೆ ಅಷ್ಟೇ ನಮ್ಮದು ಖರ್ಚು. ಅಣ್ಣನಿಗೆ ಸರಿಯಾಗಿ ಇವ ನಡಿಬೇಕು. ಅದಕ್ಕೆ ಹೇಳ್ತಾಳೆ ತಾಯಿ, ಮಾಂ ದಶರಥನಲ್ಲಿ, ಅಪ್ಪನನ್ನು ದಶರಥನಲ್ಲಿ ಕಾಣು, ನಾನಿಲ್ಲ ಅಂತ ಮರುಗಬೇಡ. ಮಾಂ ವಿದ್ಯೆ ಜನಕಾತ್ಮಜಂ, ನಿನ್ನ ಅತ್ತಿಗೆ ಇದ್ದಲ್ಲ, ಅತ್ತಿಗೆ ಅಲ್ಲ, ಮಾಂ ನಾನೇ. ಆ ಸೀತೆಯಲ್ಲಿ ನನ್ನನ್ನು ಕಾಣು. ಎಂದೂ ಕೂಡ ಸೀತೆಯನ್ನು ಅಮ್ಮನ ದೃಷ್ಟಿಯಲ್ಲೇ ನೋಡಬೇಕು, ಅಮ್ಮ ಅಂತ. ಯಾಕಂದ್ರೆ ಸೀತೆಗೂ ಲಕ್ಷ್ಮಣನಿಗೂ ತುಂಬ ವರ್ಷದ ವ್ಯತ್ಯಾಸ ಇಲ್ಲ. ಯಾರೋ ಒಬ್ಬ ಇದ್ದಂತೆ ಪೋಲಂಕಿ ಅಂತ, ಪ್ರಸಿದ್ಧ ರಾಮಾಯಣ ಬರೆಯುವ ಪೋಲಂಕಿ ಅಂತ. ಅವ ಎಲ್ಲಿ ತನಕ ಈ ರಾಮಾಯಣ ಓದಲಿಲ್ಲವ, ಆ ಪುಣ್ಯಾತ್ಮ ಎಲ್ಲಿ ತನಕ ಬರ್ದಿದ್ದಾನೆ ಕೇಳಿದರೆ, ಇತ್ತೀಚೆ ಅವನು ತುಂಬ ಹಿಂದಿನವನೇನಲ್ಲ, ಅವ ಲಕ್ಷ್ಮಣನಿಗೆ ಸೀತಾದೇವಿ ಮೇಲೆ ತುಂಬ ಆಸೆ ಇತ್ತು ಅಂತ ಬರ್ದಿದ್ದಾನೆ. ಪೋಲಂಕಿ ಅವ ವಾಲ್ಮೀಕಿ ರಾಮಾಯಣನೂ ಓದಲಿಲ್ವೇನೋ, ಅಥವಾ ಮಧ್ವ ರಾಮಾಯಣನೂ ಓದಲಿಲ್ವೇನೋ, ಏನೋ ಅರ್ಧಂಬರ್ಧ ಓದಿದ ಬರ್ದು ಹಾಕಿದ. ಪೋಲಂಕಿ ಅಂತ ಭಾರಿ ಪ್ರಸಿದ್ಧವ. ಲಕ್ಷ್ಮಣನಿಗೆ ಸೀತಾದೇವಿ ಭಾರಿ ಆಸೆ ಇತ್ತು ಅಂತ. ಮಾಂ ವಿದ್ಯೆ ಇದು ಅಕ್ಷರಶಃ ಲಕ್ಷ್ಮಣ ಪಾಲಿಸಿದ ನೋಡಿ. ಒಮ್ಮೆ ಮುಂದೆ ಬರ್ತದೆ ಆ ಕತೆ. ಒಮ್ಮೆ ಸೀತಾದೇವಿನ ರಾವಣ ಹೊತ್ತುಕೊಂಡು ಹೋದಾಗ ಅವಳ ಆಭರಣವನ್ನು ತೆಗೆದು ಕೆಳಗೆ ಹಾಕ್ತಾಳೆ. ಕೆಳಗೆ ಹಾಕುವಾಗ ಒಂದು ಕುತ್ತಿಗೆ ಆಭರಣ ಕೆಳಗೆ ಹಾಕಿರ್ತಾಳೆ. ಅದನ್ನು ಇವರೆಲ್ಲ ಕಪಿ ವೀರರು ತೋರಿಸ್ತಾರೆ ರಾಮ ಸುಗ್ರೀವನಲ್ಲಿ ಹೋದ ಸಂದರ್ಭದಲ್ಲಿ. ಇದು ನಿನ್ನ ಅತ್ತಿಗೆ ಆಭರಣ ನೋಡ ಅಂತ ಕೇಳ್ತಾನೆ ರಾಮ. ಆಗ ಲಕ್ಷ್ಮಣ ಹೇಳ್ತಾನೆ, ಅನ್ನ ನನಗೆ ಗೊತ್ತಿಲ್ಲ, ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ. ನಾನು ಈ ಕೇಯೂರ್ ಅಂದರೆ ಕುಂಡಲ, ಕಿವಿಗೆ ಹಾಕೊಳ್ಳೋದು, ಕುತ್ತಿಗೆ ಹಾಕೊಳ್ಳುವ ಸರ, ಇದು ನಾನು ನೋಡಲೇ ಇಲ್ಲ. ಇದು ಅತ್ತಿಗೆದ್ದು ಹೌದೋ ಅಲ್ವ ಅಂತ ಗೊತ್ತಿಲ್ಲ. ನಿತ್ಯಂ ಪಾದ ನೂಪರೇ ತ್ವಭಿಜಾನಾಮಿ. ಆದರೆ ಕಾಲಿಗೆಜ್ಜೆ ಅದಾದರೆ ನಂಗೆ ಗೊತ್ತುಂಟು. ಯಾವ ಕಾಲಿಗೆಜ್ಜೆ ಅತ್ತಿಗೆದ್ದು ಹೌದೋ ಅಲ್ವ ಅಂತ ನಾನು ಹೇಳ್ತೇನೆ. ಅದು ಅವಳು ಹಾಕಲೇ ಇಲ್ಲ. ಅವಳು ಕಾಲಿಗೆಜ್ಜೆ ಕೆಳಗೆ ಹಾಕಲಿಲ್ಲ, ಅವಳು ಹಾಕಿದ್ದು ಕುಂಡಲ ಮತ್ತು ಸರವನ್ನು ಕೆಳಗೆ ಹಾಕಿದ್ಲು. ಇದು ನಿನ್ನ ಅತ್ತಿಗೆದ್ದು ನೋಡು ಅಂತ ರಾಮ ಕೇಳಿದ. ರಾಮ ಕೇಳಿದಾಗ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇದು ನಂಗೆ ಗೊತ್ತಿಲ್ಲ, ಅತ್ತಿಗೆದ್ದು ಹೌದೋ ಅಲ್ವೋ ಅಂತ ಗೊತ್ತಿಲ್ಲ ಅಂತ. ಯಾಕಂದ್ರೆ ನಾನು ಅತ್ತಿಗೆಯನ್ನು ಮುಖ ಎತ್ತಿಯೂ ನೋಡಲಿಲ್ಲ ಅಂತ ಅವನ ತಾತ್ಪರ್ಯ. ತಲೆ ಎತ್ತಿಯೂ ಅತ್ತಿಗೆಯನ್ನು ನೋಡಲಿಲ್ಲ. ಆದರೆ ಅತ್ತಿಗೆ ನಂಗೆ ಕರೆಕ್ಟ್ ಸರಿಯಾಗಿ ಗೊತ್ತಿರೋದು ಯಾವುದು ಕೇಳಿದರೆ ಅವಳ ಕಾಲಲ್ಲಿ ಹಾಕುವ ಗೆಜ್ಜೆ. ಆದರೆ ಅದು ಹಾಕಲಿಲ್ಲ ಅವಳು. ಅದು ನಂಗೆ ಗೊತ್ತು. ಯಾಕಂದರೆ ಅವಳ ಕಾಲನ್ನು ಮುಟ್ಟಿ ನಾನು ನಮಸ್ಕಾರ ಮಾಡುವಾಗ, ನಮಸ್ಕಾರ ಮಾಡುವ ಕ್ರಮ ಹೇಗೆ ಕೇಳಿದೆ, ದೂರದಿಂದ ನಮಸ್ಕಾರ ಮಾಡುವುದಲ್ಲ. ಬಲ ಕೈಯನ್ನು ಬಲಕಾಲಿನಲ್ಲಿ, ಎಡಕೈಯನ್ನು ಎಡಕಾಲಿನಲ್ಲಿ ಇಟ್ಟು ದೊಡ್ಡವರಿಗೆ ನಾವು ನಮಸ್ಕಾರ ಮಾಡಬೇಕು. ಆ ನಮಸ್ಕಾರ ಮಾಡುವಾಗ ನಂಗೆ ಅವಳ ಪಾದ ಗೆಜ್ಜೆ ತೋರ್ತಾ ಇತ್ತು. ಅದು ನನಗೆ ಸರಿಯಾಗಿ ಗೊತ್ತು. ಇದನ್ನು ಅಕ್ಷರಶಃ ಸುಮಿತ್ರೆ ಏನು ಹೇಳಿದ್ಲು, ನನ್ನನ್ನು ಸೀತೆಯಲ್ಲಿ ಕಾಣುವಂತ, ಇದನ್ನು ಅಕ್ಷರಶಃ ಪಾಲಿಸಿದವನು ಲಕ್ಷ್ಮಣ. ಎಂದೂ ಕೂಡ ಸೀತೆಗೆ ಮುಖ ಕೊಟ್ಟು ಅವನು ಮಾತಾಡ್ತಾ ಇರಲಿಲ್ಲ. ಮಾಂ ವಿದ್ಧಿ ಜನಕಾತ್ಮಜಂ ಅಯೋಧ್ಯಾಂ ಅಟವೀಂ. ಕಾಡನ್ನೇ ಅಯೋಧ್ಯೆ ಅಂತ ತಿಳ್ಕೊ. ನಿಂಗೆ ಇಲ್ಲಿ ಬೇಕಾದಷ್ಟು ಸಿಂಹಾಸನ, ಒಳ್ಳೆ ಬೆಡ್ ಎಲ್ಲ ಇಡ್ಬೋದು. ಆದರೆ ಅಲ್ಲಿ ಕಾಡಿನಲ್ಲಿ ಅದಿಲ್ಲ ಅಂತ ತಿಳ್ಕೊಳ್ಬೇಡ. ಅಯೋಧ್ಯೆಯನ್ನೇ, ಆ ಕಾಡನ್ನೇ ಅಯೋಧ್ಯೆ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಇದನ್ನು ಅಕ್ಷರಶಃ ಪಾಲಿಸಿದವ ಲಕ್ಷ್ಮಣ. ಇದು ಸುಮಿತ್ರೆ. ಎರಡು ತಾಯಂದರು ಬೇರೆ ರೀತಿ. ಈ ತಾಯಿ ಹೋಗು ಅಂತ ಕಳಿಸಿಕೊಟ್ಲು ಮಗನನ್ನು. ಅಷ್ಟು
ತ್ಯಾಗದ ಸಂಕೇತ ಈ ಸುಮಿತ್ರೆ ನೋಡಿ. ಊರ್ಮಿಳೆಯೂ ಕೂಡ ಅಷ್ಟೇ, ಇವಳು ಹೆಂಡತಿಯೂ ಕೂಡ ಅಷ್ಟೇ. ರಾಮಾಯಣದಲ್ಲಿ ಅಷ್ಟು ಊರ್ಮಿಳೆಯ ಪ್ರಸಂಗ ಬರಲಿಲ್ಲದರೂ ಕೂಡ ಆ ಊರ್ಮಿಳೆಯು ಹಠ ಮಾಡುವುದಿಲ್ಲ. ಅವಳು ಅಕ್ಷರಶಃ ಇಲ್ಲಿ ಅತ್ತೆಯೊಂದೆಲ್ಲ ನೋಡ್ಕೊಳ್ತಾ ಇದ್ಲು. ಅವಳು ಪ್ರೀತಿಯಿಂದ ಅಕ್ಕ ಏನು ಸೀತಾದೇವಿ ನೋಡ್ಕೊಳ್ಬೇಕು ಆ ಕೆಲಸವನ್ನೆಲ್ಲ ಇವಳು ಮಾಡ್ತಾ ಇದ್ಲು. ಅಂತಹ ಇಬ್ಬರು ಕೂಡ ಕಾಡಿಗೆ ಹೊರಟರು. ಸುಮಂತ್ರ ರಥದಲ್ಲಿ ಕರೆದುಕೊಂಡು ಹೋದ. ಹಿಂದೆ ಎಲ್ಲ ಜನರು ಕೂಡ ಬಂದರು ನೋಡಿ. ಎಲ್ಲ ಜನರು, ಒಬ್ಬ ಮಹಾ ವ್ಯಕ್ತಿ ಹೋಗುವಾಗ ಅವನ ಹಿಂದೆ ಎಷ್ಟು ಜನರು ಬರ್ತಾರೆ. ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ, ಅಯೋಧ್ಯೆಗೆ ಬರ್ತಾ ಇಲ್ಲ. ರಾಮ ಎಲ್ಲಿದ್ದಾನೆ ಅಲ್ಲಿ ನಾವು ಅಂತ ಆ ಜನರೆಲ್ಲ ಅಯೋಧ್ಯೆಯಲ್ಲಿ ಬೇಕಾದಷ್ಟು ಸುಖ ಸಂಪತ್ತುಂಟು, ಅದು ಅವರಿಗೆ ಅಗತ್ಯ ಇಲ್ಲ. ರಾಮನ ಹಿಂದೆ ಹೋಗ್ತಾ ಇದ್ದಾರೆ. ಸೀದಾ ರಾಮನ ಹಿಂದೆ ಹೋಗುದು ನೋಡಿ. ಹೋದ್ರು. ರಾಮನಿಗೆ ಗೊತ್ತಾಯ್ತು ಇವುಗಳನ್ನು ಹಿಂದೆ ಕಳಿಸುವುದು ಕಷ್ಟ ಉಂಟು ಅಂತ. ಅದಕ್ಕೆ ರಾಮ ರಾತ್ರಿ ಆಯಿತು, ರಥವನ್ನು ನಿಲ್ಲಿಸಿದಾಗ ಸುಮಂತ್ರನ ಹತ್ರ ಹೇಳಿದ. ಎಲ್ಲ ಮಲಗಿದ್ರು. ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲ ಮಲಗಿದಾಗ ಅವರಿಗೆ ಸುಸ್ತಾಗಿದೆ, ಅಷ್ಟು ನಡೆದುಕೊಂಡು ಬಂದು ಸುಸ್ತು ಹಿಡಿದು ಹೋಗಿದೆ. ಆವಾಗ ರಾಮ ಹೇಳಿದ, ಹೋಗು ರಥ ಹಿಂತಿರುಗಿಸು, ಮೊದಲು ನಾವು ವಾಪಸ್ ಹೋದಿ ಅಂತ ಅವ್ರು ಅಂದ್ಕೊಳ್ಬೇಕು. ಹಿಂತಿರುಗಿಸಿ ಮತ್ತೆ ವಾಪಸ್ ಹೋಗು, ಮತ್ತೆ ಅಲ್ಲಿಂದ ಪುನಃ ಹಿಂತಿರುಗಿಸಿದ ಹೋಗು. ಅವರು ಆ ಪಾದದ ಹೆಜ್ಜೆ ರಥದ ಗುರುತು ನೋಡಿ ವಾಪಸ್ ಹಿಂದೆನೇ ಹೋಗ್ತಾರೆ. ರಾಮ ಅಯೋಧ್ಯೆಗೆ ಮರಳಿ ಹೋಗಿದೆ ಅಂತ ಅಂದ್ಕೊಂಡು ಬಿಡ್ತಾರೆ. ಆ ರೀತಿಯಾಗಿ ಮಾಡುವಂತ. ಅದಕ್ಕೆ ಸುಮಂತ್ರ ಅದೇ ರೀತಿಯಾಗಿ ಮಾಡಿ ಹಿಂತಿರುಗಿ ವಾಪಸ್ ಹೋದ. ಮತ್ತೆ ಕಾಡಿಗೆ ಹೋದ. ವಾಪಸ್ ಸುಮಂತ್ರ ಬಿಡ್ಲಿಕ್ಕೆ ಹೋದ. ಗುಹನ ಹತ್ರ ಹೋಗ್ತಾನೆ. ಇಲ್ಲಿ ಒಂದು ಪ್ರಶ್ನೆ ನಮಗೆ ಸಹಜ ಅಲ್ಲ, ಈ ರಾಮ ಕಾಡಿಗೆ ಹೋಗಬೇಕಾ? ಅಪ್ಪ ಮಾತು ಕೊಟ್ಟರು, ಅದಕ್ಕೆ ಕಾಡಿಗೆ ಹೋದ ಅಂತ ನಾವೆಲ್ಲ ಅಂದ್ಕೊಂಡದ್ದು. ಅಪ್ಪ ಮಾತು ಕೊಟ್ಟದ್ದಕ್ಕೆ ಅದೇ ಅಪ್ಪ ಹೇಳ್ತಾನೆ ನನ್ನ ತಲೆ ಕಡಿ, ನೀನು ಇಲ್ಲೇ ಉಳಿ ಅಂತ ಅದೇ ಅಪ್ಪ ಹೇಳ್ತಾನೆ. ಇನ್ನು ಕೈಕೇಯಿಗೆ ಭಾಷೆ ಕೊಟ್ಟಿದ್ದ ಅಂತ ಹೇಳ್ಬೋದು. ಅಲ್ಲ, ಆ ಕೈಕೇಯಿಯ ಮುಂದೆ ವಾಪಸ್ ಅಯೋಧ್ಯೆಗೆ ಬಾ ಅಂತಾಳೆ. ಮುಂದೆ ಆ ಪ್ರಸಂಗ ಬರ್ತದೆ. ಹಾಗಾದರೆ ಇವರಿಬ್ಬರ ಮಾತಿಗೆ ಕಾಡಿಗೆ ಹೋದದ್ದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತು ಯಾಕೆ ರಾಮ ಕಾಡಿಗೆ ಹೋದದ್ದು ಅಂತ ಕೇಳಿದೆ. ತ್ರಿದಶ ಮುನಿಕೃತೆ ರಣ್ಯಮೇವಾ ವಿವೇಶ ಅಂತ ನಿರ್ಣಯ ಕೊಡ್ತಾರೆ. ಅಪ್ಪ ಹೇಳಿದಕ್ಕೂ ಹೋದದ್ದಲ್ಲ, ಕೈಕೇಯಿಗೆ ಮಾತು ಕೊಟ್ಟದಕ್ಕೂ ಹೋದದ್ದಲ್ಲ. ಮತ್ತೆ ಯಾಕೆ? ಕಾಡಿನಲ್ಲಿ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಮಾತು ಕೊಟ್ಟಿದ್ದಾರೆ. ಮೊದಲೇ ಅವತಾರ ಆಗುವಾಗ ನಾನು ಬರ್ತೇನೆ ಅಂತ, ನಿಮ್ಮನ್ನು ಕಾಯಲಿಕ್ಕೆ ನಾನು ಬರ್ತೇನೆ ಅಂತ ಅವರಿಗೆ ಮಾತು ಕೊಟ್ಟಿದ್ದಾನೆ. ಈ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಪ್ರೀತಿಯಾಗುವುದಕ್ಕೋಸ್ಕರ ರಾಮ ಕಾಡಿಗೆ ಹೋದದ್ದು ಹೊರತು ಬೇರೆ ತಂದೆಗೆ ಕೊಟ್ಟ ಮಾತಿನಿಂದ ಅಲ್ಲ. ಅದು ಲೌಕಿಕ ದೃಷ್ಟಿಯಿಂದ ಅಷ್ಟೇ ಹೊರತು ಮುಖ್ಯವಾಗಿ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಸಂತೋಷ ಪಡೆದಕ್ಕೋಸ್ಕರವೇ ರಾಮ ಕಾಡಿಗೆ ಬಂದದ್ದು. ಹಾಗಾದರೆ ನಮಗೆ ನಿಮಗೆ ಯಾವುದಾದ್ರೂ ಒಂದು ಗೊತ್ತಿಲ್ಲದ ಊರಿಗೆ ಹೋಗ್ತೇವೆ, ಅದು ನಮಗೆ ಕಾಡಿದ್ದ ಥರವೇ, ಅದು ಎಷ್ಟೇ ಪಟ್ಟಣವಾಗಿರಲಿ. ಈಗ ಹಳ್ಳಿಯವರನ್ನು ತಂದು ಪೇಟೆಗೆ ಬಿಡಿ, ಅವರಿಗೆ ಯಾವಾಗ ಓಡಿ ಹೋಗುವಂತ ತೋರ್ತದೆ. ನಮಗೆ ಹಳ್ಳಿಗೆ ಹೋದರೆ ಓಡಿ ಹೋಗುವಂತ ತೋರ್ಬೋದು. ಆದರೆ ಹಳ್ಳಿಯಲ್ಲೇ ಬೆಳೆದು ತುಂಬ ವಯಸ್ಸಾದವ್ರ ಹತ್ರ ಕೇಳಿ, ಹಳ್ಳಿಯಲ್ಲೇ ಬೆಳೆದವರು ಅವರನ್ನೊಂದು 70 ವರ್ಷ ಆದಮೇಲೆ ನೀವು ಪಟ್ಟಣಕ್ಕೆ ಏನಾದ್ರು ತಂದಿರಂತಾದರೆ ಅವರಿಗೆ ಹೇಗೆ ಆಗ್ಬೋದು? ಕಟ್ಟಿ ಹಾಕಿದಾಗ ಆಗ್ಬೋದು. ಬೇಕಾದಷ್ಟು ಸೌಲಭ್ಯ ಇರ್ಬೋದು, ಅವರಿಗೆ ಅಲ್ಲಿ ಕರೆಂಟ್ ಹೋಗ್ತಿರ್ತದೆ, ಕರೆಂಟ್ ಇರುವುದಿಲ್ಲ, ಆದರೆ ಅದೇ ಖುಷಿ ಅವರಿಗೆ. ಹೇಗೋ ಹಾಗೆ ಇಲ್ಲಿ ರಾಮನಿಗೆ ತ್ರಿದಶ ಮುನಿಕೃತೆ ರಣ್ಯಮೇವಾ ವಿಷ, ದೇವತೆಗಳಿಗೆ ಮತ್ತು ಋಷಿಗಳಿಗೆ ಸಂತೋಷ ಪಡೆದು ಕಾಡಿಗೆ ಹೋದ. ನಾವು ನಮ್ಮ ಗೊತ್ತಿಲ್ಲದ ಊರಿಗೆ ಒಂದು ಹೋಗ್ತೇವೆ, ಅದು ಎಷ್ಟೇ ಬೆಳೆದಿರಲಿ, ಆದರೆ ನಮಗೆ ಅದು ಕಾಡು, ನಮಗೆ ಅಲ್ಲಿ ಏನು ಗೊತ್ತಿರುವುದಿಲ್ಲ, ಅದನ್ನು ನಮಗೆ ಕಾಡು ರೀತಿ ಆಗ್ತದೆ. ಹೇಗೆ ನೀನು ದೇವತೆಗಳಿಗೆ ಮತ್ತು ಋಷಿಗಳಿಗೆ ಖುಷಿ ಕೊಡುವುದಕ್ಕೋಸ್ಕರ ಅಯೋಧ್ಯೆಯಿಂದ ಕಾಡಿಗೆ ನಡೆದು ಅಲ್ಲಿರುವ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಸಂತೋಷ ಕೊಟ್ಟಿಯೋ, ಅದೇ ರೀತಿಯಾಗಿ ನಮ್ಮ ಊರಿನಿಂದ ನಾವು ಬೇರೆ ಊರಿಗೆ ಹೋಗುವಾಗ ಅಲ್ಲಿ ನಮಗೆ ಯಾವ ಸವಲತ್ತುಗಳೂ ಕೂಡ ಇರುವುದಿಲ್ಲ. ನೀನು ದೇವತೆಗಳಿಗೆ ಮತ್ತು ಋಷಿಗಳಿಗೆ ಕಾಡಲ್ಲಿ ಹೇಗೆ ಸುಖ ಕೊಟ್ಟಿಯೋ ಅದೇ ರೀತಿಯಾಗಿ ನಮಗೂ ಕೂಡ ಇಲ್ಲಿ ಸುಖ ಕೊಡುವಂತ ಪ್ರತಿನಿತ್ಯ ಬೇರೆ ಊರಿಗೆ ಹೋಗುವಾಗ ನಾವು ಅನುಸಂಧಾನ ಮಾಡಿಕೊಂಡ್ರೆ ಆಗ ರಾಮ ಬಂದು ನಮ್ಮನ್ನು
ಅಲ್ಲಿ ನಮಗೆ ಸುಖ ಸಿಗುವಂತೆ ಮಾಡ್ತಾನೆ. ಇದು ಯಾವುದು? ಇದು ಯಸ್ಸತಾಂ ಹಿತಮತ್ಯಂತಂ ಸಸತ್ಯಮಿತಿ ನಿಶ್ಚಯ. ಇದು ಸಜ್ಜನರಿಗೆ ಸುಖ ಕೊಡುವುದಕ್ಕೋಸ್ಕರ ಹೋದದ್ದವ ಕಾಡಿಗೆ. ಏನು ಸಜ್ಜನಿಗೆ ಸುಖ? ಇಲ್ಲಿ ದಶರಥ ಮರಣ ಹೊಂತಾನೆ. ಮುಂದೆ ಎಲ್ಲ ಜನರು ಅಳ್ತಾ ಇದ್ದಾರೆ. ಇವರಿಷ್ಟು ಜನ ಅಳುದು ಕೊಡೋದು ಇದೊಂದು ಸುಖವ ಕೇಳಿದರೆ, ಇವರು ಒಂದು ಸ್ವಲ್ಪ ದಿವಸ ಅಳ್ತಾರೆ, ಮತ್ತೆ ಬಿಟ್ಟು ಬಿಡ್ತಾರೆ, ಮತ್ತೆ ಮರೆತು ಬಿಡ್ತಾರೆ ಅದನ್ನು. ಆದರೆ ಅಲ್ಲಿ ತುಂಬ ತೊಂದರೆ ಆಗ್ತುಂಟು ಋಷಿಗಳಿಗೆಲ್ಲ. ಅವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ, ಅವರಿಗೆ ಸುಖ ಕೊಡುವುದಕ್ಕೋಸ್ಕರ ರಾಮ ಆ ಕಾಡಿಗೆ ನಡೆದ. ಸತ್ಯ ಧರ್ಮ ಪರಾಯಣ ಭಗವಂತ. ಸತ್ಯ ಮತ್ತು ಧರ್ಮವನ್ನೇ ಅವನ ಆಶ್ರಯ ಮಾಡಿ ಅವನದೇ ಸತ್ಯ ಧರ್ಮ ಪರಾಯಣ ಅಂತ ಹೇಳ್ತಾರೆ ಭಗವಂತನಿಗೆ. ಆ ಋಷಿಗಳಿಗೆ ಮತ್ತು ದೇವತೆಗಳಿಗೆ ಸುಖ ಕೊಡುವುದಕ್ಕೋಸ್ಕರ ಇಲ್ಲಿ ನೋವಲ್ಲಿ ಮುಳುಗಿದ್ರು ಸ್ವಲ್ಪ ದಿವಸ ನೋವು ಪಡ್ತಾರೆ, ಮತ್ತೆ ಅದನ್ನು ಮರೆತು ಬಿಡ್ತಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ರಾಮಚಂದ್ರ ಏನು ಮಾಡಿದ ಕೇಳಿದೆ, ತ್ರಿದಶ ಮುನಿಕೃತೆ ರಣ್ಯಮೇವ ವಿವೇಶ. ಆ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಸಂತೋಷ ಪಡುವುದಕ್ಕೋಸ್ಕರ ಕಾಡಿಗೆ ನಡೆದ. ಅಂತಹ ರಾಮನಿಗೆ ಮೊದಲು ಗುಹ ಸಿಕ್ಕಿದ. ಆ ಗುಹ ಒಳ್ಳೆ ಸತ್ಕಾರವನ್ನೆಲ್ಲ ರಾಮಚಂದ್ರನಿಗೆ ಮಾಡಿದ. ಅಲ್ಲಿಂದ ಸೀದಾ ಭಾರದ್ವಾಜರ ಆಶ್ರಮಕ್ಕೆ ಹೋದ. ಗುಹ ಯಾರು ಕೇಳಿದರೆ ಒಬ್ಬ ಬೇಡರ ಜಾತಿಯವ. ಮೊದಲು ರಾಮನಿಗೆ ಸತ್ಕಾರ ಮಾಡಿದ್ಯಾರು ಕೇಳಿದ್ರೆ ಒಬ್ಬ ಬೇಡ ಜಾತಿಯವ. ಅಂದರೆ ಇದು ಏನು ಸೂಚಿಸ್ತದೆ ಕೇಳಿದರೆ, ರಾಮ ಯಾವತ್ತು ನಮ್ಮ ಸಿರಿವಂತಿಕೆಯನ್ನು ನೋಡುವುದಿಲ್ಲ. ಅವನು ಯಾವುದನ್ನು ನೋಡ್ತಾನೆ ಕೇಳಿದರೆ ನಮ್ಮಲ್ಲಿರುವ ಭಕ್ತಿಯನ್ನು. ಯಾರು ಭಕ್ತಿಯನ್ನು ಮಾಡ್ತಾರೋ ಅಲ್ಲಿ ರಾಮ ಇರ್ತಾನೆ. ಅದು ಯಾವುದೇ ಜಾತಿ ಬೇಕಾದರೂ ಆಗಿರಲಿ, ಯಾವುದೇ ಮತಗಳು ಬೇಕಾದರೂ ಆಗಿರಲಿ, ಯಾವುದೇ ಪಕ್ಷಗಳು ಬೇಕಾದರೂ ಆಗಿರಲಿ, ಎಲ್ಲಿ ನನ್ನನ್ನು ಭಕ್ತಿ ಮಾಡ್ತಾರೋ ಅವರಲ್ಲಿ ನಾನು ಇರ್ತೇನೆ. ಗುಹ ಬೇಡ ಜಾತಿಯವ, ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ, ಬೇಡರ ಜಾತಿಯವ. ಆ ಬೇಡರ ಜಾತಿಯ ಗುಹ ಮೊದಲು ರಾಮನಿಗೆ ಸತ್ಕಾರ ಮಾಡಿದ. ಆ ಸತ್ಕಾರವನ್ನು ರಾಮಚಂದ್ರ ಸಂತೋಷದಿಂದ ಸ್ವೀಕಾರ ಮಾಡಿದ. ಅದೇ ನೀವು ಭಕ್ತಿಯಿಂದ, ನಮ್ಮಲ್ಲಿ ಭಕ್ತಿ ಇತ್ತು ಅಂತಾದರೆ ರಾಮ ನಾವು ಯಾರಂತ ನೋಡುವುದಿಲ್ಲ. ಭಕ್ತಿ ಇಲ್ಲದಿದ್ದರೆ ನಾವು ಬ್ರಾಹ್ಮಣರಾಗೋಣ ಅಥವಾ ದೊಡ್ಡ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರಾಮನಿಗೆ ಆಭರಣ ಮಾಡಿ ಹಾಕೋಣ, ರಾಮಚಂದ್ರ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಎಂಬುದನ್ನು ತೋರಿಸ್ತಾನೆ. ಅಂತಹ ಗುಹ ಸತ್ಕಾರ ಮಾಡಿದ್ದನ್ನು ಸ್ವೀಕಾರ ಮಾಡಿ ರಾಮಚಂದ್ರ ಅಲ್ಲಿಂದ ಬೃಹಸ್ಪತಿಯ ಪುತ್ರರಾದಂತಹ ಭಾರದ್ವಾಜರ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಕೆಲವು ದಿವಸಗಳ ಕಾಲ ಇರ್ತಾನೆ. ಭಾರದ್ವಾಜರ ಆಶ್ರಮದಲ್ಲಿ ಕೆಲವು ದಿವಸಗಳ ಕಾಲ ಭಾರದ್ವಾಜರ ಆಶ್ರಮದಲ್ಲಿ ಇದ್ದು ಅಲ್ಲಿಂದ ಚಿತ್ರಕೂಟ ಪರ್ವತಕ್ಕೆ ಹೋಗ್ತಾನೆ. ಇತ್ತ ಸುಮಂತ್ರ ಅಲ್ಲಿಂದ ವಾಪಸ್ಸು ಅಯೋಧ್ಯೆಗೆ ಬರ್ತಾನೆ. ಅಲ್ಲಿ ತನಕ ದಶರಥ ಬದುಕಿದ್ದ ನೋಡಿ. ಅವನಿಗೆ ಹೇಗಾದರೂ ಸುಮಂತ್ರ ರಾಮನನ್ನು ಕರೆದುಕೊಂಡು ಬರಬಹುದು ಅಂತ ಒಂದು ಅನಿಸಿಕೆ. ಆ ಧೈರ್ಯದಿಂದನೇ ದಶರಥ ಅಷ್ಟು ದಿವಸ ಬದುಕಿದ್ದಾನೆ, ಸಾಯಲಿಲ್ಲ. ಉಸಿರು ಬಿಗಿ ಇಟ್ಟುಕೊಂಡು ಕೂತ್ಕೊಂಡಿದ್ದಾನೆ. ಅಷ್ಟೊತ್ತಿ ಒಂದು ಕತೆ ಹೇಳ್ತಾನೆ ಕೌಸಲ್ಯ ಹತ್ರ. ನಂಗೊಂದು ಶಾಪ ಉಂಟಲ್ವಾ. ಅಷ್ಟೊತ್ತು ಕೌಸಲ್ಯ ಹತ್ರ ಒಂದು ಕ್ಷಮೆ ಕೇಳ್ತಾನೆ. ನಂಗೊಂದು ಶಾಪ ಉಂಟಲ್ವಾ ಅಂತ. ನಾನೊಂದು ತಪ್ಪು ಮಾಡಿದ್ದೇನೆ ಅಂತ ದಶರಥನಿಗೆ ಆವಾಗ ಅನಿಸ್ಲಿಕ್ಕೆ ಶುರು ಆಗ್ತಿದೆ. ಶ್ರವಣ ಕುಮಾರ ಅಪ್ಪ ಅಮ್ಮನನ್ನು ಯಾತ್ರೆಗೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಯಾವುದರ ಹುಚ್ಚು ನಮಗೆ ತುಂಬ ಇರಬಾರ್ದು, ಹುಚ್ಚು ಇರಬೇಕು. ಅತಿಯಾದ ಹುಚ್ಚು ಇದ್ದರೆ ಭಾರಿ ಕಷ್ಟ.
ಇವನಿಗೆ ಅತಿಯಾಗಿ ಬೇಟೆಯಾಡುವಂಥ ಹುಚ್ಚು, ಅತಿಯಾಗಿ ಬೇಟೆಯಾಡುವಂಥ ಹುಚ್ಚು. ನಮಗೆ ಅತಿಯಾಗಿ ತಿನ್ನುವಂಥ ಹುಚ್ಚು. ಯಾವುದ್ರೂ ಅತಿಯಾದರೂ ಸಮಸ್ಯೆ. ಟಿ ವಿ ನೋಡೋದು ಅತಿಯಾದರೂ ಕೂಡ 4 ಕಣ್ಣು ಬರ್ತದೆ, ಮತ್ತು 2 ಕಣ್ಣು ಹೋಗಿ 4 ಕಣ್ಣು ಬರಲಿಕ್ಕೆ ಶುರು ಆಗ್ತದೆ. ಟಿ ವಿ ನೋಡೋದು, ಮೊಬೈಲ್ ನೋಡೋದು ಜಾಸ್ತಿ ಆದರೆ, ಇನ್ನು ತಿನ್ನೋದು ಜಾಸ್ತಿ ಆದರೆ 32-33 ವರ್ಷಕ್ಕೆ BP ಶುಗರ್ ಬರಲಿಕ್ಕೆ ಶುರುವಾಗ್ತದೆ. ಅದು ಯಾವುದು ಕೂಡ ಅತಿಯ. ಇಡೀ ರಾಮಾಯಣ ನಮಗೊಂದು ಸಂದೇಶ ನೋಡಿ, ಒಂದೊಂದು ಕಥೆಯಲ್ಲಿ ಒಂದೊಂದು ಸಂದೇಶ. ಇವನಿಗೆ ಅತಿಯಾಗಿ ಬೇಟೆಯಾಡುವ ಹುಚ್ಚು, ಅದರಿಂದನೇ ಸಮಸ್ಯೆ ಆದದ್ದು ದಶರಥನಿಗೆ. ಬೇಟೆಯಾಡಲಿಕ್ಕೆ ಹೋಗ್ತಾನೆ, ಯಾರೋ ಅಲ್ಲಿ ಶ್ರವಣಕುಮಾರ ತಂದೆ ತಾಯಿಯವರು ಬಾಯಾರಿಕೆ ಆಗ್ತದೆ ಅಂತ ಹೇಳ್ತಾರೆ, ನೀರು ತರಲಿಕ್ಕೆ ಹೋಗ್ತಾನೆ. ಇವನಿಗೆ ನೀರಿನ ಶಬ್ದ ಕೇಳ್ತದೆ, ಯಾವುದೋ ಒಂದು ಪ್ರಾಣಿ ಅಂತುಕೊಳ್ತಾನೆ. ಯಾವತ್ತು ನೋಡದೆ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡಬಾರ್ದು. ನಾವು ನೋಡಿದರೆ ಮಾತ್ರ, ಪ್ರತ್ಯಕ್ಷವಾಗಿ ನೋಡಿದ್ರು ಪರೋಕ್ಷವಾಗಿ ತಿಳಿಬೇಕದನ್ನು. ಇವತ್ತು ತಿಳಿಯದೆ ಯಾವುದದ್ದೋ ಶಬ್ದ, ಆ ಯಾವುದೋ ಶಬ್ದ ಅಂತನೂ ತಿಳಿಲಿಲ್ಲ, ಯಾರು ಅಂತನೂ ನೋಡಲಿಲ್ಲ, ಎಲ್ಲಿಯೋ ಇದ್ದ, ಅಲ್ಲಿಂದ ಬಾಣ ಪ್ರಯೋಗ ಮಾಡಿದ. ಅದು ಹೋಗಿ ಶ್ರವಣಕುಮಾರನಿಗೆ ತಾಗಿದ್ದು, ಶ್ರವಣಕುಮಾರ ಅಲ್ಲಿ ಸತ್ತ. ಮತ್ತೆ ಬಂದು ನೋಡ್ತಾನೆ ಒಬ್ಬ ವ್ಯಕ್ತಿ, ಬ್ರಾಹ್ಮಣ ವ್ಯಕ್ತಿ. ಅಯ್ಯೋ ನನಗೆ ಬ್ರಹ್ಮಹತ್ಯೆ ಬಂತಲ್ವಾ ಅಂತ ಬೊಬ್ಬೆ ಹೊಡಿತಾನೆ. ಎಲ್ಲ ಆದಮೇಲೆ ಬ್ರಹ್ಮಹತ್ಯೆ ಬಂದು ಏನು ಮಾಡೋದು, ಆಗುದೆಲ್ಲ ಆಗಿ ಆಯ್ತು, ಇನ್ನೇನಾದ್ರು ಮಾಡಿದರೆ ಪ್ರಯೋಜನ ಉಂಟಾ? ಅವ ಹೇಳ್ತಾನೆ, ವೃದ್ಧ ತಂದೆ ತಾಯಿಯರು ಇವರಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ, ಅವರನ್ನು ಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ಅದನ್ನು ನೀವು ಪೂರೈಸಿ ಅಂತ ಹೇಳ್ತಾನೆ. ಇವ ನೀರು ತೆಗೆದುಕೊಂಡು ಬರ್ತಾನೆ, ನೀರು ಕೊಡ್ತಾನೆ. ಆವಾಗ ನಿಮ್ಮ ಮಗ ಮರಣ ವಾರ್ತೆಯನ್ನು ಎಲ್ಲ ಹೇಳ್ತಾನೆ. ಆಗ ತಂದೆ ತಾಯಿಯವರು ಭಾರೀ ದುಃಖ ಪಡ್ತಾರೆ. ದುಃಖಪಟ್ಟು ಶಾಪ ಕೊಡ್ತಾರೆ, ನಿನಗೂ ಕೂಡ ಮರಣ ಕಾಲದಲ್ಲಿ ನಿನ್ನ ಮಕ್ಕಳು ನಿನ್ನ ಹತ್ತಿರ ಇರದಂತೆ ಆಗಲಿ ಅಂತ ಶಾಪ ಕೊಡ್ತಾರೆ. ಅಲ್ಲೇ ಸಾಯ್ತಾರೆ. ದುಃಖದಿಂದ ಅವರು ಸುಗಳ ಸಾಯ್ತಾರೆ. ಒಬ್ಬ ಬ್ರಾಹ್ಮಣನಿಗೆ ಮಾಡಿದ ಬೇಜಾರು ರಾಜನಾದಂತಹ ದಶರಥನನ್ನು ಕೂಡ ಬಿಡಲಿಲ್ಲ. ಅಯೋಧ್ಯೆಯ ರಾಜ, ಸತ್ಯ ಹರಿಶ್ಚಂದ್ರನ ವಂಶದಲ್ಲಿ ಎಲ್ಲ ಬಂದವ ಈ ರಾಜ, ರಾಮನ ಅಪ್ಪ. 4 ಮಕ್ಕಳು ಕೂಡ ಸಾಮಾನ್ಯ ಅಲ್ಲ ನೋಡಿ. ರಾಮ ಸಾಕ್ಷಾತ್ ನಾರಾಯಣ, ಲಕ್ಷ್ಮಣ ಶೇಷ, ಭರತ ಕಾಮ, ಶತ್ರುಘ್ನ ಅನಿರುದ್ಧನ ಅವತಾರ. 4 ದೇವತಾಂಶ ಸಂಭೂತರಿಗೆ ಜನ್ಮ ಕೊಟ್ಟವ ಈ ದಶರಥ. ಈ ದಶರಥನಿಗೂ ಕೂಡ ಸಾಮಾನ್ಯ ಒಂದು ವೃದ್ಧರ ಶಾಪ ಮಾತ್ರ ತಟ್ಟದೆ ಬಿಡಲಿಲ್ಲ. ಎಷ್ಟೇ ದೊಡ್ಡವರಾಗಿರುವ ನಾವು, ಎಷ್ಟೇ ದೊಡ್ಡ ವಂಶದಲ್ಲಿ ಬೇಕಾದರೂ ಹುಟ್ಟಿರುವ ಒಂದು ಬ್ರಾಹ್ಮಣನಿಗೆ, ಅಂದ್ರೆ ಬ್ರಾಹ್ಮಣ ಅಂದ ತಕ್ಷಣ ಜನಿವಾರ ಹಾಕೊಂಡವಂತ ಅರ್ಥ ಅಲ್ಲ. ಪಲಿಮಾರ ಸ್ವಾಮಿಗಳು ಯಾವತ್ತೂ ಹೇಳ್ತಿರ್ತಾರೆ, ಕೆಲವರಿಗೆ ಜನಿವಾರ ಹಾಕೊಳ್ತಾರಂತೆ, ಅಪ್ಪ ಬರುವಾಗ ಒಂದು ದಿವಸ, ಅಮ್ಮ ಬರುವಾಗ ಒಂದು ದಿವಸ. ಅರ್ಥ ಆಗಲಿಲ್ವಾ? ಶಾರದದ ದಿವಸ ಮಾತ್ರ. ಬೇರೆ ದಿವಸ ಅದನ್ನು ನಾನು ಆಫೀಸಿಗೆ ಹಾಕ್ಕೊಂಡು ಹೋದ್ರೆ ಎಲ್ಲ ತಮಾಷೆ ಮಾಡ್ತಾರೆ ಅಂತ ಅದನ್ನು ಕನ್ನಡಿಗೆ ನೇತಾಡಿ ಹೋಗ್ತಾರೆ. ಇಷ್ಟು ದಾರಿದ್ರ್ಯ ನಮ್ಮದು. ಇರಲಿ, ನಮಗೆ ಯಾಕೆ? ಈ ದಶರಥ ಅಷ್ಟು ದೊಡ್ಡ ರಾಜ, ಅಷ್ಟು ದೊಡ್ಡವರಿಗೆ ಜನ್ಮ ಕೊಟ್ಟವ, ಅವನಿಗೂ ಕೂಡ ಒಬ್ಬ ಭಗವದ್ಭಕ್ತರಾದಂತಹ ಬ್ರಾಹ್ಮಣನ ಶಾಪ ಬಿಡಲಿಲ್ಲ ನೋಡಿ. ಅಂದರೆ ಭಗವದ್ಭಕ್ತರಾಗಿರಬೇಕು ಬ್ರಾಹ್ಮಣರು. ದೇವರ ಭಕ್ತರಾಗಿದ್ದರೆ ಮಾತ್ರ ಅವರು ಬ್ರಾಹ್ಮಣರು. ಭಗವದ್ಭಕ್ತರಾದ ಬ್ರಾಹ್ಮಣರ ಶಾಪ ಅವನಿಗೆ ಬಿಡಲಿಲ್ಲ. ದಶರಥನಿಗೂ ಕೂಡ ಸಾಯುವ ಕಾಲದಲ್ಲಿ ಯಾವ ಮಕ್ಕಳು ಕೂಡ ಹತ್ತಿರದಲ್ಲಿ ಇಲ್ಲ ನೋಡಿ. ಇದನ್ನು ಕೌಸಲ್ಯಗೆ ಹೇಳ್ತಾನೆ, ನನಗೂ ಕೂಡ ಈ ಪರಿಸ್ಥಿತಿಯೇ ಬರ್ಬೋದು ಈಗ. ಆ ಬ್ರಾಹ್ಮಣನ ಶಾಪ ಈಗ ನನಗೆ ತಾಗಬಹುದು ಅಂತ ಹೇಳ್ತಾನೆ. ಅದರಿಂದ ಎಂದಿಗೂ ಕೂಡ ಬ್ರಹ್ಮಜ್ಞಾನಿಗಳಿಗೆ ಅವಮಾನ ಮಾಡಲಿಕ್ಕೆ ಹೋಗಬಾರ್ದು. ಇಷ್ಟಾಗ ಸುಮಂತ್ರ ಬಂದ, ರಾಮ ಬರಲಿಲ್ಲ ಅಂತ ಗೊತ್ತಾಯಿತು. ಗೋಳಾಗಿ ಅತ್ತ ಪ್ರಾಣವನ್ನು ಬಿಟ್ಟ. ದಶರಥ ಪ್ರಾಣವನ್ನು ಬಿಟ್ಟ. ದಶರಥ ಪ್ರಾಣವನ್ನು ಬಿಟ್ಟಾಗ ಇಲ್ಲಿ ಯಾರೂ ಕೂಡ ಇಲ್ಲ. ಸ್ವರ್ಗತೋ ಭೂದ್ವಿಯೋಗಾತ್ ಪ್ರಾಣವನ್ನು ಬಿಟ್ಟ. ವಸಿಷ್ಠರಿಗೆಲ್ಲ ವಿಷಯ ಹೋಯಿತು. ವಸಿಷ್ಠರು ಹೇಳ್ತಾರೆ, ಕೈಕೇಯಿ ದೇಶದಿಂದ ಭರತ ಶತ್ರುಘ್ನನ್ನು ಕರೆಸಿ ಅಂತ ಹೇಳ್ತಾರೆ. ಅದು ಎಷ್ಟು ದೂರ? ಇದು ಎಲ್ಲಿ? ಅಯೋಧ್ಯೆ. ಈಗಿಂದ ವಿಮಾನ ಇಲ್ಲ,
ಕೈಕೇಯಿ ದೇಶ ಅಂದರೆ ಈಗಿನ ಪಾಕಿಸ್ತಾನವೋ ಪಾಕಿಸ್ತಾನವೋ ನಿಮಗೆ ಬಿಟ್ಟ ನೋಡಿ. ಅಂದಿನಿಂದ ಅಲ್ಲಿಯ ಜನರು ಹೇಗಿರ್ತಾರೆ ನೋಡಿ, ಸ್ವಾರ್ಥ ಸ್ವಾರ್ಥ ಸ್ವಾರ್ಥ. ಕೈಕೇಯಿ ಕೂಡ ಆ ದೇಶದವಳೆ, ಸ್ವರೂಪದ ಒಳ್ಳೆಯವಳು, ಮಂತರೆಯು ಕೂಡ ಅಲ್ಲಿಯವಳೆ. ಅಂದರೆ ಆ ದೇಶದವರು ಹೇಗಿರ್ತಾರೆ ಅಂತ ನಾನು ಹೇಳುವಂಥದ್ದು. ಅಂದಿನಿಂದ ಇಂದಿನವರೆಗೂ ಹಾಗೆ. ಇನ್ನೊಬ್ಬರಿಗೆ ಕೇಡು ಬಯಸುವುದೇ ಅವ್ರ ಕೆಲಸ. ನಾವು ಸುಮ್ಮನೆ ಕೂತ್ಕೊಂಡ್ರೂ ಕೂಡ ದಾಳಿ ಮಾಡ್ತಾರೆ. ಮತ್ತೆ ಇವತ್ತಿಗೂ ರಾಮಾಯಣ ಪ್ರಸ್ತುತ ಅಂತ ನಾನು ಹೇಳ್ತಾ ಇರುವಂಥ. ಅಲ್ಲಿಂದ ಕರೆಸಬೇಕು, ಬರಲಿಕ್ಕೆ 7 ದಿವಸ ಆಗ್ತದೆ. 7 ದಿವಸ ನನಗೆ ಹೆಣವನ್ನು ಬಿಟ್ಟರೆ ಹೆಣ ವಾಸನೆ ಬರಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಏನು ಹಿಂದಿನ ಕ್ರಮ ಕೇಳಿದೆ, ತೈಲದ್ರೋಣ್ಯಾಂ ಅಯಾಮತ್ಯಾಹ ಸಂವೇಕ್ಷ ಜಗತೀಪತಿಂ. ಎಣ್ಣೆಯಿಂದ ತುಂಬಿದ ಕೊಪ್ಪರಿಗೆಯಲ್ಲಿ ದಶರಥನ ಮೃತದೇಹವನ್ನು ಇಟ್ಟರಂತೆ. ಎಣ್ಣೆಯಿಂದ ತುಂಬಿದ ಕೊಪ್ಪರಿಗೆಯಲ್ಲಿ, ಇಲ್ಲದಿದ್ದರೆ ಆ ಹೆಣ ಕುಳಿತದೆ. ನಿಜವಾಗಿ ಹೆಣ ಸತ್ತ ಮೇಲೆ 3 ಗಂಟೆಗಳ ಕಾಲದಲ್ಲಿ ಆ ಹೆಣವನ್ನು ಸುಟ್ಟಾಗಬೇಕು. 3 ಗಂಟೆ. ಅಷ್ಟೊಲ್ಲಿಗೆ ಅದನ್ನು ಸುಟ್ಟಿತು ಅಂತಾದರೆ ಅದು ದೇವತೆಗಳ ಅದನ್ನು ಸ್ವೀಕಾರ ಮಾಡ್ತಾರೆ. 3 ಗಂಟೆ ಇರುವಂಥದ್ದು. ದಶರಥನಿಗೂ ಕೂಡ ಅದಾಗಲಿಲ್ಲ ನೋಡಿ. ಎಷ್ಟು ಹೊತ್ತಾಯಿತು. ಪ್ರಾರಬ್ಧ ಕರ್ಮ, ಈ ಪ್ರಾರಬ್ಧ ಕರ್ಮ ಉಂಟಲ್ವ, ಯಾರನ್ನೂ ಕೂಡ ಬಿಡುವುದಿಲ್ಲ. ಅದು ದಶರಥ ಆಗಲಿ ಇನ್ಯಾರಾಗಲಿ. ಅವ ರಾಮನ ಅಪ್ಪ ಆಗಿರ್ಬೋದವ. ದೇವರ ಅಪ್ಪ ಆದ ತಕ್ಷಣ ಅವನ ಪ್ರಾರಬ್ಧ ಹೋಗ್ತದಂತೆ ಇಲ್ಲ. 7 ದಿವಸ ಆದರೆ 8ನೇ ದಿವಸ ದಶರಥನ ಅಂತ್ಯ ಸಂಸ್ಕಾರ ನಡೀಲಿಕ್ಕೆ ಶುರು ಆದದ್ದು. 8ನೇ ದಿವಸ 7 ದಿವಸನ ಕೊಪ್ಪರಿಗೆಯಲ್ಲೇ ಇಟ್ಟದ್ದು, ಆ ಎಣ್ಣೆಯ ಕೊಪ್ಪರಿಗೆಯಲ್ಲೇ ಇಟ್ಟದ್ದು. ಅದನ್ನು 2 ದಿವಸ ಇಡ್ತೇವೆ, ಬಂದವರಿಗೆಲ್ಲ ಭಕ್ತಾದಿಗಳಿಗೆ ನಾವು ತೋರಿಸ್ತೇವೆ ಅಂತಲೇ ಹೆಣವನ್ನೆಲ್ಲ ಇಡಲಿಕ್ಕಿಲ್ಲ. 3 ಗಂಟೆ ಹೆಚ್ಚಂದರೆ 3 ಗಂಟೆ ಒಳಗೆ ಎಲ್ಲ ಮುಗಿಬೇಕು ಅಂತ್ಯ ಸಂಸ್ಕಾರಗಳು. ಅದು ನಾವು ಸಾಯುವ ಕಾಲಕ್ಕೆ ಪ್ರಾರ್ಥನೆ ಮಾಡುವುದಲ್ಲ, ಇಂದಿನಿಂದನೇ ನಾವು ಪ್ರಾರ್ಥನೆ ಮಾಡಬೇಕು. ಹುಟ್ಟಿನಿಂದನೇ ನಾವು ಪ್ರಾರ್ಥನೆ ಮಾಡಬೇಕು. ಒಳ್ಳೆಯ ರೀತಿಯಾಗಿ ಸುಖವಾಗಿ ನಮಗೆ ಮರಣ ಬರಲಿ ಹೇಳಿದರೆ ಸುಖ ಮರಣ, ಆ ಸುಖ ಮರಣ ಜೊತೆಗೆ ಇದೂ ಕೂಡ ಒಂದು ಸೇರಿದೆ. 3 ಗಂಟೆ ಒಳಗೆ ನಮ್ಮ ಎಲ್ಲ ಕ್ರಿಯೆಗಳು ಮುಗಿಲಿ. ಹೆದರಿಕೆ ಏನಿಲ್ಲ, ಕೇಳ್ಕೊಳ್ಳಿಕ್ಕೆ ಹೆದರಿಕೆ ಏನಿಲ್ಲ. ಯಾಕೆ ಹೆದರಿಕೆ? ಯಾಕೆ? ಹುಟ್ಟಿದವ ಯಾವತ್ತಾದ್ರೂ ಸಾಯಲೇಬೇಕು, ಅದು ನಿಶ್ಚಿತ. ಅದನ್ನು ಕೇಳ್ಕೊಳ್ಳಿಕ್ಕೆ ಹೆದರಿಕೆ ಏನಿಲ್ಲ. ಅದು ಆಗಬೇಕು, ಅದು ಚೆನ್ನಾಗಿ ಆಗಬೇಕು. 7 ದಿವಸ ತರಿಸಿದರು. 7ನೇ ದಿವಸ ನಂತರ 8ನೇ ದಿವಸದಿಂದ 7ನೇ ದಿವಸ ರಾತ್ರಿ ಭರತ ಬಂದ. ತಡರಾತ್ರಿ ಆಗಿತ್ತು, ಭರತ ಬಂದ ತಕ್ಷಣ ಇಡೀ ಅಯೋಧ್ಯೆ ನೋಡಿದರೆ ಭಾರೀ ಒಂದು ತೆಪ್ಪಗಿನ ಇದರಲ್ಲಿ ಸ್ಥಿತಿಯಲ್ಲಿ ಉಂಟು. ಭರತನಿಗೆ ಆಶ್ಚರ್ಯ ಆಯಿತು. ನಾನೇನೋ ರಾಮನ ಪಟ್ಟಾಭಿಷೇಕ ಇರಬೇಕಂತ ಖುಷಿಯಿಂದ ಇಲ್ಲಿಗೆ ಬಂದೆ, ಇದ್ದಕ್ಕಿದ್ದ ನಾನು ಕರೆಸಿಕೊಂಡ್ರಲ್ವ, ಆ ಖುಷಿಯಿಂದ ನಾನು ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದರೆ ಭಾರೀ ಒಂದು ಅಳುವಿನ ವಾತಾವರಣ ಉಂಟು, ಏನೋ ನಡೆದಿದೆ. ಒಂದು ವೇಳೆ ರಾಮನಿಗೆ ಪಕ್ಕ ದಶರಥನಿಗೆ ಅದೇ ಅಂದ್ಕೊಳ್ಳಿಲ್ಲವ, ರಾಮನಿಗೆ ಏನೋ ಆಗಿದೆ ಅಂದ್ಕೊಳ್ಳಿ. ಯಾಕೆ ದಶರಥನಿಗೆ ಏನಾದರೂ ಜನರು ಇಷ್ಟು ಬೇಜಾರು ಪಡ್ತಾರೆ ಅಲ್ವಾ, ರಾಮನಿಗೆ ಏನಾದರೂ ಆದರೆ ಜನರೆಲ್ಲ ಇಷ್ಟು ಬೇಜಾರು ಪಡ್ತಾರೆ, ಅದು ಅವನಿಗೆ ಗೊತ್ತು. ರಾಮನಿಗೆ ಏನೋ ಆಗಿರಬೇಕು ಅಂತ ಅವ ಯೋಚನೆ ಅವನಿಗೆ ಮೊದಲು ಬಂದದ್ದೇ ಅದು. ಅಪ್ಪನಿಗೆ ಏನಾಗಿದೆ ಅಂತ ಬರಲಿಲ್ಲ, ರಾಮನಿಗೆ ಏನೋ ಆಗಿದೆ ಅಂತ ಮನಸ್ಸಿನಲ್ಲಿ ಬಂತು ಅವನಿಗೆ. ಅಂದರೆ ರಾಮನನ್ನು ಜನರು ಅಷ್ಟು ಹಚ್ಕೊಂಡಿದ್ರು. ತಪ್ಪು ತಿಳ್ಕೊಂಡದ್ದೇ ದಶರಥನ ಇನ್ನೊಂದು ತಪ್ಪು, ಭರತನ ಮೇಲೆ ತಪ್ಪು ತಿಳುವಳಿಕೆ. ಭರತ ಏನಾದರೂ ರಾಮನ ಇದಕ್ಕೆ ಪಟ್ಟಾಭಿಷೇಕ ತೊಂದರೆ ಮಾಡ್ಬೋದು ಎಂಬ ಹೆದರಿಕೆ ಹುಟ್ಟಿನಿಂದ ಇತ್ತು ಅವನಿಗೆ. ಅದಕ್ಕೆ ಅವನನ್ನು ಸೀದಾ ಅವನ ಅಜ್ಜನ ಮನೆ ಕರೆಸಿದ್ದ. ಅದೇ ಮಾಡಿದ ತಪ್ಪ. ತುಂಬ 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 ಇದರಲ್ಲಿ ಎಡವಿದ್ಬಿಟ್ಟಿದೆ ದಶರಥ. ನೋಡಿ, ಭರತ ನೋಡಿ ರಾಮನಿಗೆ ಪಟ್ಟಾಭಿಷೇಕ ಎಂಬ ಖುಷಿಯಿಂದ ನಾನು ಬಂದೆ ಅಂತ ಹೇಳ್ತಾನೆ, ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಬರ್ತಾನೆ ಸೀದಾ ಕೈಕೇಯಿಯ ಕೊಠಡಿಗೆ ಬರ್ತಾನೆ. ಅಮ್ಮ, ದಶರಥ ಎಲ್ಲಿ ಅಂತ ಕೇಳ್ತಾನೆ. ಯಾವುದಾದ್ರೂ ಹೆಣ್ಣು ಮಕ್ಕಳು ಹೀಗೆ ಹೇಳ್ತಾರೆ ನೋಡಿ, ಎಲ್ಲರೂ ಯಾವಾಗಲೂ ಎಲ್ಲಿಗೆ ಹೋಗ್ತಾರೆ, ಹುಟ್ಟಿದವ ಅಲ್ಲಿಗೆ ನಿನ್ನ ಅಪ್ಪ ಹೋದ ಅಂತ. ಎಷ್ಟು ನಾಜೂಕಾಗಿ ಹುಟ್ಟಿದವರು ಎಲ್ಲಿಗೆ ಎಲ್ಲರೂ ಹೋಗ್ತಾರೆ, ಅಲ್ಲಿಗೆ ನಿನ್ನಪ್ಪ ಹೋದ ಅಂತ ನಾಜೂಕಾಗಿ ಹೇಳ್ತಾರೆ.
ಭರತನಿಗೆ ಆಶ್ಚರ್ಯ, ಇದೆಂಥ ತಾಯಿಯಪ್ಪ ಹೀಗೆ ಮಾತಾಡುದ? ಯಾವುದಾದ್ರೂ ಒಂದು ಹೆಂಗಸು, ಮದುವೆ ಆದ ಹೆಂಗಸು, ಎಷ್ಟೇ ವಯಸ್ಸಾಗಿರಲಿ, ಗಂಡ ತೀರಿ ಹೋದಾಗ ಅಳ್ತಾಳೆ, ಚೂರಾದ್ರೂ ಬೇಜಾರಾಗ್ತದೆ. ಇವಳು ಹುಟ್ಟಿದವರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ನಿನ್ನಪ್ಪ ಹೋದ ಅಂತೇಳಿ. ಆವಾಗನೇ ಸ್ವಲ್ಪ ಇವನಿಗೆ ಬಿ ಪಿ ರೈಸ್ ಆಯ್ತು, ಇವನಿಗೆ ಭರತನಿಗೆ. ಮತ್ತೆ ಕೇಳ್ತಾರೆ, ರಾಮ ಎಲ್ಲಿಗೆ ಹೋದ ಕೇಳ. ರಾಮ ಕಾಡಿಗೆ ಹೋದ. ಅಲ್ಲ, ರಾಮ ಕಾಡಿಗೆ ಹೋಗ್ಲಿಕ್ಕೆ ಏನೋ ತಪ್ಪು ಮಾಡಿದಾನ? ರಾಮ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ ಹೇಳುದು, ರಾಮ ಚಿಕ್ಕ ಪುಟ್ಟ ತಪ್ಪು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಚಿಕ್ಕ ತಪ್ಪು, ಸೂಜಿ ಮೊನೆಯಷ್ಟು ತಪ್ಪು ರಾಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ರಾಮ ಯಾಕೆ ಕಾಡಿಗೆ ಹೋದ? ಕರೆಕ್ಟ್, ನೀನು ಹೇಳುದು ಸರಿ, ರಾಮ ಚಿಕ್ಕ ಪುಟ್ಟ ತಪ್ಪು ಮಾಡುವುದಿಲ್ಲ. ಆದರೆ ನಂಗೊಂದು ಆಸೆ ನೋಡು ಮಗ. ಏನು ಆಸೆ ಗೊತ್ತಾ ಭರತ? ಈಗ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕಂತ ನಿನ್ನಪ್ಪ ಯೋಚನೆ ಮಾಡಿದ್ದು. ಆವಾಗ ನನಗೆ ರಾಮನನ್ನು ಸಿಂಹಾಸನದಲ್ಲಿ ಕೂರಿಸುವುದು ಇಷ್ಟ ಇರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಕೇಳಿದೆ, ನಿನ್ನ ಅಪ್ಪನ ತಂದು 2 ವರ ಹಿಂದೆ ನಂಗೆ ಕೊಟ್ಟಿದ್ರು ಮದುವೆ ಆಗೋದಕ್ಕಿಂತ ಮುಂಚೆ. ಅದನ್ನು ನಂಗೆ ನೆನಪಾಯ್ತು, ಮಂತರೆ ಅದನ್ನು ನೆನಪು ಮಾಡಿ ಕೊಟ್ಲು. ನಾನೇನು ಮಾಡಿದೆ ಕೇಳಿದೆ, ನೀನು ರಾಜ್ಯ ಆಳಬೇಕು, ನೀನು ಸಿಂಹಾಸನ ಏರಬೇಕು, ರಾಮ ಕಾಡಿಗೆ ಹೋಗ್ಬೇಕಂತ 2 ವರವನ್ನು ಕೇಳಿದೆ ಅಂತ ಕೇಳಿ. ಭರತನಿಗೆ ಎಲ್ಲಿಲ್ಲದ ಸಿಟ್ಟು, ಪಿತ್ತ ನೆತ್ತಿಗೆ ಏರಿತು. ಒಂದೇ ಸಮನೆ ಕೈಕೇಯಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಅವಮಾನ ಮಾಡಿದವಳೇ ಅಂತ ಸರಿ ಕೈಕೇಯಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಒಂದೇ ಸಮನೆ, ನೀನು ಇಲ್ಲಿ ಇರಲಿಕ್ಕೆ ಅರ್ಹಳೇ ಅಲ್ಲ, ಎಲ್ಲಿ ಅದು ಬಿದ್ದು ಸಾಯಿ, ನಾನು ರಾಜ್ಯ ಆಳುವುದಿಲ್ಲ ಅಂದರೆ ಆಳುವುದಿಲ್ಲ ಅಂತ ಹೇಳ್ತಾನೆ. ನೀನೆಂತ ಹೇಳಿ ತುಂಬ ಬೈತಾನೆ. ಅದರಲ್ಲಿ ಒಂದು ಮಾತು, ಅಲ್ಲ ಎಂತ ನಿಂದೀಗ? ಈಗ ನಾನು ರಾಜ ಅಲ್ವಾ? ನಿನ್ನ ಪ್ರಕಾರ ನಾನು ರಾಜ ಆದರೆ ನಾನು ಹೇಳಿದಾಗ ನೀನು ಕೇಳಬೇಕಲ್ವಾ? ನೀನು ತಾಯಿಯಾಗಿದ್ದರೂ ಕೂಡ ನಾನು ರಾಜಾಜ್ಞೆ ನೀನು ಪಾಲಿಸಬೇಕಲ್ವಾ? ಹಾಗಾದರೆ ಈ ಭರತನ ರಾಜ್ಯದಲ್ಲಿ ಕೈಕೇಯಿಗೆ ಸ್ಥಾನ ಇಲ್ಲ. ಬೆಂಕಿಗೆ ಹಾರು, ಇಲ್ಲ ಹಗ್ಗ ತಗೊಂಡು ಸಾಯಿ. ನೀನು ಇಲ್ಲಿ ಇಲ್ಲ, ನಿನಗೆ ಇಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ. ಈ ಭರತನ ದೇಶದಲ್ಲಿ ಕೈಕೇಯಿ ಅಂತ ದುಷ್ಟ ಹೆಣ್ಣಿಗೆ ಇರಲಿಕ್ಕೆ ಅವಕಾಶ ಇಲ್ಲ. ಬೆಂಕಿಗೆ ಹಾರು, ಇಲ್ಲ ಹಗ್ಗ ತಗೊಂಡು ಸಾಯಿ. ಹಗ್ಗ ತಗೊಂಡು ಸಾಯುವುದು ಆವಾಗದಿಂದ ಬಂದಿದೆ ನೋಡಿ, ಈಗ ಅಲ್ಲ, ಆವಾಗದಿಂದ ಬಂದಿದೆ ಹಗ್ಗ ತಗೊಂಡು ಸಾಯಿ ಹೇಳುದು. ಇವಾಗ ಪರೀಕ್ಷೆಯಲ್ಲಿ ಫೈಲ್ ಆದರೆ ಮಾತ್ರ ಹಗ್ಗ ತಗೊಂಡು ಸಾಯುವುದಲ್ಲ. ಆವಾಗ ತ್ರೇತಾಯುಗ 24ನೇ ತ್ರೇತಾಯುಗದಿಂದ ಈಗ 28ನೇ ಮನ್ವಂತರ, 24ನೇ ಮನ್ವಂತರದಿಂದ ಬಂದಿದೆ ನೋಡಿ. ಬೆಂಕಿಗೆ ಹಾರೋದು, ಹಗ್ಗ ತಗೊಂಡು ಸಾಯುವುದು. ಆಮೇಲೆ ಬೆಂಕಿಗೆ ಹಾರೋದು ಸ್ವಲ್ಪ ಕಮ್ಮಿ, ನೀರಿಗೆ ಒಂದು ಹಗ್ಗ, ಎರಡರಲ್ಲೂ ಅದು 2 ಇಲ್ಲದೆ ವಿಷ. ಹೇಳ್ತಾನೆ ಹಗ್ಗ ತಗೊಂಡು ಸಾಯಿ. ನಿಂಗೆ ಅಷ್ಟು ಬದುಕಬೇಕಂತ ಆಸೆ ಉಂಟಾ? ನಿಂಗೆ ಅಯೋಧ್ಯೆಯಲ್ಲಿ ಯಾವ ಒಬ್ಬ ವ್ಯಕ್ತಿಯು ಕೂಡ ನಿನಗೆ ಅವಕಾಶ ಕೊಡುವುದಿಲ್ಲ. ನಿನಗೆ ಅಷ್ಟು ಬದುಕಬೇಕಂತ ಇದ್ದರೆ, ನಿನ್ನನ್ನು ಪ್ರೀತಿಯಿಂದ ಸಾಕಬೇಕಂತ ಇದ್ದರೆ, ನೀನು ಯಾರನ್ನು ಕಾಡಿಗೆ ಅಟ್ಟಿದಿ ನೋಡು, ಅವನು ಎಲ್ಲಿದ್ದ ಅಂತ ಹುಡುಕು. ಅವ ಮಾತ್ರ ನಿನ್ನನ್ನು ಪ್ರೀತಿಯಿಂದ ಸಾಕ್ತಾನೆ. ಯಾರು ಗೊತ್ತಾಯ್ತಾ? ರಾಮ, ನನ್ನ ಅಣ್ಣ ಇದ್ದಾನಲ್ವ ರಾಮ. ನೀನು ಅವನನ್ನು ಅಷ್ಟು ಅವಮಾನ ಮಾಡಿ ಕಾಡಿಗೆ ಅಟ್ಟಿದೆಯಲ್ವಾ, ಅವ ಎಲ್ಲಿದ್ದ ಅಂತ ಹುಡುಕು. ಅವ ಇದ್ದಲ್ಲಿಗೆ ನೀನು ಹೋಗು. ಅವ ಮಾತ್ರ ನೀನು ಕಾಡಿಗೆ ಅಟ್ಟಿದವಳು ಅಂತ ಅವನು ಚೂರು ಬೇಜಾರು ಪಡ್ಕೊಳ್ಳದೆ ನಿನ್ನನ್ನು ಪ್ರೀತಿಯಿಂದ ರಾಮ ಸಲಹುತ್ತಾನೆ. ಇದು ರಾಮನ ಕ್ರೆಡಿಟ್. ಭರತ ಹೇಳ್ತಾ ಇರುವಂಥ ಮಾತು. ರಾಮ ಮಾತ್ರ ನಿನ್ನನ್ನು ಪ್ರೀತಿಯಿಂದ ಸಾಕ್ತಾನೆ ನೋಡು. ನೀನು ಕಾಡಿಗೆ ಅಟ್ಟಿದೆಯಂತ ಚೂರು ನಿನ್ನ ಬೇರೆ ಬೇಜಾರು ಪಟ್ಕೊಳ್ಳುವುದೇ ಇಲ್ಲ ರಾಮ. ನಡಿ ಸೀದಾ ಅಲ್ಲಿಗೆ ಹೋಗಂತ ಹೇಳ್ತಾನೆ ಭರತ. ಅಷ್ಟೊತ್ತಿಗೆ ವಸಿಷ್ಠರೆಲ್ಲ ಬರ್ತಾರೆ. ಬೈದದ್ದು ಸಾಕು, ಈಗ ಮೊದಲು ಅಪ್ಪನ ಅಂತ್ಯ ಸಂಸ್ಕಾರ ಆಗಲಿ. ಅಪ್ಪನ ಅಂತ್ಯ ಸಂಸ್ಕಾರಕ್ಕೆಲ್ಲ ರೆಡಿ ಮಾಡ್ತಾರೆ, ಸಿದ್ಧತೆ ನಡೀತದೆ. ಅಂತ್ಯ ಸಂಸ್ಕಾರವನ್ನು ನಡೆಸ್ತಾನೆ ಭರತ. ಕೌಸಲ್ಯ ಇದ್ದಲ್ಲಿಗೆ ಬರ್ತಾನೆ. ಎಂಥ ಕಷ್ಟ ನೋಡಿ ಭರತನಿಗೆ, ಎಷ್ಟು ಕಷ್ಟಪಟ್ಟಿರ್ಬೇಕು. ನಾವು ಭರತನ ನೋಡಿ ತಿಳ್ಕೊಳ್ಬೇಕು. ಕೌಸಲ್ಯ ಇದ್ದ ಕೌಸಲ್ಯ ಬಾಯಿ ಬಂದಾಗಿ ಬೈಲಿಕ್ಕೆ ಶುರು ಮಾಡ್ತಾನೆ.
ಅವ ಅಲ್ಲಿ ಕೈಕೇಯಿಗೆ ಬೈದು ಬಂದಿದ್ದಾನೆ, ಇಲ್ಲಿ ಕೌಸಲ್ಯ ಭರತನಿಗೆ ಬೈತಾ ಇದ್ದಾನೆ. ಅಪ್ಪ ಭರತ ಬಂದ್ಯಾ, ಅಪ್ಪನನ್ನು ಕೊಂದವ, ನಿನ್ನ ಅಣ್ಣನನ್ನು ಕಾಡಿಗೆ ಅಟ್ಟಿದವ, ನಮ್ಮ ದೊಡಮ್ಮ ಚಿಕ್ಕಮ್ಮನನ್ನೆಲ್ಲ, ಚಿಕ್ಕಮ್ಮ ಸುಮಿತ್ರೆ ಅವರನ್ನೆಲ್ಲ ದುಃಖದಲ್ಲಿ ಮುಳುಗಿಸಿದವ, ಖುಷಿಯಿಂದ ನೀನು ಸಿಂಹಾಸನಕ್ಕೆ ಏರು ಅಂತ ಕೌಸಲ್ಯ ಚುಚ್ಚು ಮಾತಾಡ್ತಾಳೆ. ಎಂತಾಗಬೇಕು ಭರತನಿಗೆ. ಅಮ್ಮ ಅಯ್ಯೋ ಅಂತ ದುಃಖಪಟ್ಟು ಅಲ್ಲೇ ಮರಗ್ತಾನೆ, ಕಾಲಿಗೆ ಬೀಳ್ತಾನೆ. ರಾಮನ ಗುಣಗಾನವನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕೌಸಲ್ಯ ಬೇಜಾರು ಪಡ್ಕೊಳ್ಬೇಡ, ಏನೋ ದುಃಖದಿಂದ ಈ ಮಾತನ್ನು ಅಂದೆ ಅಂತ ಕೌಸಲ್ಯವು ಕೂಡ ಸಮಾಧಾನ ಪಡಿಸ್ತಾಳೆ. ತುಂಬ ಉಂಟು ಸಮಾಧಾನ ಪಡಿಸುವ ಮಾತು. ಕೌಸಲ್ಯ ಸಮಾಧಾನ ಪಡಿಸ್ತಾಳೆ. ಸಮಾಧಾನ ಪಡಿಸುವ ಅಲ್ಲಿಗೆ ವಸಿಷ್ಠರು ಬರ್ತಾರೆ. ಭರತ ತಂದೆ ತೀರಿ ಹೋಗಿ ಆಯ್ತು, ಈಗ ರಾಮ ಕಾಡಿಗೆ ಹೋಗಿದ್ದಾನೆ. ಅರಾಜಕತೆ ಬರಬಾರ್ದು ಎಲ್ಲಿಯೂ ಕೂಡ. ಒಂದು ಊರಿನಲ್ಲಿ ರಾಜ ಇಲ್ಲದೇ ಇರಬಾರ್ದು, ತುಂಬ ಸಮಯ ರಾಷ್ಟ್ರಪತಿ ಆಡಳಿತ ಇರಬಾರ್ದು, ಸ್ವಲ್ಪ ರಾಜ ಇರಬೇಕು ಅದಕ್ಕೆ ರಾಜ ಈಗ ನೀನು ಸಿಂಹಾಸನವನ್ನು ಏರಬೇಕು ಅಂತ ಹೇಳ್ತಾರೆ. ಆವಾಗ ಭರತ ಒಂದು ಮಾತು ಹೇಳ್ತಾನೆ. ರಾಮ ಪೂರ್ವೋ ಹಿನೋ ಭ್ರಾತ ಭವಿಷ್ಯತಿ ಮಹೀಪತಿ ಅಹಂ ತ್ವರಣ್ಯೇ ವತ್ಸ್ಯಾಮಿ ವರ್ಷಾಣಿ ನವ ಪಂಚಚ. ಆಗೋದಿಲ್ಲ, ನಾನು ಸಿಂಹಾಸನವನ್ನು ಏರ್ಲಿಕ್ಕೆ ಆಗುವುದಿಲ್ಲ. ವಸಿಷ್ಠರು ಮತ್ತೆ ಯಾರಪ್ಪ ಏರುವುದು? ಈಗ ಹಿರಿಯ ನೀನೆ, ರಾಮ ಇಲ್ಲ. ರಾಮನ ನಂತರ ಹಿರಿಯ ಯಾರು? ಲಕ್ಷ್ಮಣ, ಅವನೂ ಕೂಡ ಇಲ್ಲ. ಇನ್ನು ನೀನೇ ಹಿರಿಯ, ಅನಂತರ ಶತ್ರುಘ್ನ ಇರುವಂಥದ್ದು. ಈಗ ನೀನೇ ಸಿಂಹಾಸನ ಏರಬೇಕು ಅಂತಾನೆ ವಸಿಷ್ಠರು. ಸಾಧ್ಯವೇ ಇಲ್ಲ. ರಾಮ ಇರುವಾಗ, ಅಣ್ಣ ಇರುವಾಗ ತಮ್ಮ ಸಿಂಹಾಸನ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಭರತ ನೋಡಿ, ಭರತೋ ಭಕ್ತಿ ಭರಿತೋ ಅಂತ ಹೇಳ್ತಾರೆ. ರಾಮನಲ್ಲಿ ತುಂಬ ಭಕ್ತಿ ಇರುವುದರಿಂದ ಅವನನ್ನು ಭರತ ಅಂತ ಕರೆಯುವುದು. ಈಗ ಸ್ವಲ್ಪ ಅಣ್ಣನಲ್ಲಿ ತುಂಬ ಭಕ್ತಿ ಇರುವುದರಿಂದ ಅವನನ್ನು ತಮ್ಮ ಅಂತ. ಅಣ್ಣನಲ್ಲಿ ಯಾರು ತುಂಬ ದ್ವೇಷ ಮಾಡ್ತಾನೆ ಅವನು ತಮ್ಮ. ಈಗಿನ ಕಾಲದ ಅಣ್ಣ ತಮ್ಮಂದ್ರೆ ದ್ವೇಷ ಮಾಡದಿದ್ದರೆ ಭಾರಿ ಆಶ್ಚರ್ಯ. ಈಗ ಅಯ್ಯೋ ಒಟ್ಟಿಗಿದ್ದಾರಾ? ಅಲ್ಲ, ಎಂಥ ಒಂದು ತಲೆ ಕೆಟ್ಟ ಮಂದಿಗಳು ಕೇಳಿದರೆ ಅಣ್ಣ ತಮ್ಮಂದ್ರೆ ಒಟ್ಟಿಗೆ ಮದುವೆಯಾಗಿ ಒಟ್ಟಿಗೆ ಇದ್ದ, ಇಬ್ಬರು ಒಂದೇ ಮನೆಯಲ್ಲಿದ್ದಾರಾ ಇವ್ರ ಪ್ರಶ್ನೆ. ಅಯ್ಯೋ ಬಾ, ಒಂದು ಆಶ್ಚರ್ಯ ಕೇಳಿದರೆ ಅದಕ್ಕೂ ಒಂದು ಮತ್ಸರ, ಒಂದೇ ಮನೆಯಲ್ಲಿ ಇದ್ರೂ ಕೂಡ ಮತ್ಸರ. ಅಣ್ಣ ತಮ್ಮಂದಿರು ಮದುವೆ ಆದಮೇಲೆ ಒಂದೇ ಮನೆಯಲ್ಲಿ ಇರಬಾರ್ದಂತ, ಇಂಥ ಒಂದು ವಾತಾವರಣ ಈಗ. ಅಲ್ಲಿ ಭರತ ಹೇಳ್ತಾನೆ, ಅಷ್ಟು ದೊಡ್ಡ ಅಯೋಧ್ಯೆ ನೋಡಿ, ಅಷ್ಟು ದೊಡ್ಡ ಸಿಂಹಾಸನ, ಅದು ಸಂಪತ್ತಿಗೆ ಏನೂ ಕಮ್ಮಿ ಇಲ್ಲ. ಭರತ ಹೇಳ್ತಾನೆ, ಅಣ್ಣ ಇರುವಾಗ ನಾನು ಸಿಂಹಾಸನ ಏರುವುದಿಲ್ಲ ಅಂತಾನೆ ಭರತ. ಹೋಗುವ, ಅಣ್ಣನನ್ನು ನಾನು ಕರ್ಕೊಂಡು ಬರ್ತೇನೆ. ದಶರಥ ಸ್ವರ್ಗತೋ ಭೂತ್ವ್ಯ, ಸ್ವರ್ಗಕ್ಕೆ ಸೇರಿದ. ರಾಮಸ್ಯೇವಾತ ಪುತ್ರೋ ವಿಧಿಸುತ ಮಂತ್ರಿಭಿ ಕೈಕಯೇಭ್ಯ ಆನೀತೋ ತಸ್ಯ ಕೃತ್ವಾ ಶ್ರುತಿಗಣ ವಿಹಿತ ಪ್ರೇತ ಕಾರ್ಯಾಣಿ ಸುದ್ಯ ಶೋಚಂತೋ ರಾಮ ಮಾರ್ಗಂ ಪುರಜನ ಸಹಿತೋ ಜಗ್ಮತುರ್ ಮಾತೃಭಿಶ್ಚ. ಎಲ್ಲ ಪಟ್ಟಣರೊಂದಿಗೆ ಕೂಡಿಕೊಂಡು ಭರತ ರಾಮ ಇದ್ದ ಮಾರ್ಗಕ್ಕೆ ನಡೆದ. ರಾಮ ಎಲ್ಲಿದ್ದಾನೆ ಅಲ್ಲಿಗೆ ನಾನು ಹೋಗ್ತೇನೆ. ಯುಜ್ಜತಾ ಮಹತಿ ಸೇನಾ ಚತುರಂಗ ಮಹಾಬಲ ಆನ ಚಿಕ್ಷ್ಯಾಮ್ಯಹಂ ಜ್ಯೇಷ್ಠ ಭ್ರಾತರಂ ರಾಘವಂ ವನಾತ್. ನಾನು ಕರ್ಕೊಂಡು ಬಂದೇ ಬರ್ತೇನೆ ರಾಮನನ್ನು. ಅಷ್ಟು ಕಾನ್ಫಿಡೆಂಟ್ ಅವನಿಗೆ. ಕರ್ಕೊಂಡು ಬರ್ತೇನೆ ನಾನು ರಾಮನನ್ನು. ಹೋಗುವ, ನಡಿತೇನೆ ನಾನಂತ. ಅವನ ಹಿಂದೆ ಎಲ್ಲರೂ ಎಲ್ಲಿದ್ದಾನೆ. ಕೈಕೇಯಿಯು ಕೂಡ ನಡೆದು, ಕೈಕೇಯಿಯು ಕೂಡ ಪಶ್ಚಾತ್ತಾಪ ಆಯಿತು. ಯಾಕಂದರೆ ಅಷ್ಟೊತ್ತಿಗೆ ಅವಳು ಸಜ್ಜನರ ಸಂಘ ಮಾಡಿದ್ಲು, ಭರತನ ಸಂಘ ಎಲ್ಲ ಮಾಡಿದ್ಲು. ಇಷ್ಟೊತ್ತು ಮಂತರೆಯ ಸಂಘ ಮಾಡಿದ್ಲು. ಮಂತರೆಯ ಸಂಘ ಮಾಡಿದ ತಲೆ ಕೆಟ್ಟು ಹೋಯಿತು. ಸಜ್ಜನರ ಸಂಘ, ಭರತನಂತ ಅವರ ಸಂಘ ಮಾಡಿದ್ರಿಂದ ಕೈಕೇಯಿಗೆ ಒಳ್ಳೆ ಬುದ್ಧಿ ಬಂತು. ಆದ್ದರಿಂದ
ಒಳ್ಳೆಯವರ ಜೊತೆಗಿದ್ದರೆ ನಮಗೆ ಎಂದೂ ಕೂಡ ಅಸುರಾವೇಶ ಆಗುವುದಿಲ್ಲ. ಎಷ್ಟು ನಾವು ಕೆಟ್ಟವರ ಜೊತೆಗೆ ಇರ್ತೇವೆ, ಎಷ್ಟು ಮೊಬೈಲ್, ಎಷ್ಟು ಟಿ ವಿ, ಇದಕ್ಕೆ ಎಷ್ಟು ನಾವು ಹತ್ತಿರ ಆಗ್ತಾ ಇರ್ತೇವೆ, ಅಷ್ಟು ನಮ್ಮಲ್ಲಿ ಕೆಟ್ಟ ಕೆಟ್ಟ ಗುಣಗಳು ಆವಿರ್ಭೂತ ಆಗ್ತಾ ಇರ್ತದೆ. ಎಷ್ಟು ನೀವು ಒಳ್ಳೆಯವರ ಸಂಘದ ಜೊತೆಗೆ ಇರ್ತೀರಿ, 1.5 ಗಂಟೆ ಹೊತ್ತು ನಿಮಗೆ ಕೆಟ್ಟ ಬುದ್ಧಿ ಆಲೋಚನೆ ಬರುವುದೇ ಇಲ್ಲ ನೋಡಿ. ಯಾಕಂದರೆ ಒಳ್ಳೆಯವರ ಸಂಘದ ಜೊತೆಗೆ ನೀವು ಇರ್ತೀರಿ, ಒಳ್ಳೆಯವರ ಜೊತೆಗೆ ಇರ್ತೀರಿ, ಒಳ್ಳೆಯ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ದೇವಸ್ಥಾನದಲ್ಲಿ ಇರ್ತೀರಿ, ನಿಮಗೆ ಕೆಟ್ಟ ಆಲೋಚನೆಗಳು ಬರುವುದೇ ಇಲ್ಲ. ಎಷ್ಟೊತ್ತು ನಾವು ಟಿ ವಿಗೆ ಮೊಬೈಲಿಗೆ ಹತ್ತಿರ ಆಗ್ತೇವೆ ಅಷ್ಟೊತ್ತು ಇಲ್ಲ ಸಲ್ಲದ ಆಲೋಚನೆಗಳು, ಇದ್ದವರ ಮನೆ ಕನ್ನ ಹಾಕುವುದೇ ಆಗಿ ಅವರ ಮನೆ ಬೀಳಿಸಿ ಅವರ ಮನೆ ಯೋಚನೆ, ಇನ್ನು ಪಕ್ಕದ ಮನೆ ಎಲ್ಲ ಯೋಚನೆಗಳು ಬರಲಿಕ್ಕೆ ಶುರುವಾಗ್ತದೆ. ಕೈಕೇಯಿಗೆ ಒಳ್ಳೆ ಬುದ್ಧಿ ಬಂದು ನೋಡಿ. ಶತ್ರುಘ್ನೆ ಅಂತೂ ಕೈಕೇಯನ್ನು ತಲೆ ಕಡಲಿಕ್ಕೆ ಹೋದದ್ದೇ, ಸಿಟ್ಟು ಜಾಸ್ತಿ ಅವನಿಗೆ ಸ್ವಲ್ಪ, ಮುಂಗೋಪಿ. ಲಕ್ಷ್ಮಣನು ಸ್ವಲ್ಪ ಹಾಗೆ ತಲೆ ಕಡಲಿಕ್ಕೆ ಹೋದದ್ದೆ. ಅಷ್ಟೊತ್ತಿಗೆ ಭರತ ತಡಿತಾನೆ, ನೋಡು ಅವಳ ತಲೆ ನಾನೇ ಕಡಿತೇನೆ, ಈಗ ನೀನು ತಲೆ ಕಡ್ದಿ ಅಂತಾದರೆ ಉಂಟಲ್ವಾ, ಹೆಣ್ಣನ್ನು ಕೊಂದವ ಅಂತ ರಾಮ ನಿನ್ನನ್ನು ಸೇರಿಸ್ಕೊಳ್ಳೋದೇ ಇಲ್ಲ. ಮಂತರ ಕೆಟ್ಟವಳಾಗಿರ್ಬೋದು, ಆದರೆ ರಾಮ ನಿನ್ನನ್ನು ಸೇರಿಸ್ಕೊಳ್ಳೋದಿಲ್ಲ, ಹೆಣ್ಣನ್ನು ಕೊಂದವ ಅಂತ. ಅಲ್ಲ, ರಾಮನು ಕೊಂದಿರ್ಬೋದು, ಆದರೆ ರಾಮ ಯೋಚನೆ ಮಾಡಿ ಗುರುಗಳ ಅಪ್ಪಣೆ ಮೇಲೆ ಕೊಂದದ್ದವ. ನೀನು ಯಾರ ಅಪ್ಪಣೆ ಮೇಲೆ ಮಂತರೆಯನ್ನು ಕೊಲ್ತಿ, ಈಗ ಸೇರಿಸ್ಕೊಳ್ಳೋದಿಲ್ಲ ರಾಮ, ಬಿಟ್ಟು ಬಿಡು ಅಂತ ಹೇಳ್ತಾನೆ ಭರತ. ಅದರಿಂದ ಬಿಟ್ಟದ್ದು. ಆಯಿತು, ಹೋದ ಭರತ, ಕರ್ಕೊಂಡು ಬರ್ತೇನೆ ಅಂತ ಹೋದಾಗ ಅವನಿಗೂ ಕೂಡ ಅಲ್ಲಿ ಮೊದಲು ಗುಹ ಸಿಕ್ಕಿದ. ಗುಹನ ಹತ್ರ ಎಲ್ಲ ಮಾತಾಡಿದ. ರಾಮ ಇಲ್ಲಿಂದ ಭಾರದ್ವಾಜರ ಆಶ್ರಮಕ್ಕೆ ಹೋಗಿದ್ದಾನೆ ಅಂತಾನೆ. ಭಾರದ್ವಾಜರ ಆಶ್ರಮಕ್ಕೆ ಹೋಗ್ತಾನೆ, ಅಲ್ಲಿಂದ ಚಿತ್ರಕೂಟ ಪರ್ವತ ಹತ್ತಿರ ಹೋಗ್ತಾನೆ. ಚಿತ್ರಕೂಟ ಪರ್ವತ ಹತ್ತಿರ ಹೋದಾಗ ಲಕ್ಷ್ಮಣ ಭರತನನ್ನು ನೋಡ್ತಾನೆ. ಇಲ್ಲಿಯೂ ಬಿಡಲಿಲ್ವ, ಇಲ್ಲಿ ಪುನಃ ನೋಡಿ ಲಕ್ಷ್ಮಣನಿಗೂ ಭರತನ ಮೇಲೆ ಸಂಶಯ. ಈ ವ್ಯಕ್ತಿ ಇಲ್ಲಿಯೂ ಕೂಡ ನಮ್ಮನ್ನು ಬಿಡುವುದಿಲ್ವಾ? ಎಲ್ಲ ಸೈನ್ಯ ಅವನಲ್ಲಿ ಕೌಸಲ್ಯನ್ನು ನೋಡಲಿಲ್ಲ ಪುಣ್ಯಾತ್. ಅಂದರೆ ಕೆಲವೊಮ್ಮೆ ನಾವು ಕೂಡ ಹೀಗೆ ನೋಡಿ, ನಮಗೆ ಆಗದವರು ಬಂದರೆ ಅಲ್ಲಿ ಆಗೋನು ಒಬ್ಬ ಇರ್ತಾರೆ, ಅವನನ್ನು ನೋಡುವುದಿಲ್ಲ. ಯಾರು ಆಗೋದಿಲ್ಲ ಅವನನ್ನು ಮಾತ್ರ ನೋಡು, ಅವನು ಮಾತ್ರ ಇವನು ಕಣ್ಣಿಗೆ ಬೀಳು. ಇವ ಭರತನನ್ನೆಲ್ಲ ಕಂಡ, ಸೈನ್ಯ ಸಮೇತವಾಗಿ ಬಂದಿದ್ದಾನೆ, ಇಲ್ಲಿಯೂ ಕೂಡ ನಮ್ಮನ್ನು ಓಡಿಸ್ಲಿಕ್ಕೆ ಬಂದಿದೆ ಅಂತ ಸಿಟ್ಟು ಬಂತು. ಧನುಸ್ಸನ್ನು ಹಿಡ್ಕೊಂಡ ಭರತನನ್ನು ಕೊಂದು ಬರ್ತಾ ಹೊರಟಾಯ್ತು. ರಾಮ ಕೇಳ್ತಾನೆ, ಎಲ್ಲಿಗೆ ಹೊರಟಿಯಪ್ಪ? ಅಲ್ಲಿ ಒಬ್ಬ ಬಂದಿದ್ದಾನೆ ಮಹಾನುಭಾವ ಭರತ, ಅವ ಸೈನ್ಯ ಸಮೇತವಾಗಿ ಬಂದಿದ್ದಾನೆ ನಮ್ಮನ್ನು ಇಲ್ಲಿಂದ ಓಡಿಸ್ಲಿಕ್ಕೆ, ಅವನನ್ನು ಕೊಂದು ಬರಲಿಕ್ಕೆ ಹೊರಡ್ತೇನೆ ಅಂತ ಹೇಳ್ತಾನೆ. ಆಗ ಹೇಳ್ತಾನೆ ರಾಮ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ನೋಡಿ ಭರತನ. ನಿಜವಾಗಿ ಅಣ್ಣನನ್ನು ತಮ್ಮ ಅರ್ಥ ಮಾಡ್ಕೊಂಡದ್ದು, ತಮ್ಮ ಅಣ್ಣನನ್ನು ಅರ್ಥ ಮಾಡ್ಕೊಂಡದ್ದು ಇಲ್ಲಿಯೇ ಏನು ಪ್ರಾಯ. ಮಹಾಭಾರತದಲ್ಲಿ ಹೀಗೆ ಅರ್ಥ ಮಾಡ್ಕೊಂಡಿದ್ದಾನೆ ಎಲ್ಲೋ ಗೊತ್ತಿಲ್ಲ. ಯುಧಿಷ್ಠಿರನು ಕೂಡ ಭೀಮನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಭೀಮ ಎಲ್ಲವರನ್ನು ಅರ್ಥ ಮಾಡ್ಕೊಂಡಿದ್ದ, ಆದರೆ ಭೀಮನನ್ನು ಯುಧಿಷ್ಠಿರನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಭೀಮನ ಸಾಮರ್ಥ್ಯ ಯುಧಿಷ್ಠಿರನಿಗೆ ಗೊತ್ತಿರಲಿಲ್ಲ. ಆ ಬಕಾಸುರನ್ನು ಸಂಹಾರ ಮಾಡಲಿಕ್ಕೆ ಕುಂತಿ ಕಳಿಸಿದಾಗ, ಬಕಾಸುರನು ನನ್ನ ಮಗ ಸಂಹಾರ ಮಾಡಿ ಬರ್ತಾನೆ ಅಂತ ಪಕ್ಕದ ಮನೆಯವರಿಗೆ ಮಾತು ಕೊಟ್ಟಲಿದ್ದು ಕುಂತಿ. ಪಕ್ಕದ ಮನೆಯಲ್ಲಿ ಒಂದು ದಿವಸ ಭಾರಿ ರೋದನದ ಶಬ್ದ ಕೇಳ್ತಿದ್ವಿ. ಇವರು ಬಾಡಿಗೆ ಮನೆಯಲ್ಲಿದ್ದರು. ನಮಗೆ ಬಾಡಿಗೆ ಕೊಟ್ಟವರ ಓನರ್ ಮೇಲೆ ಭಾರಿ ಸಿಟ್ಟಿರ್ತದೆ. ನಾವು ಹೆದರಲ್ಲಿ ಮಾತ್ರ ಅಣ್ಣ ಅಂತ ಕರಿತೇವೆ, ಹಿಂದಿಂದ ಬೈತಾನೆ ಇರ್ತೇವೆ ಓನರಿಗೆ. ಅವಳು ಹಾಗಲ್ಲ, ಓನರ್ ಬಾಡಿಗೆ ಕೊಟ್ಟಲಿದ್ಲು. ಆ ಓನರ್ ಮನೆಯಲ್ಲಿ ಅಳುವ ಶಬ್ದ ಕೇಳ್ತಾ ಇತ್ತು. ಇಣಿಕಿ ನಿಂತ್ಲು, ಏನಪ್ಪ ಅಂತ. ಅಲ್ಲಿ ಒಬ್ಬೊಬ್ಬರು ನಾಳೆ ಬಕಾಸುರನ ಆಹಾರಕ್ಕೆ ಮಗಳು ಅಂತಾಳೆ, ನಾನು ಹೋಗ್ತೇನೆ ಅಂತ. ನಿಮಗೆ ಬಾರ, ಮಗಳು ಯಾವತ್ತು ಬಾರ, ನಾನು ಹೋಗ್ತೇನೆ ಅಂತ. ಮಗಳು ಬೇಡ, ತಾಯಿ ನಾನು ಹೋಗ್ತೇನೆ ಅಂತ. ತಂದೆ ನಾನು ಹೋಗ್ತೇನೆ ಅಂತ. ಚಿಕ್ಕ ಪುಟ್ಟ ಮಗು, ಅದು 5 ವರ್ಷ 4 ವರ್ಷ ಆ ಮಗು, ಆ ಒಂದು ಹುಲ್ಲು ಕಡ್ಡಿಯನ್ನು ಹಿಡ್ಕೊಂಡಿತ್ತು. ಆ ಬಕಾಸುರ ನಾನೇ ಕೊಂದು ಬರ್ತೇನೆ ಅಂತ ಆ ಮಗು ಹೇಳ್ತಾ ಉಂಟು. ಕುಂತಿಗೆ ಇದು ಕೇಳಿ ಭಾರಿ ಬೇಜಾರಾಯಿತು. ಸೀದಾ ಮನೆಯೊಳಗೆ ಹೋದು, ನೀವು ಯಾರು ಹೋಗೋದು ಬೇಡ, ನನ್ನ ಮಗ ಹೋಗ್ತಾನೆ ಅಂದು ಕುಂತಿದ್ದೀವಿ. ನನ್ನ ಮಗ, ಯಾವ ತಾಯಿಯಾದರೂ ಹೀಗೆ ಹೇಳ್ತಾಳ? ತನ್ನ ಮಗನನ್ನೇ ಒಬ್ಬ ದುಷ್ಟ ರಾಕ್ಷಸರ ಹತ್ರ ಕಳಿಸುವುದಂದರೆ? ಆ ಕುಂತಿ ಹೇಳ್ತಾಳೆ, ನನ್ನ ಒಬ್ಬ 2ನೇ ಮಗ ಇದ್ದ, ಅವನು ಸಾಮಾನ್ಯ ಅಲ್ಲ, ಅವ ಗ್ಯಾರಂಟಿ ಕೊಂದು ಬರ್ತಾನೆ. ನೀವು ಮಾತ್ರ ಆಹಾರ ಪೂರ್ತಿ ರೆಡಿ ಮಾಡಿಬಿಡಿ. ಭರತನಿಗೆ, ಆ ಬಕಾಸುರನಿಗೆ ಎಷ್ಟು ಕಟಾವು ನೈವೇದ್ಯ ಎಲ್ಲ ಉಂಟು, ಅವನಿಗೆ ಎಷ್ಟೆಷ್ಟು ಆಗಬೇಕು, ಸಾರು ಸಾಂಬಾರೆಲ್ಲ ದಿವಸಕ್ಕೆ, ಅದೆಲ್ಲ ರೆಡಿ ಮಾಡಿಡಿ. ಅದೆಲ್ಲ ನನ್ನ ಮಗನೇ ಸ್ವೀಕಾರ ಮಾಡಿ. ಅವ್ನು ತುಂಬ ದಿವಸ ಅದು ಊಟ ಮಾಡೋದು, ತುಂಬ ಹಸಿವಾಗ್ತುಂಟು ಅವನಿಗೆ. ಅವ್ನು ದಿವಸ ಊಟ ಸ್ವಲ್ಪ ಕೊಡೋದು ಇವರೆಲ್ಲ ಕಾಡಲ್ಲಿ. ಅವನಿಗೆ ಎಲ್ಲಿ ಸಾಕಾಗ್ತದೆ ಭೀಮನಿಗೆ. ಆದರೂ ಎಲ್ಲ ಜೀರ್ಣ ಮಾಡ್ಕೊಳ್ತಾ ಇದ್ದ ಅವ. ಹಾಗೆ ಅವನ ಜಠರ ಆಗಲಿ ಅಷ್ಟಿತ್ತು ಅವನು. ಎಲ್ಲ ಆಹಾರ ರೆಡಿ ಮಾಡಿಡಿ, ಅದು ಕಮ್ಮಿ ಮಾಡಬೇಡಿ, ಅದೆಲ್ಲ ನನ್ನ ಮಗ ಖಾಲಿ ಮಾಡ್ತಾನೆ. ಸೀದಾ ಮನೆಗೆ ಬಂತು.
ಮನೆಗೆ ಬಂದ ತಕ್ಷಣ ಖುಷಿಯಲ್ಲಿದ್ದು ಭೀಮ ಕೇಳ್ತಾನೆ, ಭಾರಿ ಖುಷಿಯಲ್ಲಿದ್ದೆ ಅಲ್ವಾ? ಅಲ್ಲ, ಪಕ್ಕದ ಮನೆಯಲ್ಲಿ ಹೀಗೊಂದು ಸಮಸ್ಯೆ ನೋಡಿ, ನಾಳೆ ಬಕಾಸುರನಿಗೆ ಆಹಾರವಾಗಿ ಹೋಗ್ಬೇಕಂತೆ. ಅವರೊಬ್ಬೊಬ್ಬರು ಹೇಳ್ತಿದ್ರು, ನಾನು ಹೋಗ್ತೇನೆ ಅಂತೆಲ್ಲ ಹೇಳ್ತಿದ್ರು. ನಂಗೆ ಭಾರಿ ಬೇಜಾರಾಯ್ತು. ನಾನು ಅವರಿಗೆ ಸಮಾಧಾನ ಮಾಡಿ ಬಂದೆ. ಸಾಕು, ನಿಲ್ಲಿಸು, ನೀನು ಸಮಾಧಾನ ಮಾಡಿ ಬಂದು ಏನಂತ ಗೊತ್ತೇ, ನಾಳೆ ನನ್ನನ್ನು ಆ ಬಕಾಸುರನಲ್ಲಿ ಸಂಹಾರ ಮಾಡಲಿಕ್ಕೆ ಕಳಿಸ್ತೇನೆ ಅಂತ ಹೇಳಿ ಬಂದಿ ಅಲ್ವಾ ಅಮ್ಮ ಅಂತ ಕೇಳ್ತಾನೆ. ಹೌದು ಅಂತಾಳೆ. ಭಾರಿ ಖುಷಿ ಆಯ್ತು ಭೀಮನಿಗೆ. ನಾಳೆ ಭೂರಿ ಭೋಜನ ನನಗೆ, ಅದೆಲ್ಲ ರೆಡಿ ಮಾಡ್ತಾರಲ್ವಾ ಕೇಳ್ತಾನೆ. ಎಲ್ಲ ರೆಡಿ ಮಾಡ್ತಾರೆ, ನಾಳೆ ಕೊಂದು ಬರ್ತೇನೆ. ಅವನಿಗೆ ರಾತ್ರಿ ಊಟ ಬಿಟ್ಟ. ಇವತ್ತು ರಾತ್ರಿ ನನಗೆ ಊಟ ಬೇಡ, ನಾಳೆ ಬೆಳಿಗ್ಗೆ ಒಳ್ಳೆ ಗರ್ದು ಊಟ ಉಂಟಲ್ವಾ, ಊಟವೇ ಬೇಡ ಅಂದ. ಅಲ್ಲಿ ಯುಧಿಷ್ಠಿರ ಬರ್ತಾನೆ. ಯುಧಿಷ್ಠಿರ ಹತ್ರ ಕುಂತಿದೇವಿ ಹೇಳ್ತಾಳೆ, ನಾಳೆ ಹೀಗೊಂದು ಸಮಸ್ಯೆ ಆಯ್ತು, ಅದನ್ನು ಭೀಮನನ್ನು ಕಳಿಸ್ತೇನೆ ಅಂತ ನಾನು ಹೇಳಿದ್ದೇನೆ ಅಂತಾಳೆ. ಯುಧಿಷ್ಠಿರ ತಲೆ ಬಿಸಿರು. ಅಯ್ಯೋ ದೇವರೇ, ನಮಗೆ ಈ ಕಾಡಲ್ಲಿ ರಕ್ಷಣೆ ಮಾಡಲಿಕ್ಕಿರುವುದೇ ಭೀಮ ಒಬ್ಬ. ಅವನನ್ನು ನೀನು ಬಕಾಸುರ ಕಳಿಸಿ, ಆ ಬಕಾಸುರ ಭೀಮನನ್ನು ಸಂಹಾರ ಮಾಡಿದಂತೆ ನಮ್ಮನ್ನು ರಕ್ಷಿಸುವುದೇ ಆದರೂ ಯಾರು? ತಮ್ಮನನ್ನು ಸರಿ ಅರ್ಥವೇ ಮಾಡ್ಕೊಳ್ಳಿಲ್ಲ ಯುಧಿಷ್ಠಿರ. ಅಷ್ಟು ಸಮಯ ಭೀಮನ ಜೊತೆಗೆ ಇದ್ದ. ಭೀಮನನ್ನು ನೋಡಿದ್ದಾನೆ, ಇವನು ಅರಗಿನ ಮನೆಯನ್ನು ಹೊತ್ಕೊಂಡು ಬಂದವನು ಇವನು ಭೀಮನೇ. ಇವನು ಅರ್ಥವೇ ಮಾಡ್ಕೊಳ್ಳಿಲ್ಲ. ಅಂದರೆ ಮಹಾಭಾರತದಲ್ಲೂ ಕೂಡ ತಮ್ಮನನ್ನು ಅಣ್ಣ ಅರ್ಥ ಮಾಡ್ಕೊಳ್ಳಿಲ್ಲ, ಇನ್ನು ಕೃಷ್ಣನನ್ನು ಬಲರಾಮ ಅರ್ಥ ಮಾಡ್ಕೊಳ್ಳಿಲ್ಲ. ಹೀಗೆ ಮಹಾಭಾರತದಲ್ಲಿ. ಆದರೆ ರಾಮಾಯಣದಲ್ಲಿ ನೋಡಿ, ರಾಮ ಮಾತ್ರ 3 ಜನ ತಮ್ಮಂದಿರನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಲಕ್ಷ್ಮಣ ರಾಮನನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ತಮ್ಮನಾದ ಭರತನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಭರತ ರಾಮನನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಲಕ್ಷ್ಮಣನನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ರಾಮ ಹೇಳ್ತಾನೆ, ರಾಜ್ಯಮ್ಮೆ ದಾತು ಮಾಗತಃ. ಲಕ್ಷ್ಮಣ, ತಪ್ಪು ತಿಳ್ಕೊಂಡಿದ್ದಿ ಭರತನ ಬಗ್ಗೆ. ಅವ ನಮ್ಮನ್ನು ಯುದ್ಧ ಮಾಡಲಿಕ್ಕೆ ಇಲ್ಲಿ ಬಂದದ್ದಲ್ಲ. ಮತ್ತೆ ಯಾಕೆ ಅಂತ ಲಕ್ಷ್ಮಣ, ರಾಜ್ಯಂ ಮೇ ನನಗೆ, ರಾಜ್ಯಂ ದಾತುಂ, ರಾಜ್ಯವನ್ನು ಕೊಡ್ಲಿಕ್ಕೋಸ್ಕರ ಅವ ಇಲ್ಲಿಗೆ ಬಂದದ್ದು, ಬೇಕಾದರೆ ನೋಡು ನೀನು ಅಂತಾನೆ ರಾಮ. ರಾಜ್ಯವನ್ನು ವಾಪಸ್ಸು ನನಗೆ ಕೊಡುವುದಕ್ಕೋಸ್ಕರ ಭರತ ಅಯೋಧ್ಯೆಯಿಂದ ಇಲ್ಲಿಗೆ ಬಂದದ್ದು ಭರತ, ಲಕ್ಷ್ಮಣ, ಹೊರತು ನಮ್ಮನ್ನು ಇಲ್ಲಿಂದ ಓಡಿಸ್ಲಿಕ್ಕೆ ಬಂದದ್ದು ಅಲ್ಲ ಅಂತ ರಾಮ ತಮ್ಮನ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಬಂದ ಭರತ ರಾಮನ ಆಶ್ರಮದ ಹತ್ರ ಬಂದ. ಒಳ್ಳೆ ರೀತಿಯಾಗಿ ಕುಶಲೋಪರಿ ಮಾತಾಡ್ತಾರೆ ಇಬ್ಬರೂ ಕೂಡ. ಎಲ್ಲ ಕೇಳ್ತಾರೆ, ತಂದೆ ಹೇಗಿದ್ದಾರೆ ಅಂತ ಕೇಳ್ತಾರೆ. ಭರತ ಹೇಳ್ತಾನೆ, ನಿನ್ನ ನೆನಪಿನಲ್ಲೇ ರಾಮ ರಾಮ ಅಂತ ಅವರೂ ಕೂಡ ಅಂತ್ಯವನ್ನು ಹೊಂದಿದ್ರು ಅಂತ ರಾಮನ ಹತ್ರ ಹೇಳ್ತಾನೆ. ರಾಮ ಏನು ಮಾಡ್ತಾನೆ ಕೇಳಿದೆ, ಸಾಯುವಾಗ ಏನು ಪಿಂಡ ಪ್ರದಾನ ಮಾಡಲಿಕ್ಕೆ ಆಗಲಿಲ್ಲ, ಅದನ್ನು ಇವಾಗ ಶ್ರಾದ್ದಾದಿಗಳನ್ನೆಲ್ಲ ಮಾಡ್ತಾನೆ. ಸ್ನಾನ ಎಲ್ಲ ಮಾಡಿ ಶ್ರಾದ್ದಾದಿಗಳನ್ನು ಮಾಡ್ತಾನೆ. ಅಷ್ಟು ಶ್ರಾದ್ದಕ್ಕೆ ಮಹತ್ವ ಉಂಟು. ಶ್ರಾದ್ದಕ್ಕೆ ಅಷ್ಟು ಮಹತ್ವ ಉಂಟು. ಅಲ್ಲಿ ಅನ್ನ ಎಲ್ಲ ಇಲ್ಲ, ಅಕ್ಕಿಯಲ್ಲೇ ಇಲ್ಲ. ಅಲ್ಲಿ ಯಾವುದು ಅವನು ತಿಂತಾನೆ ಅದೇ ಇದರಲ್ಲಿ ಶ್ರಾದ್ದ ಮಾಡಿದ. ತಾನು ಯಾವುದನ್ನು ಸ್ವೀಕಾರ ಮಾಡ್ತಾನೆ ಅದರಲ್ಲೇ ಪಿಂಡ ಪ್ರದಾನ ಮಾಡಿ ಶ್ರಾದ್ದವನ್ನು ಮಾಡಿದ. ಅಷ್ಟು ಶ್ರಾದ್ದಕ್ಕೆ ಮಹತ್ವ ಉಂಟು. ನಮಗೆ ಆ ಶ್ರಾದ್ದದ ಮಹತ್ವವೇ ಗೊತ್ತಿಲ್ಲ ನೋಡಿ. ಯಾವುದಕ್ಕೂ ಕೂಡ ಶ್ರಾದ್ದ ಅಂತ ಹೆಸರಿಲ್ಲ ನೋಡಿ. ಶ್ರಾದ್ದ ಅಂದರೆ ಎಂತ? ಶ್ರದ್ಧೆಯಿಂದ ಮಾಡುವಂಥದ್ದು ಶ್ರಾದ್ದ. ಉಪನಯನ, ಮದುವೆ, ನಾಮಕರಣ, ಪುಂಸವನ, ಸೀಮಂತ, ಅನ್ನಪ್ರಾಶನ, ಎಷ್ಟು 16 ಸಂಸ್ಕಾರಗಳುಂಟು. ಇದು ನಿಜವಾಗಿ ಖುಷಿಯಿಂದ ಮಾಡುವಂಥದ್ದು. ನಾವು ಇದು ಕೂಡ ಖುಷಿಯಿಂದನೇ ಮಾಡುವಂಥದ್ದು. ಅದು ಇದಕ್ಕೆ ಶ್ರಾದ್ದ ಅಂತ ಹೆಸರಿಲ್ಲ. ಶ್ರಾದ್ದ ಅಂತ ಹೆಸರು ಇರುವುದು ಇದು ಕೂಡ ಶ್ರದ್ಧೆಯಿಂದನೇ ಮಾಡೋದು. ಮದುವೆ ಕೂಡ ಶ್ರದ್ಧೆಯಿಂದನೇ ಮಾಡಿಕೊಳ್ಳುವುದು, ಉಪನಯನವೂ ಕೂಡ ಶ್ರದ್ಧೆಯಿಂದನೇ ಮಾಡು. ಅದು ಇದಕ್ಕೆ ಶ್ರಾದ್ದ ಅಂತ ಹೆಸರಿಲ್ಲ. ಶ್ರಾದ್ದ ಅಂತ ಹೆಸರು ಇದು ಯಾವುದಕ್ಕೆ ಹೇಳಿದೆ? ನಾವು ಕೊಡೋ ಪಿಂಡ ಪ್ರದಾನಕ್ಕೆ ಮಾತ್ರ ಶ್ರಾದ್ದ ಅಂತ ಹೆಸರು ಇರುವಂಥದ್ದು. ಶ್ರದ್ಧೆಯಿಂದ ಯಾವುದು ಮಾಡ್ತೇವೆ ಅದು ಶ್ರಾದ್ದ. ಅಷ್ಟು ಮಹತ್ವ ಕೊಟ್ಟಿದೆ. ಆ ಶ್ರಾದ್ದದ ಮಹತ್ವವೇ ಗೊತ್ತಿದೆ ನಮಗೆ. ತಪ್ಪು ತಿಳ್ಕೊಳ್ಬೇಡಿ. ಶ್ರದ್ಧೆಯಿಂದ ಮಾಡಿದರೆ ಓಕೆ. ಯಾವುದಾದ್ರೂ ಮಠಕ್ಕೆ ಹೋದ, 100-150 ರೂಪಾಯಿ ರಶೀದಿ ಬರೆಸಿದ, ಬೆಳಿಗ್ಗೆ 6 ಗಂಟೆಗೆ ಬರಲಿಕ್ಕೆ ಹೇಳಿದರು ಪುರೋಹಿತರು. ಇವಾಗ 3 ಪಿಂಡ ಕಟ್ಟಿದ, 7 ಗಂಟೆಯೊಳಗೆ ಶ್ರಾದ್ದ ಮುಗೀತು, ವಾಪಸ್ ಮನೆಗೆ ಬಂತ. 9 ತಿಂಗಳ ಹೊತ್ತು ಹೆತ್ತು ನಮಗೊಂದು ಕೆಲಸ ಎಲ್ಲ ಕೊಡಿಸಿ ನಾವು ನಮ್ಮ ಕಾರು ನಿಲ್ಲುವಂತೆ ಮಾಡಿದ ಅಪ್ಪನಿಗೆ ಶ್ರಾದ್ದ 150 ರೂಪಾಯಿ.
ಅಲ್ಲ ಕೇಳ್ಬೋದು, ಯಾಕೆ ಮಾಡಬಾರ್ದಂತ ಅಲ್ಲ. ಶ್ರಾದ್ದಕ್ಕೊಂದು ಸಮಯ ಅಂತ ಉಂಟು, ಕುತುಪಕಾಲ ಅಂತ ಉಂಟು. ಆ ಕುತುಪಕಾಲ ಈಗ ಕಷ್ಟ ಇರ್ಬೋದು ಬಿಡಿ, ಎಲ್ಲರಿಗೆ ಅದು ಆಗೋದಿಲ್ಲ. ಕುತುಪಕಾಲಕ್ಕೆ ನಾವು ಶ್ರಾದ್ದ ಮಾಡ್ತಾ ಕೂತ್ಕೊಳ್ಳಿ ಬಂದ ಬ್ರಾಹ್ಮಣರಿಗೆಲ್ಲ ಕಡೇ ಪಕ್ಷ ಒಂದು 9-10 ಗಂಟೆ ನಂತರ ಆದರೂ ಮಾಡಬಹುದಾದಾನೆ. ಇವನಿಗೆ ಅದೂ ಪುರುಸು. ಆ ದಿವಸನೂ ಇವನಿಗೆ ಆಫೀಸಿಗೆ ಹೋಗಬೇಕು, ಆ ದಿವಸನೂ 8 ಗಂಟೆಯೊಳಗೆ ಆಫೀಸಿಗೆ ಹೊರಡಬೇಕು. ತಂದೆಯ ಶ್ರಾದ್ದ ದಿವಸನೂ ರಜೆ ಹಾಕ್ಲಿಕ್ಕೆ ಆಗೋದಿಲ್ಲ. ರಾಮನ ನೋಡಿ, ರಾಮ ಸಾಕ್ಷಾತ್ ದೇವರು, ದೇವರು ಕೂಡ ತಂದೆಗೆ ಶ್ರಾದ್ದ ಮಾಡಿದ ನೋಡಿ. ನಮಗೆ ಆ ದಿವಸನೂ ರಜೆ ಹಾಕಲಿ. ಎಲ್ಲಿ ತನಕ ಈ ಸಮಸ್ಯೆ ಕೇಳಿದರೆ, ಈಗ ನಾನು ಯಾಕೆ ಹೇಳ್ತಿದ್ದೇನೆ ಕೇಳಿದೆ, ಶ್ರಾದ್ದ ದಿವಸ ನಮ್ಮ ಮಕ್ಕಳನ್ನು ಕೂಡ ನಾವು ರಜೆ ಹಾಕಿಸೋದಿಲ್ಲ, ಅವರನ್ನು ಶಾಲೆ ಕಳಿಸ್ತೇವೆ ನಾವು. ಆ ಪರಿಣಾಮ ಎಂತ, ಶ್ರಾದ್ದದ ಮಹತ್ವವೇ ಗೊತ್ತಿಲ್ಲ ಅವರಿಗೆ. ಹಿರಿಯರ ಮಂತ್ರಾಕ್ಷರವೇ ತಲೆಗೆ ಬೀಳುವುದಿಲ್ಲ ಅವರಿಗೆ. ಶ್ರಾದ್ದ ಅಂದರೆ ಏನಂತನೂ ಗೊತ್ತಿಲ್ಲ. ಅವರು ಕೂಡ ನಾವು ಸತ್ತ ಮೇಲೆ ಅವರು ಕೂಡ ಹೀಗೆ ಮಾಡೋದು, ಮತ್ತೆ ನಮಗೂ ಕೂಡ ಇಂಥದ್ದೇ ಗತಿ. ಇದಾಗಬಾರ್ದು, ಈ ವಾತಾವರಣ ಬೆಳಿಬಾರ್ದು. ಶ್ರಾದ್ದ ದಿವಸ ಮಕ್ಕಳನ್ನು ರಜೆ ಹಾಕಿಸಿ ಮನೆಯಲ್ಲಿ ಕೂತ್ಕೊಳಿಸ್ಬೇಕು. ಅವ್ರು ಶ್ರಾದ್ದವನ್ನು ನೋಡಬೇಕು. ನಾವು ಹೇಗೆ ಶ್ರಾದ್ದ ಮಾಡ್ತೇವೆ, ಹೇಗೆ ಪಿಂಡ ಪ್ರದಾನ ಮಾಡ್ತೇವೆ ಅಂತ ನೋಡಬೇಕು. ಇರಬೇಕು ಮಕ್ಕಳು, ಎಲ್ಲಿಗೂ ಕಳಿಸ್ಬಾರ್ದು ಅವರನ್ನು. ಎಷ್ಟೋ ಬೇಗ 6 ಗಂಟೆಗೆ ಸೂರ್ಯೋದಯ ಇರುವುದಿಲ್ಲ. ಸೂರ್ಯೋದಯ ಆಗದೆ ಏನು ಶ್ರಾದ್ದ ಮಾಡುವುದು? ಕುತುಪಕಾಲಕ್ಕೆ ಶ್ರಾದ್ದ ಮಾಡಬೇಕಂತ ಇರುವುದು. ಹೋಗಲಿ, ಕಡೆ ಪಕ್ಷ 9-10 ಗಂಟೆ ನಂತರ ಅದು ಪಿಂಡ ಪ್ರದಾನ ಶುರು ಮಾಡ್ಬೋದಲ್ವಾ. ದ್ವಾದಶಿ ದಿವಸ ಒಂದು ಎಕ್ಸ್ಪೆಕ್ಟ್, ದ್ವಾದಶಿ ದಿವಸ ಒಂದು ಬೇರೆ, ದ್ವಾದಶಿ ಶ್ರಾದ್ದವನ್ನು ಬೇರೆ ಮಾಡಬೇಕು. ಮಹಾಲಯಕ್ಕೂ ಕೂಡ ಕುತುಪಕಾಲ ಬರಬೇಕಂತ ಇಲ್ಲ, ಬೇಗ ಶುರು ಮಾಡ್ಬೋದು. ಬೇಗ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಅಲ್ಲ, ಒಂದು 8, ಯಾಕಂದರೆ ತುಂಬ ಪಿಂಡ ಹಾಕ್ಲಿಕ್ಕಿರ್ತದೆ, ಸ್ವಲ್ಪ ಬೇಗ ಶುರು ಮಾಡ್ಬೋದು. ಅಲ್ಲಿ ಮಠದಲ್ಲೇ ಮಾಡೋಣ, ಮನೆಯಲ್ಲಿ ಅಷ್ಟು ಮಡಿ ಮಾಡಲಿಕ್ಕೆ ಆಗೋದಿಲ್ಲ, ಮಠದಲ್ಲೇ ಮಾಡೋಣ. ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಮಾಡ್ಬೋದಲ್ಲ, ಅದೂ ಮಾಡೋದಿಲ್ಲ ನಾವು. ಹೋದ ಹಾಕಿದ ಬಂದ. ಇನ್ನು ಕೆಲವರು ಮನೆಯಲ್ಲಿ ಮಾಡ್ತಾರೆ, ಅನ್ನದಾನವೂ ಮಾಡುವುದಿಲ್ಲ. ಈ ತಿಂಗಳು ಮಾಸಿಕ ಅಥವಾ ಶ್ರಾದ್ದ, ಈ ಕೊರೋನಾ ಸಮಯದಲ್ಲಿ ಕೆಲವರಿದ್ದಾರೆ, ಬೇರೆ ಕಡೆ ಹೋಗ್ತಾರೆ ಅವರು. ಒಂದು ಮನೆಯಲ್ಲಿ ಬೆಳಿಗ್ಗೆ ಬೇಗ ಶ್ರಾದ್ದ, ಅವ್ರು ಫಲಾರ ಮಾಡಿ ನಾನು ಕಳಿಸಿದೆ, ಫಲಾರ ಹಾಕ್ಲಿಕ್ಕೆ ಹೇಳಿದ, ಅನ್ನದಾನ ಮಾಡಬೇಕು ಹೇಳಿದ. ನಾವು ಯಾವುದನ್ನು ತಿಂತೇವೆ ಅದನ್ನು ಬ್ರಾಹ್ಮಣರಿಗೆ ಹಾಕಬೇಕಲ್ಲಿ. ಅನ್ನದಾನ ಇಲ್ಲ, ಫಲಾರ ಇಡ್ಲಿ ಸಾಂಬಾರು ಮಾಡಿ ಕಳಿಸಿ ಕೂಡ್ತು. ಅನ್ನದಾನವೇ ಮಾಡಬೇಕು. ಅನ್ನದಾನವನ್ನೇ ಒಬ್ಬರನ್ನಾದರೂ ಕಲಿತು ಮಾಡಬೇಕು. ಒಂದು ಬ್ರಾಹ್ಮಣ ಮುತ್ತೈದೆಯರು ಶ್ರಾದ್ದ ಮಾಡು, ಅದು ಎಲ್ಲರಿಗೂ ಉಂಟು. ಇನ್ನು ಕೆಲವ್ರದ್ದು ಈ ಪೆದಂಬುವಾದ ಉಂಟು. ಅಲ್ಲ, ಇಲ್ಲಿ ಕೂತ್ಕೊಂಡು ಶ್ರಾದ್ದ ಹಾಕಿದೆ ಅವರಿಗೆ ಸಿಗ್ತದಂತಾದರೆ, ನಾನು ಬೆಂಗಳೂರಲ್ಲಿದ್ದ ಮಗನಿಗೆ ನಾನು ಇಲ್ಲಿ ಕೂತ್ಕೊಂಡು ಕಾಪಿ ಕುಡಿತೇನೆ, ಅದು ಅವನಿಗೆ ಸಿಗಲಿ ಅಂತ ಇನ್ನು ಕೆಲವರು ಪೆದಂಬುವಾದ. ಶ್ರಾದ್ದ ನಾವು ಹಾಕಿದ್ದು ಅವರಿಗೆ ಸಿಗ್ತದಂತ ಶ್ರಾದ್ದ ಹಾಕುದಲ್ಲ ಸ್ವಾಮಿ. ಶ್ರಾದ್ದ ಹಾಕುದು ನಮ್ಮ ತಂದೆ ತಾಯಿಗಳಿಗೆ ಶ್ರಾದ್ದ ಹಾಕುದಲ್ಲ. ಶ್ರಾದ್ದ ಹಾಕುದು ಯಾರಿಗೆ ಹೇಳಿದ್ರೆ ಪಿತೃದೇವತೆಗಳಿಗೆ. ಅಲ್ಲಿ ಪಿತೃದೇವತೆಗಳನ್ನು ಆವಾಹನೆ ಮಾಡುವಂಥದ್ದು, ಲಕ್ಷ್ಮೀ ಜನಾರ್ದನನ್ನೆಲ್ಲ ನಾವು ಅಲ್ಲಿ ಕರೆಯುವಂಥದ್ದು. ಶ್ರಾದ್ದ ಹಾಕೋರಿಗೆ ಆ ಪ್ರಕ್ರಿಯೆ ಪೂರ್ತಿ ನೆನಪಿರ್ಬೋದು, ನನಗೆ ಓದಿ ಅಷ್ಟೇ ನೆನಪು. ಆದ್ದರಿಂದ ಅಲ್ಲಿ ಯಾರಿಗೆ ಹಾಕೋದಿಗೆ, ಪಿತೃದೇವತೆಗಳಿಗೆ ಮತ್ತು ಲಕ್ಷ್ಮೀ ಜನಾರ್ದನನಿಗೆ. ಅವರಿಗೆ ಹಾಕುವ ಮೂಲಕ ಅವರ ಅನುಗ್ರಹ ನಮ್ಮ ಹೋದಂಥ ಪಿತೃಗಳು ಯಾರಿರ್ತಾರೆ, ಅವರು ಯಾವುದೇ ಯೋನಿಯಲ್ಲಿ ಇದ್ದರೂ ಕೂಡ ಅವರಿಗೆ ಈ ಪಿತೃದೇವತೆಗಳು ಮತ್ತು ಲಕ್ಷ್ಮೀ ಜನಾರ್ದನನ ಅನುಗ್ರಹ ಆಗಲಿ ಎಂಬ ದೃಷ್ಟಿಯಿಂದ ಶ್ರಾದ್ದ ಹಾಕುವುದು ಹೊರತು ನಾವು ಹಾಕಿದ ಪಿಂಡ ಪ್ರದಾನ ಅವರಿಗೆ ಹೋಗಿ ಸಿಗ್ತದಂತ ಶ್ರಾದ್ದ ಹಾಕೋದಲ್ಲ. ಹಾಗೆ ಅವರಿಗೆ ಆಹಾರ ದಿವಸ ಶ್ರಾದ್ದ ಹಾಕಬೇಕಾಗ್ತದೆ. ನಾವು ದಿವಸ ಅವರಿಗೆ ಆಹಾರ, ವರ್ಷಕ್ಕೊಂದ್ಸರಿ ಆಹಾರ ಸಿಕ್ಕಿದ್ರೆ ಸಾಕಾ? ಶ್ರಾದ್ದ ಹಾಕೋದು ಅದಕ್ಕಲ್ಲ, ನಮ್ಮ ತಂದೆ ತಾಯಿಗಳ ಹೆಸರು ಹೇಳುವುದಷ್ಟೇ, ಅಷ್ಟೇ ಉದ್ದೇಶ, ಬೇರೆ ಯಾವುದಿಲ್ಲ. ಆ ರಾಮ ಇದನ್ನು ನಮಗೆ ತೋರಿಸಿಕೊಟ್ಟ, ಪಿಂಡದಾನ ಮಾಡಬೇಕು ಅಂತ ತೋರಿಸಿಕೊಟ್ಟ. ಅದಕ್ಕೋಸ್ಕರ ಶ್ರಾದ್ದ ಹಾಕು. ಇದನ್ನು ಭಕ್ತಿಯಿಂದ ರಾಮ ಶ್ರಾದ್ದಾದಿಗಳನ್ನು ಮಾಡಿ ಮುಂದೆ ಪುನಃ ಭರತನ ಹತ್ರ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಭರತ ಮಾತಾಡ್ತಾನೆ, ಅಣ್ಣ ಹೊರಡು. ರಾಮ ಎಲ್ಲಿಗೆ ಅಂದ. ಎಲ್ಲಿಗೆ ಅಂದರೆ ನಿನ್ನ ಮನೆಗೆ. ಎಲ್ಲಿ ನನ್ನ ಮನೆ? ಇದೇ ನನ್ನ ಮನೆ ಅಂತ. ಇಲ್ಲಿ ಇದೇ ನಮ್ಮ ಮನೆ, ಅಲ್ಲಿ ಇರುವುದು ಸುಮ್ಮನೆ ಅಂತ ಹೇಳ್ತಾರೆ ರಾಮ. ಇದೇ ನನ್ನ ಮನೆ ಅಲ್ಲ, ನೀನು ಅಲ್ಲಿ ಬರಬೇಕೀಗ. ಬರ್ತೇನೆ ಅಂದ. ಹೊರಡು ಅಂದ. ಈಗಲ್ಲ, 14 ವರ್ಷ ಆದಮೇಲೆ ಅಂದ. 14 ವರ್ಷ ಆದಮೇಲೆ ಬರ್ತೇನೆ, ಈಗ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟು ಹೇಳಿದರೂ ಕೂಡ ಕೇಳುವುದಿಲ್ಲ.
ಭರತ ಎಷ್ಟು ಒತ್ತಾಯ ಮಾಡಿದರೂ ಕೂಡ ಕೇಳುವುದೇ ಇಲ್ಲ. ನಾನು ಇಲ್ಲಿ ತಂದೆಗೆ ಕೊಟ್ಟ ಮಾತನ್ನು ನಾನು ನೆರವೇರಿಸ್ತೇನೆ, ನಾನು ಇಲ್ಲಿಯೇ, ಅದೊಂದು ನಿಮಿತ್ತ ತ್ರಿದಶ ಮುನಿ ಕೃತೇ ರಣ್ಯಮಿ, ಅದು ಎಲ್ಲ ಕಡೆಗೂ ಆ ಮುನಿಗಳಿಗೆ ದೇವತೆಗಳಿಗೆ ಮಾತು ಕೊಟ್ಟಿದ್ದಾರೆ, ಅದು ಮುಖ್ಯ ಅವನಿಗೆ. ಇಲ್ಲಿ ತಂದೆಗೆ ಅಂತ ಮಾತ್ರ ಹೇಳ್ತಾನೆ, ತಂದೆಗೆ ಕೊಟ್ಟ ಮಾತನ್ನು ನಾನು ಪಾಲಿಸದೆ ಬರುವುದಿಲ್ಲ. 14 ವರ್ಷ ಆದ ನಂತರ ಒಂದು ದಿವಸನೂ ಹೆಚ್ಚು ಮಾಡುವುದಿಲ್ಲ, ನಾನು ಅಲ್ಲಿಗೆ ಬರ್ತೇನೆ. 14ನೇ ವರ್ಷ ಮರು ದಿವಸ ನಾನು ಅಲ್ಲಿಗೆ ಇದ್ದೇನೆ. 14 ವರ್ಷ ಆದಮೇಲೆ ನಾನಿದ್ದೆ, ಈಗ ಬರುವುದಿಲ್ಲ ಅಂತ. ಆಗ ಭರತ ಒಂದು ಮಾತು ಹೇಳ್ತಾನೆ, ಶ್ರುತ್ವೈತಾತ್ ರಾಮವಾಕ್ಯಂ ಹುತಭುಜಿ ಪತನೆ ಸಪ್ರತಿಜ್ಞಾಂಚ ಕೃತ್ವಾ ರಾಮೋಕ್ತಸ್ಯನ್ಯಥಾತ್ವೇ ನತು ಪುರಮಭಿವೇಕ್ಷೇಹಮಿತ್ಯೇವ ತಾವತ್ ಕೃತ್ವಾನ್ಯಾಂ ಸಪ್ರತಿಜ್ಞಾಂ ಅವಸದತ ಬಹಿರ್ಗ್ರಾಮಕೆ ನಂದಿನಾಮ್ನಿ ಶೀಶಸ್ಯೈ ವಾಸ್ಯ ಕೃತ್ವಾ ಶಿರಸಿ ಪರಮಕಂ ಪೌರಟಂ ಪಾದಪೀಠಂ. ಸರಿ, 14 ವರ್ಷ ಆದಮೇಲೆ ನೀನು ಅಯೋಧ್ಯೆಗೆ ಬರ್ತೀಯಲ್ವಾ? ಸರಿ, 14 ವರ್ಷ ಆದಮೇಲೆ ಒಂದು ದಿವಸವೂ ಕೂಡ ಹೆಚ್ಚಾದರೂ ಈ ಭರತ ಅಲ್ಲಿ ಇರುವುದಿಲ್ಲ. ಮತ್ತೆ ಎಲ್ಲಿರ್ತಾನೆ? ಅಗ್ನಿ ಪ್ರವೇಶ ಮಾಡ್ತಾನೆ. ಈ ಭರತ ಅಗ್ನಿಯನ್ನು ಪ್ರವೇಶ ಮಾಡ್ತಾನೆ. ಭರತ ಅಲ್ಲಿ 14 ವರ್ಷ ಆದಮೇಲೆ ಮರುಕ್ಷಣವೇ ನೀನು ಬರಬೇಕು. ಬರಲಿಲ್ವಾ ಈ ಭರತ ಅಗ್ನಿ, ಅದು ಹಾಗೆ ಮಾಡಿದವ, ಹಾಗೆ ಮಾಡಿದ ಅವ. 14 ವರ್ಷ ಆದಮೇಲೆ ರಾಮ ಬರ್ತಾ ಇದ್ದಾರೆ, ಸ್ವಲ್ಪ ಬರುವುದು ಲೇಟ್ ಆಗ್ತದೆ. ಅದಕ್ಕೆ ಹನುಮಂತನ್ನು ಕರೆಸ್ತಾನೆ. ಮೊದಲು ಹೋಗಿ ಹೇಳು ಮಾರ, ಭರತ ಹೇಳಿದಾಗೆ ಮಾಡ್ಕೊಳ್ಳಿಕ್ಕಿದ್ದಾನೆ, ಹೋಗಿ ನಾನು ಬರ್ತಾ ಇದ್ದೆ ಅಂತ ಮೊದಲು ಹೇಳವನೇ ಅಂತ ಹೇಳ್ತಾನೆ. ಹನುಮಂತ ಬರ್ತಾ ಇರ್ತಾನೆ, ಅಲ್ಲಿ ಎಲ್ಲ ಅಗ್ನಿ ರೆಡಿಯಾಗಿದೆ, ಭರತ ಹಾರಲಿಕ್ಕೆ ರೆಡಿಯಾಗಿದ್ದಾನೆ. ಅಷ್ಟೊತ್ತಿಗೆ ರಾಮ ಆಗತ ಅಂತ ಹೇಳಿದರೆ, ರಾಮ ಅಂತ ಹೇಳಿದ ತಕ್ಷಣ ಆಗತಃ ನಾ ಆಗತಃ, ಬರ್ತಾನೋ ಇಲ್ವೋ ಅಂತ. ರಾಮ ಬರ್ತಾನೆ ಇಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಟೆನ್ಷನ್ ಆಗ್ತದೆ. ರಾಮ ಅಂತ ಹೇಳಿದ್ಮೇಲೆ ಬರ್ತಾನೆ ಇಲ್ವೋ ಅಂತ ಟೆನ್ಷನ್ ಆಗ್ತದೆ. ಅದಕ್ಕೆ ಬರ್ತಾ ಇದ್ದಾನೆ ಅಂತ ಮೊದಲು ಹೇಳ್ತಾನೆ, ಆಗತಃ ಅಂತ ಹೇಳ್ತಾನೆ. ಅದೇ ಆಗತ ಅಂದರೆ ರಾಮನೇ ಅಂತ ಆಯ್ತಲ್ಲ ಅಲ್ಲಿ ಸಿದ್ಧ, ಯಾಕೆ ಹೋದದ್ದು ರಾಮ. ಹನುಮಂತ ವ್ಯತ್ಯಾಸ ಮಾಡ್ತಾನೆ, ಆಗತಃ ರಾಮ, ಆಗತ ಬರ್ತಾ ಇದ್ದಾನೆ ಯಾರು? ರಾಮ ಅಂತ ಹೇಳಿದ ಮೇಲೆ ಆಗತಃ ನಾ ಆಗತಃ, ಬರ್ತಾ ಇದ್ದ ಟೆನ್ಷನ್ ಆಗ್ತದೆ, ಬರ್ತಾನೆ ಹಾರಿ ಬಿಟ್ಟರೆ ಅಷ್ಟೊತ್ತಿಗೆ ಒಂದು ಸೆಕೆಂಡು ಕಾಯುವುದಿಲ್ಲ ಹೇಳ್ತಾನೆ. 14 ವರ್ಷ ಆದಮೇಲೆ ನಾನು ಒಂದು ಸೆಕೆಂಡು ಕೂಡ ಕಾಯುವುದಿಲ್ಲ, ಹಾರಿ ಆಗ್ತದೆ, ನೀನು ಇರಬೇಕಲ್ಲಿ. ಅದಕ್ಕೆ ರಾಮ ಹನುಮಂತ ಅಂದರೆ ಭಕ್ತ ವಾತ್ಸಲ್ಯ ರಾಮನದ್ದು, ಭಕ್ತರ ಮೇಲೆ ಎಷ್ಟು ಪ್ರೀತಿ ನೋಡಿ ರಾಮನಿಗೆ. ಅವ ಹಾಗೆ ಮಾಡ್ತಾನೆ. ಅಲ್ಲಿ ಹನುಮಂತ ಹೋಗಿ ಹೇಳ್ತಾರೆ, ರಾಮ ಬರ್ತಾ ಇದ್ದೆ ತಡ್ಕೋ ಅಂತ. ಭರತ ಇಲ್ಲಿ ಹೇಳ್ತಾರೆ, ನಾನು ಹಾರ್ತೇನೆ, ಎಲ್ಲಿಗೆ? ಬೆಂಕಿಗೆ ಹಾರ್ತೇನೆ. ಮತ್ತೆ ಹೀಗೆ ಹೇಗೆ ನೀನು ಕಾಡಲ್ಲಿ ಇದೆಯೋ ಅದೇ ರೀತಿಯಾಗಿ ಈ ಭರತನು ಕೂಡ ಅಯೋಧ್ಯೆಯನ್ನು ಪ್ರವೇಶಿಸುವುದಿಲ್ಲ. ಮತ್ತೆ ಎಲ್ಲಿರ್ತಾನೆ ಅವನು ಕೂಡ? ಬಹಿರ್ಗ್ರಾಮಕ್ಕೆ, ಅಲ್ಲಿ ನಂದಿ ಅಂತ ಉಂಟು, ನಂದಿನಾಮ್ನ ವನ, ನಾನು ಅಲ್ಲೇ ವಾಸ ಮಾಡ್ತೇನೆ. ನಂದಿ ಗ್ರಾಮದಲ್ಲಿ ನಾನು ವಾಸ ಮಾಡ್ತೇನೆ. ಅಯೋಧ್ಯೆಯನ್ನು ಪ್ರವೇಶಿಸು. ರಾಮ ಹೇಗೆ ನಾರು ಮಡಿಯನ್ನು ಉಡ್ತಾ ಇಲ್ಲಿದ್ದಾನೋ ಅದೇ ರೀತಿಯಾಗಿ ನಂದಿ ಗ್ರಾಮದಲ್ಲಿ ಈ ಭರತನು ಕೂಡ ನಾರು ಮಡಿಯನ್ನು ಉಡ್ತಾ ಅಲ್ಲೇ ವಾಸ ಮಾಡ್ತಾನೆ. ರಾಮ ಹೇಗೆ ರಾಮ ಬರುವ ತನಕ ನಾನು ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ. ರಾಮ ಬರುವ ತನಕ ನಾನು ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ. ನಮಗೆ ದ್ವಾದಶಿ ಬರುವ ತನಕನೂ ಆಹಾರವನ್ನು ಸ್ವೀಕಾರ ಮಾಡದೇ ಇರಲಿಕ್ಕೆ ಆಗುವುದಿಲ್ಲ. ಒಂದು ದಿವಸ ದೇವರು ಒಂದು ದಿವಸ ಹೊಟ್ಟೆ ಖಾಲಿ ಬಿಡಿ ಅಂತ ಹೇಳಿತು ನನಗೋಸ್ಕರ, ಒಂದು ದಿವಸ ಹೊಟ್ಟೆ ಖಾಲಿ ಬಿಡಿ ಅಂತ. ಅವ 14 ವರ್ಷ ಹೊಟ್ಟೆ ಖಾಲಿ ಬಿಟ್ಟಿದ್ದಾನೆ ರಾಮನಿಗೋಸ್ಕರ. ನಮಗೆ ಒಂದು ದಿವಸ ದೇವರಿಗೋಸ್ಕರ ಹೊಟ್ಟೆ ಖಾಲಿ ಬಿಡಲಿಕ್ಕೆ ಆಗೋದಿಲ್ಲ. ಇದು ವೈಜ್ಞಾನಿಕ ದೃಷ್ಟಿಯಿಂದನೂ ಹೌದು. ನೋಡಿ, ನೀವು ಯಾರಾದರೂ ಉಪವಾಸ ಮಾಡಿ ಸತ್ತವರಿದ್ದಾರೆ, ತಿಂದು ಸತ್ತವರೇ ಜಾಸ್ತಿ. ತಿಂದೇ ನಮಗೆ ರೋಗ ಬರುವುದಿಲ್ಲ, ತಿನ್ನದೇ ರೋಗ ಬಂದವರಿಲ್ಲ ನೋಡಿ. ತಿನ್ನದೇ ಇರೋರು ಒಳ್ಳೆ ಆರೋಗ್ಯದಿಂದ ಇರ್ತಾರೆ. ಯಾರು ತುಂಬ ತಿಂತಾರೆ ಅವರಿಗೆ ಶುಗರ್, ಅವರಿಗೆ BP, ಅವರಿಗೆ ಕಾಯಿಲೆ ಬರುವುದು. ತಿನ್ನದವನಿಗೆ ಶುಗರ್ ಬಂದಿದೆ, ಕಾಯಿಲೆ ಬಂದಾಗ ಭಾರಿ ಕಮ್ಮಿ ನಾವು ಕೇಳು.
ಒಂದು ದಿವಸ 14 ವರ್ಷ ದೇವರಿಗೋಸ್ಕರ ಬಿಟ್ಟ, ದೇವರು ತನ್ನನ್ನೇ ತಾನು ಅವನಿಗೆ ಅರ್ಪಿಸಿಕೊಂಡ. ನಾವು ಒಂದು ದಿವಸನೂ ದೇವರಿಗೋಸ್ಕರ ಬಿಡುವುದಿಲ್ಲ, ದೇವರು ನಮ್ಮ ಹತ್ರ ಸುಳಿಯೂ ಕೊಡುವುದಿಲ್ಲ. ಮತ್ತು ನಾವು ಹೇಳ್ತೇವೆ, ನಾವು ಅಲ್ಲಿ ಅಷ್ಟು ದೇವಸ್ಥಾನಕ್ಕೆ ಹೋಗುದು, ಇಷ್ಟು ದೇವಸ್ಥಾನಕ್ಕೆ, ನಮ್ಮದು ನಾವೇ ಹೇಳ್ಕೊಳ್ಳೋದು. ಯಾಕೆ ದೇವರು ಬರುವುದಿಲ್ಲ ಕೇಳಿದರೆ, ದೇವರಿಗೆ ಅದಕ್ಕಿಂತ ತುಂಬ ಪ್ರೀತಿ ಯಾವುದು ಕೇಳಿದರೆ ಏಕಾದಶಿ ಉಪವಾಸ ಮಾಡೋದು. ನಾವು ದೇವಸ್ಥಾನಕ್ಕೆ ಎಷ್ಟು ಹೋದೆ ಮುಖ್ಯ ಅಲ್ಲ, ಎಷ್ಟು ಕಾಶಿಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿದೆ ಅಂತ ಮುಖ್ಯ ಅಲ್ಲ, ಎಷ್ಟು ದೇವರಿಗೋಸ್ಕರ ಒಂದು ಏಕಾದಶಿ ಉಪವಾಸ ಮಾಡಿದೆ ಅಂತ ಮುಖ್ಯ. ಆ ಉಪವಾಸವನ್ನು ಎಷ್ಟು ಶ್ರದ್ಧೆಯಿಂದ ಮಾಡಿದ್ದೇವೆ, ಒಂದು ದಿವಸ ದೇವರಿಗೆ ಖಾಲಿ ಬಿಟ್ಟಿದ್ದೇವೆ, ಅಷ್ಟು ದೇವರು ನಮ್ಮ ಹತ್ತಿರ ಬರ್ತಾ ಬರ್ತಾ ಇರ್ತಾನೆ. ಇದನ್ನು ರಾಮ ಭರತನ ಮೂಲಕ ನಮಗೆ ತೋರಿಸ್ತಾನೆ. ಅಂದರೆ ಒಂದು ದಿವಸ ಆದರೂ ದೇವರಿಗೋಸ್ಕರ ನಮ್ಮ ಹೊಟ್ಟೆಯನ್ನು ಖಾಲಿ ಬಿಡಬೇಕು. ಅಷ್ಟೂ ಸುಸ್ತಾಗ್ತಾ ಉಂಟಂತದ್ದು ಆಗೋದೇ ಇಲ್ಲ ಅಂತಾದರೆ ಬೇಕಾದರೆ ನೀರನ್ನು ಅಥವಾ ಪಾನಕವನ್ನು ಕುಡಿಬೋದು. ಇನ್ನೂ ಆಗೋದಿಲ್ಲ ಅಂತಾದರೆ ಫಲಾಹಾರ. ಫಲಾಹಾರ ಅಂತ ಹೇಳಿದರೆ, ಫಲಾಹಾರ ಅಂತ ಹೇಳೋದು ಇಡ್ಲಿ ಸಾಂಬಾರಿಗಲ್ಲ. ಫಲಾಹಾರ ಅಂತ ಹೇಳೋದು ಸೇಬು ಮುಸುಂಬಿಗೆ ಮಾತ್ರ ಫಲಾಹಾರ ಅಂತ ಹೇಳೋದು ಶಾಸ್ತ್ರದಲ್ಲಿ. ಅದು ಬಿಟ್ಟು ಒಳ್ಳೆ ಬಜಿಲು ಒಗ್ಗರಣೆ, ಉಪ್ಪಿಟ್ಟು ಎಲ್ಲ ಅವಲಕ್ಕಿ ಎಲ್ಲ ಮಾಡ್ಕೊಂಡು ಅದಕ್ಕೆ ಫಲಾಹಾರ ಅಂತ ಶಾಸ್ತ್ರದಲ್ಲಿ ಹೇಳುವುದೇ ಇಲ್ಲ. ನಮ್ಮದು ಬೆಳಿಗ್ಗೆ ನಾವು ಫಲಾಹಾರ ಮಾಡಿದ್ವಿ, ಬೆಳಿಗ್ಗೆ ಅದು ಫಲಾಹಾರ ಮಾಡೋದಲ್ಲ, ನಾವು ಊಟವೇ ಮಾಡೋದು. ಅದು ಇಡ್ಲಿ ಸಾಂಬಾರು ಚಪಾತಿ ಅಲ್ಲದು ಫಲಾಹಾರ ಅಂತ ಯಾರೂ ಹೇಳಿಲ್ಲ. ಸಂಸ್ಕೃತದಲ್ಲಿ ಅದು ಶಬ್ದವೇ ಇಲ್ಲ. ಫಲಾಹಾರ ಹೇಳಿದರೆ ಫಲ ಹೇಳೋದು ಸೇಬು ಮುಸುಂಬಿ, ಇದಕ್ಕೆಲ್ಲ ದ್ರಾಕ್ಷಿ, ಒಣ ದ್ರಾಕ್ಷಿ, ಇದಕ್ಕೆಲ್ಲ ಶುಷ್ಕ ಫಲಗಳು. ಒಣ ದ್ರಾಕ್ಷಿ, ಬೀಜ, ಬಾದಾಮಿ ಎಲ್ಲ ಉಂಟಲ್ವ, ಇದಕ್ಕೆ ಶುಷ್ಕ ಫಲಗಳು. ಬೇಕಾದರೆ ಈ ಶುಷ್ಕ ಫಲವನ್ನು ತಿನ್ಬೋದು, ಇಲ್ಲದಿದ್ದರೆ ಈ ಸೇಬು ಮುಸುಂಬಿಯನ್ನು ತಿನ್ಬೋದು. ಆಗ ನಾವು ಯೋಚನೆ ಮಾಡಿ, ಈಗ ಮಾತ್ರೆ ಎಲ್ಲ ಇದ್ದರೆ ಅದಕ್ಕೆ ಏನಾದರೂ ಆಹಾರ ಸ್ವೀಕಾರ ಮಾಡಬೇಕು. ಹೌದು, ಎಲ್ಲರಿಗೂ ಆಗೋದಿಲ್ಲ. 80-90 ವರ್ಷದ ನಾವು ಉಪವಾಸ ಮಾಡಿ ತಲೆದಿರಿಗೆ ಬಿದ್ದರೆ ಕಷ್ಟ. ಮತ್ತೆ ಫಲಾಹಾರ ಇದು ಸೇಬು ಮುಸುಂಬಿ ತಿಂದರೆ ದೇಹಕ್ಕೆ ಒಂದು ಸ್ಟ್ರೆಂತ್ ಬರ್ತದೆ, ಅದನ್ನು ತಿಂದು ಮಾತ್ರೆ ಸ್ವೀಕಾರ ಮಾಡ್ಬೋದು. ನಾವು ತಿನ್ನೋದು ಅದಕ್ಕಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ತಿನ್ನೋದು. ನಮಗೆ ಆಗೋದಿಲ್ಲಲ್ಲ ಹೊಟ್ಟೆ, ನಮಗೆ ಆಸೆ. ಒಂದು ದಿವಸನೂ ಕೂಡ ನಾಲಿಗೆಯನ್ನು ನಾವು ಬಿಟ್ಟು ಇಡುವುದಿಲ್ಲ. ಭರತ 14 ವರ್ಷ ಬಿಟ್ಟಿದ್ದ ನೋಡಿ. ಅಯೋಧ್ಯೆಯಲ್ಲಿ ಏನು ಕಮ್ಮಿ ಉಂಟು ಅವನಿಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ? 14 ವರ್ಷ. ಕೆಲವರು ಮಾರೆ ಬೇಕಾದವರು ತಿನ್ನಲಿಕ್ಕಿದ್ರು ಕೂಡ ನವರಾತ್ರಿ ದಿವಸ 9 ದಿವಸ ನೀರು ಕುಡಿಯೋದು, ನೀರು ಮಾತ್ರ ಕುಡಿದು ಉಪವಾಸ ಮಾಡುವವರಿದ್ದಾರೆ. ಎಷ್ಟು ಜನ ಇದ್ದಾರೆ. ಬೇಡ, ನಮ್ಮ ದೇಶ ಪ್ರಧಾನಮಂತ್ರಿಗಳೇ ಇದ್ದಾರೆ 9 ದಿವಸ ಏನು ಕುಡಿಯದೆ ಮಾಡುವವರು. ಅದರಿಂದ ಅಷ್ಟು ಮಹತ್ವ ಕೊಡ್ತಾನೆ. ರಾಮ ಇಲ್ಲದಿರುವಾಗ ನಾನು ಏನು ಸ್ವೀಕಾರ ಮಾಡುವುದಿಲ್ಲ ಅಂತ ನಂದಿ ಗ್ರಾಮದಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಹೇಳ್ತಾರೆ ಭರತ. ಮತ್ತೆ ಅಯೋಧ್ಯೆಯನ್ನು ಆಳುವುದು ಯಾರು? ಅಯೋಧ್ಯೆಯನ್ನು ಆಳುವುದು ಯಾರು ಕೇಳಿದೆ, ಭರತಃ ಶಾಸನಂ ಸರ್ವಂ ಪಾದುಕಾಭ್ಯಾಂ ನ್ಯವೇದಯೇತ್ ತತಸ್ತು ಭರತ ಶ್ರೀಮಾನ್ ಅಭಿಚರ್ಯಾರ್ಯ ಪಾದುಕೆ. ಭರತ ಕಾನ್ಫಿಡೆಂಟ್ ಇಂದ ಹೋಗಿದ್ದ, ರಾಮನನ್ನು ಕರ್ಕೊಂಡು ಬಂದೇ ಬರ್ತೇನೆ ಅಂತ. ಹೋಗುವಾಗ ಏನು ತಗೊಂಡು ಹೋಗಿದ್ದ ಕೇಳಿದೆ, ಚಿನ್ನದ ಪಾದುಕೆಯನ್ನು ತಗೊಂಡು ಹೋಗಿದ್ದ. ಕೆಲವರೆಲ್ಲ ಹೇಳುದುಂಟು, ರಾಮನಿಗೆ ಎಷ್ಟು ಎಲ್ಲ ಬಿಟ್ಟಿದ್ದಾನೆ, ಹೌದು, ಪಾದುಕೆ ಹಾಕೊಂಡು ಹೋಗಿದ್ದಾನೆ, ಚಿನ್ನದ ಪಾದುಕೆ. ಅದನ್ನು ಭರತ ಕಿತ್ಕೊಂಡು ಬಂದ. ಎಂಥ ತಮ್ಮ ಮಾರಿಯುವ ಅಂತ ಹೇಳ್ತಾರೆ ಕೆಲವರು. ಅಣ್ಣ ಒಂದು ಪಾದುಕೆ ಹಾಕೊಂಡು, ಇವುಗಳಿಗೆ ಯಾರು ಹೇಳಿದ್ಯಾರು ರಾಮ ಪಾದುಕೆ ಹಾಕೊಂಡು ಹೋಗಿದ್ದಾನಂತ? ಕಾಡಿಗೆ ಕಾವಿ ಬಟ್ಟೆ ಹುಟ್ಕೊಂಡು ಹೋದವನು ಕಾಲಲ್ಲಿ ಚಿನ್ನದ ಪಾದುಕೆ ಹಾಕೊಂಡು ಹೋಗ್ತಾನೆ, ಅದಕ್ಕೆ ಕೈ ಬಿಡ್ತಾಳೆ ಅಲ್ಲಿ. ರಾಮ ಕಾಲಿನಲ್ಲಿ ನಡೆದುಕೊಂಡು ಹೋದದ್ದು. ರಾಮ ಪಾದುಕೆ ಹಾಕೊಂಡು ಕಾಡಿಗೆ ಹೋಗಲಿಲ್ಲ. ಭರತ ಅದನ್ನು ಕಿತ್ಕೊಂಡು ಬರಲಿಲ್ಲ. ತಲೆ ಸರಿ ಇಲ್ಲದೋ ರಾಮಾಯಣ ಓದುದು, ಮತ್ತೆ ರಾಮಾಯಣದ ಬಗ್ಗೆ ಏನೇನು ಹೇಳಲಿಕ್ಕೆ ಶುರು ಮಾಡೋದು. ಭರತ ಪಾದುಕೆಯನ್ನು, ಚಿನ್ನದ ಪಾದುಕೆಯನ್ನು ತೆಗೆದುಕೊಂಡು ಹೋದದ್ದು. ರಾಮ ಬರುವಾಗ ಚಿನ್ನದ ಪಾದುಕೆ ಹಾಕೊಂಡು ಅಯೋಧ್ಯೆಗೆ ಬರಬೇಕು ಎನ್ನುವ ಕಾರಣಕ್ಕೆ ಭರತ ಪಾದುಕೆ ತೆಗೆದುಕೊಂಡು ಹೋದದ್ದು. ಅದನ್ನು ಈಗ ಬರುವುದಿಲ್ಲ ಒಪ್ಕೊಂಡಲ್ವಾ? ಈ ಪಾದುಕೆ ಹಾಕೋ ಹೇಳ್ತಾನೆ. ಪಾದುಕೆ ಹಾಕು, ಈ ಪಾದುಕೆ ಹಾಕೋ, ಈ ಪಾದುಕೆಯನ್ನು ಸಿಂಹಾಸನದಲ್ಲಿ ನಾನು ಇಡ್ತೇನೆ. ಈ ಪಾದುಕೆ ಅಂದರೆ ದೊಡ್ಡವರ ಅವರ ಕಾಲು ಅವರಿಗೆ ದೊಡ್ಡದಕ್ಕೆ ಸಂಕೇತ ಅಂತ. ಅವರ ಪಾದುಕೆ ಅದೊಂದು ಜ್ಞಾನಕ್ಕೆ, ಅವರ ಹಿರಿತನಕ್ಕೆ ಸಂಕೇತ. ಈ ಪಾದುಕೆಯನ್ನು ಸಿಂಹಾಸನದಲ್ಲಿ ಇರುತ್ತೇನೆ, ಈ ಪಾದುಕೆಯೇ ಈ ರಾಜ್ಯವನ್ನು ಆಳುವುದು, ನಾನು ಸರ್ವತಾ ಸಿಂಹಾಸನದಲ್ಲಿ ಕೂತ್ಕೊಡುವುದಿಲ್ಲ ಅಂತ ಹೇಳ್ತಾನೆ. ಪಾದುಕೆ ರಾಮ ಹಾಕೊಳ್ತಾನೆ, ಅದನ್ನು ಭರತನಿಗೆ ಕೊಡ್ತಾನೆ. ಭರತ ಹೇಗೆ ತಗೊಂಡು ಬರ್ತಾನೆ ಕೇಳಿದರೆ, ಅಲ್ಲಿಂದ ಅಯೋಧ್ಯೆ ತನಕ ಆ ಪಾದುಕೆಯನ್ನು ಹೀಗೆ ತಲೆಯಲ್ಲಿ ಹೊತ್ಕೊಂಡು ತರ್ತಾನಂತೆ. ಕೈ ಇಳಿಸುವುದೇ ಇಲ್ಲ, ಹೀಗೆ ಎರಡನ್ನು ಹೀಗೆ ಇಟ್ಕೊಂಡಲ್ಲ. ಒಂದು ಕಡೆ ನಮಗೆ ಒಂದು ಸ್ವಲ್ಪ ಏನೋ ಹೊತ್ಕೊಂಡ್ರೆ ಕೈ ನೋವು ಶುರು ಆಗ್ತದೆ. ಚಿತ್ರಕೂಟದಿಂದ
ಅಯೋಧ್ಯೆ ತನಕ ರಾಮ ಭರತ ಪಾದುಕೆಯನ್ನು ಹೇಗೆ ತರ್ತಾನೆ? ಶಿರಸಿ ಪರಮಕಂ, ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಬರ್ತಾನಂತೆ ಭರತ. ರಾಮನೇ ತನ್ನ ತಲೆಯಲ್ಲಿ ಕೂತ್ಕೊಂಡಿದ್ದಾನೆ, ಅಷ್ಟು ಅನುಸಂಧಾನ ಅವನಿಗೆ. ಅದನ್ನು ಹೊತ್ತುಕೊಂಡು ಭರತ ಅಯೋಧ್ಯೆ ತನಕ ಬರ್ತಾನಂತೆ. ಎಂಥ ಆ ಪಾದುಕೆಗೆ ಮಹತ್ವ! ಅಲ್ಲಿ ಸ್ವಾಮಿಗಳ ಪಾದುಕೆ ಎಲ್ಲ ಇರ್ತದೆ, ಅದು ನೆಲದಲ್ಲಿಟ್ಟು ಅದನ್ನು ನಮಗೆ ಮೇಲಿಡ್ಲಿಕ್ಕೂ ನಮಗೆ ಕೆಲವೊಮ್ಮೆ ಆಗುವುದಿಲ್ಲ. ಅಷ್ಟು ಒಂದು ಇದು, ಅಷ್ಟು ನಮಗೆ ದಾರ್ಷ್ಟ್ಯ. ಆ ಪಾದುಕೆಯನ್ನು ತಲೆಯಲ್ಲಿ ಹೊತ್ತು ಇವ ತರ್ತಾನೆ, ತಂದು ಅದನ್ನು ಸಿಂಹಾಸನ ಇಡಲಿಕ್ಕೆ ಹೇಳ್ತಾನೆ. ಸಿಂಹಾಸನ ಇಡ್ತಾನೆ. ಎಲ್ಲಿ ತನಕ ಹೇಳಿದ್ರೆ ಮತ್ತೆ ಭರತ ದಿವಸ ಯದಾ ಯತ್ ಕಾರ್ಯಮುಪೈತಿ ಕಿಂಚಿತ್ ಉಪಾಯನಂ ಚೋಪಹೃತಂ ಮಹಾರ್ಹಂ ಸಪಾದುಕಾಭ್ಯಾಂ ಪ್ರಥಮಂ ನಿವೇದ್ಯ ಚಕಾರ ಪಶ್ಚಾತ್ ಭರತೋ ಯಥಾವತ್. ಯಾವುದಾದ್ರೂ ಒಂದು ವಿಶೇಷ ಕಾರ್ಯ ಮಾಡಬೇಕಿದ್ರೆ ಸಾಮಂತರು ಏನಾದರೂ ವಿಶೇಷವಾದ ಬೆಳೆ ಬಾಳುವ ವಸ್ತುವನ್ನು ಕೊಟ್ಟರು ಅಂತಾದರೆ ಮೊದಲು ಅದು ಭರತ ಏನು ಮಾಡ್ತಾ ಇದ್ದ ಕೇಳಿದರೆ, ಮೊದಲು ಅದನ್ನು ಪಾದುಕೆಗೆ ಅರ್ಪಿಸ್ತಾ ಇದ್ದ. ಪಾದುಕೆಗೆ ರಾಮನಿಗೆ ಅರ್ಪಿಸುವುದು ಅವರ ಅನುಸಂಧಾನ. ಪಾದುಕೆಗೆ ಅರ್ಪಿಸಿ ಅದನ್ನು ತಾನು ಬೇರೆಯವರಿಗೆ ಕೊಡ್ತಾ ಇದ್ದ, ಅದನ್ನು ತಾನು ಕೊಟ್ಟು ಇದು ಮಾಡ್ತಾ ಇದ್ದ. ತಾನೇ ಕೊಡ್ತಾ ಇಲ್ಲ, ಪಾದುಕೆ ರಾಮನೇ ಕೊಡ್ತಾ ಇದ್ದಾನೆ ಎಂಬ ಎಚ್ಚರಿಕೆ ಅವನಿಗೆ. ಈ ರೀತಿಯ ಎಷ್ಟೇ, ಅದನ್ನೇ ವಿಷ್ಣು ಸಹಸ್ರಾಮದಲ್ಲಿ ಮಹಾರ್ಹಾಯ ನಮಃ ಅಂತ ಹೇಳೋದು. ಯಾವುದೇ ಎಲ್ಲ ಉತ್ಸವಕ್ಕೂ ಅರ್ಹನಾದವ, ಜೀವನದ ಯಾವುದೇ ಒಂದು ಉತ್ಸವ ಇರಲಿ ಅದಕ್ಕೆಲ್ಲ ಅರ್ಹನಾದವ ಅದು ಭಗವಂತ. ಒಂದು ಎಲ್ಲ ವಸ್ತುಗಳಿಗೂ ಕೂಡ ಅರ್ಹನ ಮೊದಲು ಅವನಿಗೆ ಅರ್ಪಿಸಬೇಕು. ಅದನ್ನು ಮತ್ತೆ ಈ ರೀತಿಯ ಎಲ್ಲವನ್ನು ಅದಕ್ಕೆ ಅರ್ಪಿಸಿ ಅದನ್ನು ಬೇರೆಯವರಿಗೆ ಭರತ ಅದನ್ನು ಅರ್ಪಿಸ್ತಾ ಇದ್ದ. ಛತ್ರ ಚಾಮರಾದಿಗಳನ್ನೆಲ್ಲ ಅದಕ್ಕೆ ಹಾಕುವ ಮೂಲಕ ಭರತ ಆ ನಂದಿಗ್ರಾಮದಲ್ಲೇ ವಾಸ ಮಾಡಿದ್ದ. ಈ ರೀತಿಯಾಗಿ ಅಲ್ಲಿಯೇ ವಾಸ ಮಾಡಿ ಅಯೋಧ್ಯೆಯನ್ನು ಭರತ ಆಳ್ತಾ ಇದ್ದ. ರಾಮ ಮುಂದೆ ಸಾಕ್ತಾನೆ. ಸೀತಾದೇವಿ ಒಂದು ದಿವಸ ರಾಮನ ತೊಡೆಯಲ್ಲಿ ಮಲಗಿರ್ತಾಳೆ. ರಾಮನ ತೊಡೆಯಲ್ಲಿ ಮಲಗಿದ್ದಾಗ ಜಯಂತ ಅಂತ ಇಂದ್ರನ ಮಗ, ಅವನಿಗೆ ಅಸುರಾವೇಶ, ಕೆಟ್ಟವರ ಆವೇಶ ಆಗಿತ್ತು. ಅವ ಕಾಗೆ ರೂಪದಲ್ಲಿ, ಕಾಗೆ ಕುರಂಗಾಸುರ ಅಂತ ಒಬ್ಬ ರಾಕ್ಷಸ, ಅವ ವರವನ್ನು ಪಡೆದುಕೊಂಡು ಕಾಗೆಯ ಕಣ್ಣಿನಲ್ಲಿ ಕೂತ್ಕೊಂಡಿದ್ದ. ಎಲ್ಲಿ ತನಕ ಕಾಗೆಗೆ 2 ಕಣ್ಣಿರ್ತದೆ ಅಲ್ಲಿ ತನಕ ನಾನು ಸಾಯಬಾರ್ದಂತ ವರ. ಎಂಥ ವಿಚಿತ್ರ ವರ ನೋಡಿ. ಕಾಗೆಗೆ 2 ಕಣ್ಣು ಇರೋ ಸಮಯ ನಾನು ಸಾಯಬಾರ್ದಂತ ಕಾಗೆಯ ಕಣ್ಣಿನಲ್ಲಿ ಒಂದು ಕಣ್ಣಿನಲ್ಲಿ ಹೋಗಿ ಕೂತ್ಕೊಂಡಿದ್ದ. ಜಯಂತನಿಗೆ ಅಸುರಾವೇಶದಿಂದ ಜಯಂತನೂ ಕೂಡ ಅಲ್ಲಿದ್ದ. ಸೀತೆ ರಾಮನ ತೊಡೆಯಲ್ಲಿ ಮಲಗಿದ್ಲು. ಕಾಗೆ ರೂಪದಲ್ಲಿದ್ದ ಜಯಂತ ಬಂದು ಸೀತೆಯ ಸ್ತನಕ್ಕೆ ಚುಚ್ಚುತ್ತಾ ಇದ್ದ. ಸೀತೆಯ ಸ್ತನದಿಂದ ರಕ್ತ ಕಾರ್ತಾ ಇತ್ತು. ಅವಳು ಗಂಡ ಮಲಗಿದಾನೆಂಬ ಎಚ್ಚರ ಆಗಬಾರ್ದಂತ ಆಚೆ ಈಚೆ ಅಲ್ಲಾಡಲಿಲ್ಲ. ರಾಮ ನೋಡಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಹುಲ್ಲು ಕಡ್ಡಿಯನ್ನು ಬ್ರಹ್ಮಾಸ್ತ್ರ ಹೇಳಿದೆ, ಬ್ರಹ್ಮಗಾಯತ್ರಿ ಜಪ ಮಾಡಿ, ಅದಕ್ಕೆ ಬ್ರಹ್ಮಗಾಯತ್ರಿ ಜಪ ಮಾಡು. ನಾವು ಈಗ ಜಪ ಯಾವುದಕ್ಕೂ ಮಾಡಿದ್ರೆ ಏನೂ ಆಗುವುದಿಲ್ಲ ಬಿಡಿ. ಬ್ರಹ್ಮಾಸ್ತ್ರ ಹೇಳಿದರೆ ಅದೇನು ಬ್ರಹ್ಮ ಕೊಟ್ಟ ಅಸ್ತ್ರ ಅಲ್ಲ. ಈಗ ಇಲ್ಲಿ ಒಂದು ಉತ್ತುತ್ತೆ ಉಂಟು ನೋಡಿ, ಇದಕ್ಕೆ ನನ್ನಲ್ಲಿ ವಿಶೇಷವಾಗಿ ಶಕ್ತಿ ಉಂಟಂತಾದರೆ ನಾನು ಈ ಉತ್ತುತ್ತೆಗೆ ಬ್ರಹ್ಮಗಾಯತ್ರಿಯನ್ನು ಜಪ ಮಾಡಿ ಒಬ್ಬರಿಗೆ ಹಾಕಿದೆ ಅಂತಾದರೆ ಅವರು ಸಾಯ್ತಾರೆ. ನಮ್ಮಲ್ಲಿ ಯಾವ ತಾಕತ್ತಿಲ್ಲ, ಯಾಕಂದ್ರೆ ನಮ್ಮ ನಾಲಿಗೆಗೆ ಆ ಶಕ್ತಿಯೇ ಇಲ್ಲ. ನಮ್ಮ ನಾಲಿಗೆಗೆ ಆ ಶಕ್ತಿಯನ್ನು ನಾವು ಕಳೆದುಕೊಂಡು ಬಿಟ್ಟಿದ್ದೇವೆ. ಶಕ್ತಿಯೇ ಇಲ್ಲ ನೋಡಿ ಯಾರಿಗೂ ಕೂಡ ಈಗ. ಯಾಕೆ? ತಿನ್ನಬಾರ್ದನ್ನು ತಿಂದು, ಆಡಬಾರ್ದದ್ದನ್ನು ಆಡಿ, ಮಾಡಬಾರ್ದದನ್ನು ಮಾಡಿ, ನೋಡಬಾರ್ದದ್ದನ್ನು ನೋಡಿ ನಮ್ಮ ನಾಲಿಗೆಗೆ ಎಲ್ಲ ಶಕ್ತಿ ಕೂಡ ಹಾಳಾಗಿ ಹೋಗಿದೆ. ಹೇಳಿದ್ದು ನಡೆಯುವುದೇ ಇಲ್ಲ. ಒಂದು ಆಶೀರ್ವಾದ ಮಾಡಿದ್ದು ಆಗುವುದಿಲ್ಲ ಈಗ. ಅಂಥ ಸಮಸ್ಯೆ ನಮ್ಮ. ರಾಮ ಏನು ಮಾಡಿದ, ಅದಕ್ಕೆ ಬ್ರಹ್ಮಗಾಯತ್ರಿಯನ್ನು ಜಪ ಮಾಡಿ ಬಿಟ್ಟ. ಅದು ಅವನನ್ನು ಅಟ್ಟಿಸಿಕೊಂಡು ಹೋಯ್ತು. ಅವ ರುದ್ರದೇವರಲ್ಲಿ ಬ್ರಹ್ಮದೇವರಲ್ಲಿಗೆಲ್ಲ ಹೋದ. ರಾಮ ಬಿಟ್ಟರೆ ನಮಗೇನು ಮಾಡಲಿಕ್ಕೆ ಆಗಲ್ಲ, ಅವ್ರು ವಾಪಸ್ ಕಳಿಸಿದ್ರು. ಮತ್ತೆ ಹೋಗಿ ತಾಗಿತ್ತು ಅವನಿಗೆ. ಅದು ಯಾರಿಗೆ? ಅಲ್ಲಿದ್ದ ಜಯಂತನನ್ನು ಬಿಡುಗಡೆ ಮಾಡಿದ. ಜಯಂತ ಒಳ್ಳೆಯವ, ಏನೋ ಕೆಟ್ಟವರ ಸಂಘ ಮಾಡಿದ್ದರಿಂದ ಅವನಿಗೆ ಆ ಬುದ್ಧಿ ಬಂದು, ನಾವು ಯಾಕೆ ಇಂದ್ರನ ಮಗ ಅವನನ್ನು ಬಿಟ್ಟ. ಕುರಂಗಾಸುರನನ್ನು ನಾಶ ಮಾಡಿದ. ಕೇವಲ ಕುರಂಗಾಸುರನನ್ನು ನಾಶ ಮಾಡಲಿಲ್ಲ, ಯಾರನ್ನು ಕುರಂಗಾಸುರನ ಜೊತೆಗೆ ಕಾಗೆಯ 1 ಕಣ್ಣನ್ನೇ ಕಿತ್ತು ಬಿಟ್ಟ. ಕೇವಲ ಕಾಗೆಯ 1 ಕಣ್ಣಲ್ಲ, ಆ 1 ಕಾಗೆಯ 1 ಕಣ್ಣಲ್ಲ, ಪ್ರಪಂಚದಲ್ಲಿ ಎಷ್ಟು ಕಾಗೆಗಳಿದ್ದಾವೆ ಅಷ್ಟೂ ಕಾಗೆಗಳ 1 ಕಣ್ಣು ಕಿತ್ತು ಬಿಟ್ಟ.
ನೀವು ಬೇಕಾದರೆ ಇವತ್ತಿಗೂ ನೋಡಿ, ಎಲ್ಲಿ ತನಕ ಕೇಳಿದ್ರೆ ಇವತ್ತು ಹುಟ್ಟುವ ಕಾಗೆಗೂ ಕೂಡ ಒಂದೇ ಕಣ್ಣು ಎರಡು ಇರ್ಬೋದು, ಕಾಣುದು ಒಂದು ಕಣ್ಣು ಮಾತ್ರ. ಅದಕ್ಕೆ ಕಣ್ಣು ಎರಡು ಉಂಟು, ಆದರೆ ಒಂದು ಕಣ್ಣಿಂದ ಮಾತ್ರ ಅದಕ್ಕೆ ನೋಡ್ಲಿಕ್ಕೆ ಆಗುದು, ಎರಡು ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದಿಲ್ಲ. 24ನೇ ತ್ರೇತಾಯುಗದಲ್ಲಿ ನಡೆದ ಘಟನೆ ಪ್ರೆಸೆಂಟ್, ಕಲಿಯುಗದಲ್ಲೂ ಕೂಡ ಇದು ಪ್ರೆಸೆಂಟ್. ಇವತ್ತಿಗೂ ಕೂಡ ಕಾಗೆಗೆ ಎರಡು ಕಣ್ಣಿದ್ರೂ ಕೂಡ ನೋಡ್ಲಿಕ್ಕಾಗುದು ಒಂದೇ ಕಣ್ಣಿನಿಂದ. ಅವ ಏನು ಹೊರ ಪಡೆದುಕೊಂಡಿದ್ದ ಕೇಳಿದ್ರೆ, ಒಂದು ಕಾಗೆ ಕಣ್ಣಲ್ಲಿದ್ದದಲ್ಲವ, ಎಲ್ಲ ಕಾಗೆ ಕಣ್ಣಲ್ಲಿದ್ದ. ಮತ್ತೆ ಯಾವಾಗ ಎಲ್ಲಿ ತನಕ ಕಾಗೆ ಎರಡು ಕಣ್ಣು ಇರ್ತದೆ ಅಲ್ಲಿ ತನಕ ನಾನು ಜೀವಂತವಾಗಿರ್ಬೇಕಂತ ಅವನವರ. ಮತ್ತೆ ಮುಂದೆ ಹುಟ್ಟುವ ಕಾಗೆ ಎರಡು ಕಣ್ಣು ಬಂದೆ ಪುನಃ ಬರ್ತಾನೆವ. ಅದಕ್ಕೋಸ್ಕರ ರಾಮಚಂದ್ರ ಏನು ಮಾಡಿದೆ ಕೇಳಿದೆ, ಅಲ್ಲಿನಿಂದ ಆ ಒಂದು ಕಾಗೆ ಕಣ್ಣನ್ನು ಕೀಳುವ ಮೂಲಕ ಪ್ರಪಂಚದಲ್ಲಿ ಆ ಸಮಯದಲ್ಲಿದ್ದ ಎಲ್ಲ ಕಾಗೆಗಳ ಒಂದು ಕಣ್ಣನ್ನು ಕಿತ್ತು ಹಾಕುವುದು ಅಷ್ಟೇ ಅಲ್ಲದೆ, ಇನ್ನು ಬರುವ ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ಬರುವ ಎಲ್ಲ ಕಾಗೆಗಳು ಕೂಡ ಒಂದೇ ಕಣ್ಣನ್ನಾಗಿ ಮಾಡಿದ. ಬೇಕಾದರೆ ನೀವು ಇದನ್ನು ಇವತ್ತಿಗೂ ನೋಡ್ಬೋದು. ಕಣ್ಣೆರಡಿರ್ತದೆ, ನೋಡುವುದು ಮಾತ್ರ ಒಂದೇ ಕಣ್ಣು. ಅದಕ್ಕೆ ಒಂದೇ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುದು, ಎರಡು ಕಣ್ಣಿನಿಂದ ನೋಡ್ಲಿಕ್ಕೆ ಆಗುವುದಿಲ್ಲ. ಯಾರೋ ಒಬ್ಬ ನಿನ್ನೆ ಅಲ್ಲ ಮೊನ್ನೆ ಒಬ್ಬ ಬೊಬ್ಬೆ ಹಾಕಿದಲ್ಲ ಟಿವಿಯಲ್ಲಿ, ರಾಮಾಯಣ ನಡಿಲೇ ಇಲ್ಲ ಸ್ವಾಮಿ, ಯಾಕೆ ರಾಮ ಮಂದಿರ ನಿರ್ಮಾಣ ಮಾಡ್ತೀರಂತ 2 ದಿವಸದಿಂದ ಮೊನ್ನೆ ನೋಡಿದ್ದು ನೆನಪಾಗ್ತಾ ಇಲ್ಲ. ಈ ರಾಮಾಯಣ ನಡಿಲೇ ಇಲ್ಲ, ಯಾಕೆ ರಾಮ ಮಂದಿರ ಕಟ್ತೀರಿ, ರಾಮ ಮಂದಿರ ಹೆಸರಲ್ಲಿ ಯಾಕೆ ರಾಜಕೀಯ ಮಾಡ್ತೀರಿ? ಇವರಿಗೆ ಮಾಡಲಿಕ್ಕೆ ಆಗಿಲ್ಲ, ರಾಮ ಮಂದಿರ ಮಾಡುವ ಬೈಲಿಕ್ಕೆ ಶುರು ಮಾಡು. ಯಾಕೆ ಬೊಬ್ಬೆ ಹೊಡಿತೀನಿ? ನಿನ್ನೆ ಯಾರು ಹೇಳುವವರಿಲ್ಲ, ಒಬ್ಬರು ಮಾತ್ರ ಹೇಳಿದರು, ಭಾರಿ ಖುಷಿ ಆಯ್ತು. ಪಬ್ಲಿಕ್ ಟಿವಿಯವರು ಹೇಳಿದರು, ಇವುಗಳಿಗೆ ರಾಮ ಮಂದಿರ ಮಾಡಲಿಕ್ಕೆ ಆಗಲಿಲ್ಲ, ರಾಮ ಮಂದಿರ ಮಾಡುವುದವರಿಗೆ ಬೈತಾರೆ ಅಂತ. ಟಿವಿ ಒಬ್ಬ ಕಮೆಂಟರ್ ಹೇಳ್ತಾರಲ್ಲ, ಅವ್ರು ಹೇಳಿದರು. ಭಾರಿ ಖುಷಿ ಆಯ್ತು ನನಗೆ, ಭಾರಿ ಖುಷಿ ಆಯ್ತು ಕೇಳಿ, ಒಬ್ಬರಾದರೂ ಮಾತಾಡಿದ್ರಲ್ವಾ ಅಂತ. ರಾಮಾಯಣ ನಡೆದಿದೆ, ಇದೇ ಸಾಕ್ಷಿ, ಇದೇ ಸಾಕ್ಷಿ. ಇನ್ನೂ ಸಾಕ್ಷಿ ಬೇಕಾ? ಆ ರಾಮಸೇತು ಇವತ್ತು ತೋರ್ತಾ ಉಂಟು. ಮೇಲೆ ತೋರ್ಲಿಲ್ಲದ್ರೂ ಕೂಡ ವಿಜ್ಞಾನಿಗಳು ಉಂಟಂತ ಇವತ್ತಿಗೆ ಒಪ್ತಾರೆ, ಅದನ್ನು ಅರಿಯಲ್ಲಿ ಉಂಟು ಅಂತ. ಅಂತಹ ಜಯಂತನನ್ನು ಬಿಡುಗಡೆ ಮಾಡಿ ಕುರಂಗಾಸುರನ ಸಂಹಾರ ಮಾಡುವ ಮೂಲಕ ಮುಂದೆ ಬರುವ ಎಲ್ಲ ಕಾಗೆಗೂ ಕೂಡ ಒಂದೇ ಕಣ್ಣನ್ನಾಗಿ ಆ ರಾಮಚಂದ್ರ ದೇವರು ಮಾಡಿದ್ರು. ಈ ರೀತಿಯಾಗಿ ವಿದಾರಣಾಯ ನಮ, ಇದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ವಿದಾರಣ, ಬೇರ್ಪಡಿಸುವವನು, ಕುರಂಗಾಸುರನಿಂದ ಜಯಂತನನ್ನು ಬೇರ್ಪಡಿಸಿದವನು. ಇದು ನಮಗೆ ನಿಮಗೆ ಈಗಿನ ಸಮಾಜಕ್ಕೆ ಬೇಕು. ನಮ್ಮ ಮಕ್ಕಳನ್ನು ಷಂಡಾಮರ್ಕರ ಶಾಲೆಗೆ ನಾವು ಹಾಕ್ತಾ ಇದ್ದೇವೆ. ಷಂಡಾಮರ್ಕರ ಶಾಲೆಯಲ್ಲಿ ನಮ್ಮ ಮಕ್ಕಳು ಕೆಟ್ಟವರ ಜೊತೆಗೂ ಇರ್ತಾರೆ. ಹಿಂದೂಗಳು ಹಿಂದೂಗಳಾಗೇ ಉಳಿಬೇಕು, ಹಿಂದೂಗಳಾಗೇ ಉಳಿಬೇಕು. ಹಿಂದೂಗಳು ಬೇರೆಯವರ ಸಂಪರ್ಕ ಮಾಡಿದರೆ ನಾಳೆ ತುಂಬ ಈಗ ನಡೀತಾ ಉಂಟು, ಏನು ಮತಾಂತರ. ನಮ್ಮ ಮಕ್ಕಳು ಮತಾಂತರ ಆಗ್ತಾ ಇದ್ದಾರೆ. ಶ್ರೀ ವಿದಾರಣಾಯ ನಮಃ. ಶ್ರೀ ಬೇರ್ಪಡಿಸುವವನು. ಹೇಗೆ ಜಯಂತನನ್ನು ಕುರಂಗಾಸುರನಿಂದ ನೀನು ಬೇರ್ಪಡಿಸಿದೆಯೋ ಅದೇ ರೀತಿಯಾಗಿ ಈಗ ನಮ್ಮ ಮಕ್ಕಳು ಬೇರ್ಪಡೆ ಆಗುವುದು. ಮುಂದೆ ನಮ್ಮ ಮಕ್ಕಳು ನಮ್ಮ ವಂಶದಲ್ಲೇ ಮುಂದೆ ಹುಡ್ತಾರೆ. ಆ ಮಕ್ಕಳು ಕೂಡ ಕೆಟ್ಟದ್ದು ಮಾಡಿದರೆ ನಮಗೂ ಕೂಡ ಅದರಿಂದ ಕಳಂಕವೇ. ನಾವು ಹೋಗಿರ್ಬೋದು, ಆವಾಗ ನಾವು ಕಣ್ಣು ಮುಚ್ಚಿ ಎಲ್ಲೇ ಇರ್ಬೋದು, ಆದರೆ ನಮ್ಮ ವಂಶದಲ್ಲೇ ಅವರು ಬರುವವರು. ಅದು ವಿದಾರಣಾಯ ನಮಃ, ಬೇರ್ಪಡಿಸುವ. ನಮ್ಮ ಮಕ್ಕಳನ್ನು ಕೂಡ ಕೆಟ್ಟ ಮಕ್ಕಳಿಂದ ಬೇರ್ಪಡಿಸುವವನು. ಆವಾಗ ಎಂದಿಗೂ ಕೂಡ ಈ ಲವ್ ಮ್ಯಾರೇಜು ಅಥವಾ ಮತಾಂತರ ಎಲ್ಲವೂ ಕೂಡ ನಿಂತು ಹೋಗ್ತದೆ. ನಮ್ಮ ಸಮಾಜ ಹಿಂದಿನಂತೆ ಆಗ್ತದೆ. ಕುರಂಗಾಸುರನನ್ನು ಹೇಗೆ ಜಯಂತನಿಂದ ಬೇರ್ಪಡಿಸಿದೋ ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನು ಕೆಟ್ಟವರಿಂದ ಬೇರ್ಪಡಿಸುವವನು. ಶ್ರೀ ವಿದಾರಣಾಯ ನಮಃ ಶ್ರೀ, ಶ್ರೀ ವಿದಾರಣಾಯ ನಮಃ ಶ್ರೀ. ಇದನ್ನು ಪ್ರತಿನಿತ್ಯ ಉಪಾಸನೆ ಮಾಡೋಣ. ನಮ್ಮ ಮಕ್ಕಳು ಎದ್ದು ಕೆಟ್ಟವರ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತೆ ಭಗವಂತ ಕಾಪಿಡ್ತಾನೆ, ರಾಮ ಕಾಪಿಡ್ತಾನೆ. ಈ ರೀತಿಯಾಗಿ ಆ ಕುರಂಗಾಸುರನನ್ನು, ಜಯಂತನನ್ನು ಕುರಂಗಾಸುರನಿಂದ ಬೇರ್ಪಡಿಸಿ ರಾಮ ಮುಂದೆ ಎಲ್ಲಿಗೆ ಹೋಗ್ತಾನೆ ಕೇಳಿದರೆ ಅತ್ರಿ ಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅತ್ರಿ ಮುನಿ, ಅದು ಕೂಡ ತ್ರಿದಶ ಮುನಿ ಕೃತೆ ರಣ್ಯಮೇವಾವಿವೇಶ. ಆ ಅತ್ರಿ ಮುನಿಗಳಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಅತ್ರಿ ಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿಂದ ರಾಮ ಅತ್ರಿ ಮುನಿಗಳ ಆಶ್ರಮದಿಂದ ಮುಂದೆ ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತಾನೆ. ಅಗಸ್ತ್ಯರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ
ಶರಭಂಗರ ಮೊದಲು ಅಗಸ್ತ್ಯರ ಆಶ್ರಮಕ್ಕೆ ಹೋಗಿ ಅಗಸ್ತ್ಯರನ್ನು ಅನುಗ್ರಹ ಮಾಡ್ತಾನೆ. ಅಗಸ್ತ್ಯರ ಕೈಗೆ ಇಂದ್ರ ಶಾರ್ಂಗ ಎಂಬ ಧನುಸ್ಸನ್ನು ಕೊಟ್ಟಿದ್ದ. ಇಂದ್ರ ಅಗಸ್ತ್ಯರ ಕೈಗೆ ಶಾರ್ಂಗ ಎಂಬ ಧನುಸ್ಸನ್ನು ಕೊಟ್ಟಿದ್ದ. ಮೊದಲು ಹರಿಯೇ ಯಾರಿಗೆ? ಇಂದ್ರನಿಗೆ ಕೊಟ್ಟದ್ದು. ಆತ್ಮಾರ್ಥಮೇವ ಹಿ ಪುರಾ ಹರಿಣಾ ಪ್ರದತ್ತಂ ಇಂದ್ರೇ ತದಿಂದ್ರ ಉತ ರಾಮಕರಾರ್ಥಮೇವ ಪ್ರಾದಾತ್ ಅಗಸ್ತ್ಯ ಮುನಯೇ ತದವಾಪ್ಯ ರಾಮೋ ರಕ್ಷಂ ಋಷೀನ್ ಅವಸದೇವ ಸದಂಡಕೇಶು. ರಾಮನೇ ಅಗಸ್ತ್ಯರಿಗೆ ಒಮ್ಮೆ ಹರಿಯೇ ಇಂದ್ರನಿಗೆ ಇದನ್ನು ಕೊಟ್ಟದ್ದು. ಯಾವುದನ್ನು ಕೇಳಿದರೆ ಶಾರ್ಂಗ ಎಂಬ ಧನುಸ್ಸನ್ನು. ಅದು ರಾಮನಿಗೆ ಕೊಡುವಂತ. ಆ ಅಗಸ್ತ್ಯರು ಅದನ್ನು ಈಗ ರಾಮನಿಗೆ ಕೊಡುವ ಮೂಲಕ ಯಾಕೆ ಹೀಗೆ ಮಾಡಿದೆ ಕೇಳಿದ್ರೆ, ಅದನ್ನು ರಾಮನಿಗೆ ಕೊಡುವಂಥ ಪುಣ್ಯದಲ್ಲಿ ಅಗಸ್ತ್ಯರು ಕೂಡ ಭಾಗಿಯಾಗಲಿ ಎಂಬ ಕಾರಣಕ್ಕೆ ಈ ರೀತಿಯಾಗಿ ಹರಿ ಇಂದ್ರನಿಗೆ ಕೊಟ್ಟು ಇಂದ್ರ ಅಗಸ್ತ್ಯರಿಗೆ ಕೊಡುವ ಮೂಲಕ ಆ ಪುಣ್ಯ ಸಂಪಾದನೆ ಇವರೂ ಕೂಡ ಭಾಗಿಯಾಗಲಿ ಎಂಬ ಕಾರಣಕ್ಕೆ ಆ ಧನುಸ್ಸನ್ನು ಕೊಟ್ಟಿದ್ದ. ಈ ರೀತಿಯಾಗಿ ರಾಮ ಮುಂದೆ ಮಾರೀಚನ ವೃತ್ತಾಂತ, ಆ ಮಾರೀಚನ ರಾವಣ ಇಲ್ಲಿ ತಾಟಕೆ ಸಂಹಾರ ನಡಿಬೇಕೀಗ. ಆ ತಾಟಕೆ ಸಂಹಾರ ಮಾರೀಚನ ವೃತ್ತಾಂತ, ಆ ಮಾರೀಚ ಸೀತಾ ಅಪಹರಣದ ಪ್ರಸಂಗ ಬರ್ತದೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಂ ಅಸ್ತು.